श्रीगुरुभ्यो नमः। हरि ओम। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। सीता लक्ष्मणशोभिपार्श्वयुगलः प्रीत्या वनम्राकृतिम् वक्त्राम्भोरुहसक्तहस्तकमलं भक्तं भटाग्रेसरम् एकान्ते हनुमन्तमुक्तिसुधया सन्तर्पयन् सन्ततम् रामस्तम्भितवारिधिर्विजयते धानुष्कचूडामणिः। बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वाल्मीकेर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तरणका इव। तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम। तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। ನಿನ್ನೆ ದಿವಸ ಅರಣ್ಯಕಾಂಡದಲ್ಲಿ ರಾವಣ ಸೀತೆಯನ್ನ ಅಪಹಾರ ಮಾಡಿ ಒಯ್ದಿದ್ದಾನೆ. ತಾನು ಅಂದುಕೊಳ್ತಾ ಇದ್ದಾನೆ, ರಾಮ ಸೀತೆಯರನ್ನ ಬೇರ್ಪಡಿಸಿದ್ದೇನೆ ನಾನು, ಹಾಗಾಗಿ ಸೀತೆ ನನ್ನನ್ನು ವರಿಸ್ತಾಳೆ ಅಂತ. ಆದ್ರೆ ಅವನಿಗೆ ಗೊತ್ತಿಲ್ಲ, ಸೀತಾ ರಾಮರು ಅಂತ ಹೇಳಿದ್ರೆ ಅದು ಲಕ್ಷ್ಮಿ ಮತ್ತು ನಾರಾಯಣರು, ಅವರಿಗೆ ಎಂದೆಂದೂ ವಿಯೋಗ ಇಲ್ಲ, ಪ್ರಳಯ ಕಾಲದಲ್ಲಿಯೂ ಕೂಡ ಒಟ್ಟಿಗೆ ಇರುವವರು ಅವರು. ಅಂಥ ಸೀತೆಯನ್ನ ತಾನು ಅಪಹಾರ ಮಾಡಿ ಒಯ್ತಾ ಇದ್ದಾನೆ. ಒಯ್ದಾಗಿದೆ, ಮಧ್ಯದಲ್ಲಿ ಜಟಾಯು ಎದುರಾಗ್ತಾನೆ. ಆ ಜಟಾಯುವನ್ನ ಕೊಂದು ರಾವಣ ತಾನು ಮುಂದೆ ಹೋಗ್ತಾ ಇದ್ದಾನೆ. ರಾವಣನಿಗೆ ಗೊತ್ತಾಗದೆ ಇರೋ ಹಾಗೆ ಸೀತೆ 5 ಕಪಿಗಳನ್ನ ನೋಡಿ ತನ್ನ ಉತ್ತರೀಯ ವಸ್ತ್ರಕ್ಕೆ ತನ್ನ ಆಭರಣಗಳನ್ನೆಲ್ಲ ಸುತ್ತಿ ಅಲ್ಲಿ ಕೆಳಗೆ ಹಾಕ್ತಾ ಇದ್ದಾಳವಳು. ತಾನು ಲಂಕೆಗೆ ಆ ಸೀತೆಯನ್ನು ಕರ್ಕೊಂಡು ಹೋಗಿ ರಾಕ್ಷಸಿಯರ ಹತ್ರ ಬಿಟ್ಟು ಅವಳನ್ನ ಅಶೋಕವನದಲ್ಲಿ ಇರಿಸ್ತಾನೆ. ಇತ್ತ ಶ್ರೀರಾಮಚಂದ್ರ ವಾಪಸ್ ಆ ಮಾರೀಚನನ್ನು ಕೊಂದು ಬರ್ತಾ ಇದ್ದಾನೆ. ಕೆಲವು ದುಶ್ಶಕುನಗಳು ಕಾಣ್ತಾ ಇವೆ. ಲಕ್ಷ್ಮಣನೂ ಕಂಡುಬಿಟ್ಟ, ಸೀತೆಗೆ ಏನಾದ್ರೂ ಅಪಾಯ ಆಗಿರ್ತದೆ ಅಂತ ತಾನು ಅಂದ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿದ್ರೆ ಅವನ ಅಂದ್ಕೊಂಡಾಗೆ ಆಗ್ತದೆ, ಸೀತೆ ಅಲ್ಲಿಲ್ಲ. ಯಾವ ರಾಕ್ಷಸರು ತಿಂದಿದ್ದಾರೋ, ಯಾರು ಅಪಹಾರ ಮಾಡಿದಾರೋ, ಅಥವಾ ಯಾರು ಒಯ್ದು ಬಿಟ್ರೋ ಏನೋ ಅವಳನ್ನ ಅಂತ ಹೇಳಿ ಬಹಳಷ್ಟು ತಾನು ಆತಂಕ ಪಟ್ಟವನಂತೆ ತೋರ್ಕೊಂಡು ಕೊನೆಗೆ ಅಲ್ಲಿಂದ ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಅನೇಕ ಕುರುಹುಗಳು ಸಿಗ್ತದೆ. ಕೊನೆಗೆ ಜಟಾಯುವಿನ ರೆಕ್ಕೆ ಕಾಲುಗಳನ್ನು ಕಳ್ಕೊಂಡ ಶರೀರ ಸಿಗ್ತದೆ, ಜೀವ ಇರುತ್ತದೆ. ಜಟಾಯು ಹೇಳ್ತಾನೆ, ನೀನೇನು ಚಿಂತೆ ಪಡಬೇಡ, ವಿಂದ ಮುಹೂರ್ತದಲ್ಲಿ ಈ ರಾವಣ ಸೀತೆಯನ್ನು ಅಪಹಾರ ಮಾಡಿದಾನೆ, ಆದಷ್ಟು ಶೀಘ್ರದಲ್ಲಿ ಸೀತೆ ನಿನಗೆ ಸಿಗ್ತಾಳೆ ಅಂತ ಹೇಳಿ ತನ್ನ ಪ್ರಾಣವನ್ನ ಪರಿತ್ಯಾಗ ಮಾಡ್ತಾನೆ. ತನ್ನ ತಂದೆಯಂತೆ ಅವನನ್ನ ಭಾವಿಸಿ ರಾಮಚಂದ್ರ ಆ ಜಟಾಯುವಿಗೆ ನಡೆಯಬೇಕಾದ ಎಲ್ಲ ಅಂತ್ಯ ಸಂಸ್ಕಾರಗಳನ್ನ ಮಾಡ್ತಾನೆ. ಈ ರೀತಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದ ಹಾಗೆ ಅಯೋಮುಖಿ ಅಂತ ರಾಕ್ಷಸಿ ಲಕ್ಷ್ಮಣ ಮೂಗು ಕಿವಿಗಳನ್ನ ಕತ್ತರಿಸ್ತಾನ ಅವಳದು. ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೆ ಉದ್ದ ಕೈಯುಳ್ಳಂತಹ ಕಬಂಧ ಎಂಬುವ ರಾಕ್ಷಸ ಸಿಗ್ತಾನೆ. ಆ ಕಬಂಧನ 2 ಕೈಗಳನ್ನ ಕಡಿದಾಗ ತಾನು ಗಂಧರ್ವ ಅಂತ ತನ್ನ ಪರಿಚಯವನ್ನ ಹೇಳಿ ತನ್ನನ್ನ ಇಲ್ಲೇ ಅಂತ್ಯ ಸಂಸ್ಕಾರ ಸುಟ್ಟು ಬಿಡ್ಲಿಕ್ಕೆ ಹೇಳ್ತಾನೆ. ಸುಟ್ಟಾಗ ಆ ಕಬಂಧನ ಶರೀರವೆಲ್ಲ ಹೋಗಿ ದಿವ್ಯವಾದ ಗಂಧರ್ವ ಶರೀರ ಬರ್ತದೆ ಅವನಿಗೆ. ಬಂದಾಗ ಅವನು ಹೇಳ್ತಾನೆ, ನೀನ್ ಇಲ್ಲಿಂದ ಪಂಪಾ ಸರೋವರದ ತೀರಕ್ಕೆ ಹೋದ್ರೆ ಅಲ್ಲಿ ಋಷ್ಯಮುಖ ಪರ್ವತ ಇದೆ, ಅಲ್ಲಿ ಸುಗ್ರೀವ ಅಂತ ಒಬ್ಬ ವಾನರ ಸೈನ್ಯದ ನಾಯಕ ಸಿಗ್ತಾನೆ, ಅವನಿಂದ ನಿನಗೆ ಸೀತಾಮಾರ್ಗಣ ಕಾರ್ಯ ಅನ್ನೋದು ನಡಿಲಿಕ್ಕಿದೆ, ಹಾಗಾಗಿ ಅವನನ್ನು ಹೋಗಿ ನೀನು ಭೇಟಿಯಾಗು ಅಂತ ಹೇಳಿದಾಗ ರಾಮ ಲಕ್ಷ್ಮಣ ಇಬ್ಬರು ಆ ದಂಡಕಾರಣ್ಯದಿಂದ ಮುಂದೆ ಪಂಪಾ ಸರಸ್ ತೀರಕ್ಕೆ ಹೊರಡ್ತಾರೆ. ಹೊರಡಬೇಕಾದ್ರೆ ಮಧ್ಯದಲ್ಲಿ ಮತಂಗ ಋಷಿಗಳ ಆಶ್ರಮ ಸಿಗ್ತದೆ. ಅಲ್ಲಿ ಪ್ರವೇಶ ಮಾಡಿದಾಗ ಶಬರಿಯ ಸತ್ಕಾರ ನಡೀತದೆ. ಶಬರಿಯ ಸತ್ಕಾರವನ್ನ ಸ್ವೀಕಾರ ಮಾಡಿ ಶಬರಿ ತನ್ನ ಶರೀರವನ್ನ ರಾಮಚಂದ್ರನ ಎದುರುಗಡೆ ತ್ಯಾಗ ಮಾಡ್ತಾಳೆ. ಅವಳಿಗೆ ಉತ್ತಮ ಗತಿಯನ್ನ ರಾಮಚಂದ್ರ ಕರುಣಿಸ್ತಾನೆ ಅನ್ನೋಲ್ಲಿಗೆ ಅರಣ್ಯಕಾಂಡ ಮುಗಿದಿತ್ತು ನಿನ್ನೆ. ಇವತ್ತಿನಿಂದ ಕಿಷ್ಕಿಂಧ ಕಾಂಡ ಪ್ರಾರಂಭ. ಇನ್ನು ಕೆಲವು ಕಿಷ್ಕಿಂಧೆಯ ಕಥೆಗಳು. ಇದರಲ್ಲಿಯೂ
ನಮಗೆ ಮುಖ್ಯ ಈ ರಾಮಾಯಣದ ನಾಯಕ ಯಾರು ಕೇಳಿದ್ರೆ ನಾವು ರಾಮಚಂದ್ರ ಅಂತ ಹೇಳ್ತೀವಿ. ಇನ್ನು ಖಳನಾಯಕ ಯಾರು ಅಂತ ಕೇಳಿದ್ರೆ ರಾವಣ ಅಂತ ಹೇಳ್ತೀವಿ. ಹೀಗೆ ಉಪನಾಯಕ ಅಂತ ಇದ್ದಾರೆ. ಅದು ಯಾರು ಅಂತಂದ್ರೆ ಅದೇ ಹನುಮಂತ. ಯಾಕೆಂದ್ರೆ ರಾಮಾಯಣದ ಎಷ್ಟೋ ಭಾಗಗಳಲ್ಲಿ ಹನುಮಂತ ಇರದೇ ಹೋದ್ರೆ ಆ ರಾಮಾಯಣಕ್ಕೆ ಸೌಂದರ್ಯ ಬರ್ತಿರ್ಲಿಲ್ಲ. ಹಾಗಾದ್ರೆ ಅಂಥ ರಾಮಾಯಣಕ್ಕೆ ಸೌಂದರ್ಯವನ್ನ ತಂದುಕೊಟ್ಟವನು ಉಪನಾಯಕನಾದಂತಹ ಹನುಮಂತ. ಆ ಹನುಮಂತನ ಪ್ರವೇಶ ಈ ಕಿಷ್ಕಿಂಧಾ ಕಾಂಡದಲ್ಲಿ ಪ್ರಾರಂಭ ಆಗ್ತದೆ. ಆ ಉದ್ದೇಶದಿಂದ ಯದ್ಯಪಿ ಹನುಮಂತನ ಹುಟ್ಟು, ಅವನ ಬೆಳೆದದ್ದು, ಅವನ ಬಾಲ್ಯದಲ್ಲಿ ಏನೆಲ್ಲ ನಡೀತು, ಯಾವುರಲ್ಲಿ ವಾಸವಾಗಿದ್ದ, ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಕಾಂಡದಲ್ಲಿ ಬರ್ತದೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ನಮಗೆ ಕಥೆ ಕೇಳುಗರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಆ ಹನುಮಂತನ ಕಥೆಯನ್ನೆಲ್ಲ ಕಿಷ್ಕಿಂಧಾ ಕಾಂಡದಲ್ಲಿಯೇ ಹೇಳಿಬಿಡ್ತಾರೆ. ಇವತ್ತು ಕಥೆಯನ್ನ ಹಿಂದೆ ಮುಂದೆ ಮಾಡ್ಬೋದಂತೆ. ಯಾಕೆ ಅಂದ್ರೆ ಕೇಳುಗರಿಗೆ ಅನುಕೂಲ ಆಗ್ಲಿ ಅಂತ. ಈಗ ಇನ್ನು ಮುಂದೆ ಹನುಮಂತನ ಪಾತ್ರ ಬರ್ತದೆ. ಹನುಮಂತನ ಪಾತ್ರ ಬಂದಾಗ ಹನುಮಂತ ಯಾರು, ಅವನ ಇತಿಹಾಸ ಏನು ಅಂತ ನಾವು ತಿಳ್ಕೊಂಡಿದ್ರೆ ಅವಾಗ ಆ ಹನುಮಂತನ ಪಾತ್ರವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇಲ್ಲದಿದ್ರೆ ಅವನು ಬರ್ತಾನೆ ರಾಮಭಕ್ತ ಅಂತಾನೆ ಯಾಕೆ ಆಯ್ತು ಅನ್ನೋದು ನಮಗೆ ಸ್ಪಷ್ಟ ಮಾಹಿತಿ ಸಿಗೋದಿಲ್ಲ. ಆ ಉದ್ದೇಶದಿಂದ ವಾಲ್ಮೀಕಿ ರಾಮಾಯಣದಲ್ಲೇ ಉತ್ತರ ಕಾಂಡದಲ್ಲಿ ಹೇಳಿರುವ ಹನುಮಂತನ ಪೂರ್ವ ವೃತ್ತಾಂತವನ್ನ ಅವರು ಮೊದಲು ಈ ಕಿಷ್ಕಿಂಧಾ ಕಾಂಡದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿ ಮಾಡ್ಬೋದಂತೆ. ಕಥೆಯನ್ನ ಮುಂದೆ ಹೇಳಿರೋದನ್ನ ಅನುಕೂಲಕ್ಕಾಗಿ ಹಿಂದೆ ಹೇಳುವುದುಂಟಂತೆ. ಆದ್ರೆ ಕಥೆಯನ್ನು ಯಾವತ್ತೂ ವ್ಯತ್ಯಾಸ ಮಾಡಬಾರದು. ಇಲ್ಲದೆ ಇರುವ ಲಕ್ಷ್ಮಣ ರೇಖೆಯನ್ನ ಹಾಕಿಬಿಟ್ರೆ ಕಥೆಯೇ ವ್ಯತ್ಯಾಸ ಆಗಿಬಿಡ್ತದೆ. ಹಾಗಾದ್ರೆ ಕಥೆಯನ್ನ ಎಲ್ಲಿಯೂ ವ್ಯತ್ಯಾಸ ಮಾಡಬಾರದಂತೆ. ಬೇಕಾದ್ರೆ ಮುಂದಿದ್ದದ್ದನ್ನ ಹಿಂದೆ ಅದನ್ನ ಆವೃತ್ತಿ ಮಾಡಿಕೊಂಡು ಹೇಳುವಂತಹ ಪ್ರಸಂಗ ಅನೇಕ ಕಡೆ ಕಂಡು ಬಂದಿದೆ. ಆ ಉದ್ದೇಶದಿಂದ ಹನುಮಂತನ ಪರಿಚಯವನ್ನ ನಾರಾಯಣ ಪಂಡಿತಾಚಾರ್ಯ ಮಾಡಿಸ್ತಾ ಇದ್ದಾರೆ. ಪ್ಲವಂಗಮಾನಾಂ ಗತ ಆಧಿರಾಜ್ಯಂ ಪ್ಲವಂಗಮ ಕೇಸರಿ ನಾಮಧೇಯ ಮೇರಾ ಉವಾಸಾಂಜನಯ ಸುಗಾತ್ರ್ಯ ಶಚ್ಯಾ ಶಚೀಕಾಂತ ಇವದ್ಯುಲೋಕೆ. ದೊಡ್ಡ ವಾನರರ ರಾಜ್ಯ ಅಂತ. ಆ ರಾಜ್ಯಕ್ಕೆ ಅಧಿಪತಿ ಯಾರಪ್ಪ ಅಂತ ಹೇಳಿದ್ರೆ ಕೇಸರಿ ಅಂತ ಒಬ್ಬ ಕಪಿ ಅಂತ. ಆ ಕೇಸರಿ ಕಪಿ ಇಡೀ ವಾನರರ ರಾಜ್ಯವನ್ನ ಆಳ್ತಾ ಇದ್ದ. ಅವನು ಮೇರುವಿನಲ್ಲಿ ವಾಸ ಮಾಡ್ತಾ ಇದ್ದಂತೆ. ಯಾರೊಟ್ಟಿಗೆ ಕೇಳಿದ್ರೆ ಅವನ ಹೆಂಡತಿ ಅತ್ಯಂತ ಸುಂದರಿಯಾದಂತಹ ಅಂಜನೆ. ಆ ಅಂಜನೆಯೊಟ್ಟಿಗೆ ಈ ಕೇಸರಿ ಎಂಬ ಕಪಿ ಮೇರುವಿನಲ್ಲಿ ವಾಸ ಮಾಡ್ತಾ ಇದ್ದ. ಮೇರುವಿನಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಭಗವದ್ಭಕ್ತ ಅಂತೆ ಅವನು, ಪರಮ ಭಗವದ್ಭಕ್ತ. ಅವನಿಗೆ ಅನಿಸ್ತು ತೀರ್ಥಕ್ಷೇತ್ರ ಪರ್ಯಟನೆ ಮಾಡಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಹೇಳಿ ಮೇರುವಿನಿಂದ ಸಿಂಧು ನದಿಯ ಸಿಂಧು ಸಮೀಪಕ್ಕೆ ಬರ್ತಾನಂತೆ. ಸಿಂಧು ಸಮೀಪಕ್ಕೆ ಬಂದ್ರೆ ಅಲ್ಲಿ ಅನೇಕ ಋಷಿಗಳ ಆಶ್ರಮ, ಭಾರದ್ವಾಜ ಋಷಿಗಳ ಆಶ್ರಮ ಅಲ್ಲೇ ಇದೆ ಅಂತ. ಹಂತುಂ ಭಾರದ್ವಾಜಮಭಿದ್ರವಂತಂ ಸಿಂಧೋಸ್ತಟೆ ಸಿಂಧುರ ಮುನ್ಮದಾಂಧಂ ಅವೇಕ್ಷ್ಯ ದೂರಾದಪಿ ತಸ್ಯ ಕುಂಭೆ ಸಕೇಸರಿ ಕೇಸರಿವತ್ ಪಪಾತ. ಅಲ್ಲಿ ಅನೇಕ ಋಷಿಗಳ ಆಶ್ರಮ, ಆ ಋಷಿಗಳ ಆಶ್ರಮವನ್ನೆಲ್ಲ ನೋಡ್ತಾ ಇದ್ದಾನಂತೆ. ಆ ಸಿಂಧು ನದಿ ತೀರ್ಥಕ್ಷೇತ್ರ ಅಲ್ಲೆಲ್ಲ ಸ್ನಾನ ಮಾಡಿದಾನಂತೆ ಕೇಸರಿ. ಇಷ್ಟಾದಾಗ ಅಲ್ಲಿ ಭರದ್ವಾಜರ ಆಶ್ರಮ, ಆ ಆಶ್ರಮದಲ್ಲಿ ಒಂದು ಆನೆ ಆ ಭರದ್ವಾಜರನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತೆ. ಆ ಆನೆ ಬರೀ ಭರದ್ವಾಜರಲ್ಲ, ಅನೇಕ ಋಷಿಗಳಿಗೂ ಕೂಡ ಹಿಂಸೆಯನ್ನು ಕೊಡ್ತಾ ಇತ್ತಂತೆ. ಇನ್ನು ಆನೆಗೆ ಅಂಥ ಸಿಟ್ಟು ಏನಪ್ಪಾ ಅಂತಂದ್ರೆ ತಂ ಶಂಖ ಪೂರ್ವಂ ಶಬಲಂ ಸಹತ್ವ ತೀರ್ಥಂ ಮುನೀನಾಂ ಅಭಯಂಚಕಾರ ಮಹರ್ಷಿ ಸಂಘ ಸಮವಾಪ ಹರ್ಷಂ ವರಂ ವೃಣೀಶ್ವೇತಿ ಚ ತಂಜಗಾದ. ಶಂಖ ಶಬಲ ಅಂತ ಒಬ್ಬ ದೈತ್ಯ, ಅವನು ಆನೆಯ ರೂಪವನ್ನ ಧಾರಣೆ ಮಾಡಿ ಎಲ್ಲ ಋಷಿಗಳಿಗೆ ತೊಂದರೆ ಕೊಡ್ತಾ ಇದ್ದಾನಂತೆ. ಋಷಿಗಳು ಯಾರ್ಯಾರು ತಪಸ್ ಮಾಡ್ತಾರೆ ಎಲ್ರಿಗೂ ಹೋಗಿ ತೊಂದರೆ ಕೊಡುದು. ಸುಮ್ಮನೆ ಹಿಂಗ ಒಂದ್ ಸರ್ತಿ ಪಾಸ್ ಆದ್ರೆ ಸಾಕಂತೆ, ಕಾಲ್ ಕೆಳಗೆ ಸಿಕ್ಕಿ ಎಷ್ಟೋ ಜನ ಋಷಿಗಳು ಸತ್ತು ಹೋಗೋದು. ಹಿಂಗೆ ಅನೇಕರನ್ನ ತೊಂದರೆ ಕೊಡ್ತಾ ಭರದ್ವಾಜ ಋಷಿಗಳನ್ನ ತಾನು ನುಂಗಬೇಕು, ತಾನು ಸಾಯಿಸ್ಬೇಕು ಅಂತ ಹೇಳಿ ಅವರ ಮೇಲೆ ಎರಗಲಿಕ್ಕೆ ಹೋಗಬೇಕಾದ್ರೆ ಈ ಕೇಸರಿ ಅದನ್ನ ನೋಡಿದಂತೆ ಅವನು ಚಂಗನೆ ನೆಗೆದು ಆ ಆನೆಯ ಗಂಡಸ್ಥಳ ಇರ್ತದಲ್ಲ ಅದಕ್ಕೆ ಜೋರಾಗಿ ಗುದ್ದು ಬಿಟ್ಟ ಅಂತೆ. ಅವನು ದೈತ್ಯ ಸ್ವರೂಪಿ ಜೋರಾಗಿ ಆಕ್ರೋಶ ಮಾಡ್ತಾ ಗರ್ಜನೆ ಮಾಡ್ತಾ ತಾನು ಸತ್ತು ಬಿದ್ದು ಬಿಡ್ತಾನ ಅವನು. ಹೀಗೆ ಅನೇಕ ಋಷಿಗಳಿಗೆ ತೊಂದರೆ ಕೊಟ್ಟಂತಹ ಆ ಶಂಖ ಶಬಲ ಎಂಬ ಆನೆಯನ್ನ ಈ ಕೇಸರಿ ಸಂಹಾರ ಮಾಡಿ ಬಿಡ್ತಾನಂತೆ. ಇಷ್ಟಾದ ಕೂಡಲೇ ಎಲ್ಲ ಋಷಿಗಳು ಬರ್ತಾರಂತೆ. ಬಹಳಷ್ಟು ಸಂತೋಷ ಆಗಿದೆ, ನೀನು ಎಂಥ ಒಂದು ದಿವ್ಯ ಕೆಲಸವನ್ನ ಮಾಡಿದಿ, ನಮಗೆಲ್ಲ ಎಷ್ಟು ತೊಂದರೆ ಆಗಿತ್ತು ಈ ಆನೆಯಿಂದ, ಆ ತೊಂದರೆಯನ್ನ ಪರಿಹಾರ ಮಾಡಿದೆಯಲ್ಲ ನೀನು, ನಿನಗೆ ನಾವೆಲ್ಲ ಸೇರಿ ವರ ಕೊಡ್ತೇವೆ, ನಾವು ಏನು ವರ ಬೇಕು ಅಂತ ಕೇಳ್ತಾರ. ಯದಿ ಪ್ರಸನ್ನ ಭಗವತ್ತಮಾಮೇ ಸುತಂ ವೃಣೆ ಸರ್ವಗುಣಾಭಿರಾಮಂ. ನೀವು ಈ ನಾನು ಮಾಡಿದ ಕೆಲಸದಿಂದ ನಿಜವಾಗಿಯೂ ಸಂತೋಷಗೊಂಡಿದ್ದೇ, ಆದ್ರೆ ನನಗೆ ಒಳ್ಳೆಯ ಮಗ ಬೇಕು, ಗುಣಾಭಿರಾಮಂ, ಗುಣಗಳಿಂದ ತುಂಬಿದ ಮಗ ಬೇಕು. ಅಷ್ಟೇ ಅಲ್ಲ, ತಸ್ಮಾನ್ ನ ಮುಖ್ಯೋಸ್ತು ವಿನಾ ಮುಕುಂದಂ ಏವಂ ಸವವ್ರೇಥ ವರಂ ದ್ವಿಜೇಭ್ಯ. ಅವನಿಗೆ ನಾರಾಯಣನಿಗಿಂತ ಉತ್ತಮನಾದ ದೇವರು ಇನ್ಯಾರೂ ಇರಬಾರದು. ಅಂದ್ರೆ
ಯಾವಾಗ್ಲೂ ನಾರಾಯಣನ ಸ್ಮರಣೆ ಮಾಡುವಂತಹ ಮಗ ಬೇಕು ಅಂತ ಒಂದರ್ಥ. ಇನ್ನೊಂದು, ನಾರಾಯಣನಿಗಿಂತ ಉತ್ತಮ ದೇವತೆ ಯಾರು ಇರಬಾರ್ದು ಅಂತಂದ್ರೆ ಅವನ ನೆಕ್ಸ್ಟ್ ನಾರಾಯಣನೇ ಇರಬೇಕು ಅಂಥವನು ಅಂತ. ಅದರಿಂದ ಅದು ಮುಖ್ಯ ಪ್ರಾಣ ಅಂತ. ಯಾಕೆ ಮುಖ್ಯ ಪ್ರಾಣ ದೇವರ ನೆಕ್ಸ್ಟ್ ಸ್ಟೆಪ್ ಅವರಿಗಿಂತ ಉತ್ತಮ ಯಾರು ಅಂತಂದ್ರೆ ಒಂದು ಲಕ್ಷ್ಮಿ, ಇನ್ನೊಂದು ನಾರಾಯಣ. ಹಾಗಾದ್ರೆ ಬೇರೆ ಎಲ್ಲ ದೇವತೆಗಳು ಬ್ರಹ್ಮ ಮತ್ತು ವಾಯು ಇವರ ಕೈ ಕೆಳಗಡೆ ಬರುವಂಥವ್ರು. ಬೇರೆ ಯಾರೋ ಇಂದ್ರ ಅಂತಾದ್ರೆ ಇಂದ್ರನ ಮೇಲೆ ಇನ್ನು ಅನೇಕ ದೇವತೆಗಳಿದ್ದಾರೆ. ಗರುಡ, ಶೇಷ, ರುದ್ರ, ಅವರ ಪತ್ನಿಯರು, ಇವರೆಲ್ಲ ಆದ್ಮೇಲೆ ಕೆಳಗೆ ಬರುವವನು ಇಂದ್ರ. ಹಾಗಾಗಿ ಇಂದ್ರನ ಕೇಳಿದ್ದಲ್ಲ, ಮುಖ್ಯ ಪ್ರಾಣನನ್ನೇ ಮಗನಾಗಿ ಪಡಿಬೇಕು ಅಂತ ಹೇಳಿ ಆ ಕೇಸರಿ ಕೇಳಿದ. ಅದನ್ನ ಸದಾ ನಾರಾಯಣನನ್ನೇ ಸ್ಮರಣೆ ಮಾಡುವ, ನಾರಾಯಣನೇ ಇವನಿಗಿಂತ ಉತ್ತಮವಾಗಿ ಉಳ್ಳಂತಹ ಮಗ ಬೇಕು ಅಂದ್ರೆ ನಾರಾಯಣನನ್ನ ಬಿಟ್ಟು ಇನ್ಯಾರು ಉತ್ತಮರಾಗಿರ್ಬಾರ್ದು ಇವನಿಗೆ ಅಂತಂದ್ರೆ ಅದು ಮುಖ್ಯ ಪ್ರಾಣನೇ ಆಗಿರ್ಬೇಕು. ಬ್ರಹ್ಮದೇವರು ಭೂಲೋಕದಲ್ಲಿ ಅವತಾರ ಮಾಡುವುದಿಲ್ಲಂತ. ಆದ್ರಿಂದ ಆ ಪ್ರಾಣನನ್ನೇ ತಾನು ಮಗನಾಗಿ ಪಡಿಬೇಕು ಅಂತ ಆಸೆ ಪಟ್ಟ. ತತಃ ಕದಾಚಿತ್ ಕಮಲಾ ಯಥಾಕ್ಷಿ ಸ್ನಾತಾ ಸುವಸ್ತ್ರಾಭರಣಾಂಜನಾಸ. ಒಂದು ದಿವಸ ಆ ಅಂಜನಾ ದೇವಿ ತಾನು ಋತುಸ್ನಾತಳಾಗಿ ತಾನು ಆಭರಣಗಳನ್ನೆಲ್ಲ ತೊಟ್ಟು ಒಂದು ಉದ್ಯಾನವನದಲ್ಲಿ ಸಂಚಾರ ಮಾಡಬೇಕಾದ್ರೆ ಒಮ್ಮೆನೊಮ್ಮೆಲೆ ಆ ವಾಯುದೇವರು ಪ್ರತ್ಯಕ್ಷ ಆಗ್ತಾರಂತೆ. ಮುಖ್ಯ ಪ್ರಾಣ ಪ್ರತ್ಯಕ್ಷನಾಗಿ ಸಂಸ್ಪರ್ಶನಂ ನಸ್ತವತನ್ ವಿಭೂತ್ಯೈ, ಆ ಅಂಜನೆಯನ್ನ ಒಂದು ಸರ್ತಿ ತನ್ನ ಕೋಮಲವಾದ ಕೈಯಿಂದ ಮುಖ್ಯ ಪ್ರಾಣ ಸ್ಪರ್ಶ ಮಾಡ್ತಾನಂತೆ. ಸ್ಪರ್ಶ ಮಾಡಿದ ಮಾತ್ರಕ್ಕೇನೆ ಅವಳು ಗರ್ಭಿಣಿಯಾಗಿ ಮಗುವನ್ನ ಹಡೆದು ಬಿಡ್ತಾಳೆ. ಇದೆಲ್ಲ ದೇವಗುಹ್ಯ ಅಂತ. ದೇವತೆಗಳು ಮನುಷ್ಯರಲ್ಲಿ ಮಕ್ಕಳಾಗಿ ಹುಟ್ಟೋದು ಅಂದ್ರೆ ಹೀಗೆ. ಅದರಲ್ಲಿಯೂ ಮುಖ್ಯ ಪ್ರಾಣದೇವರು, ನಾರಾಯಣ, ಲಕ್ಷ್ಮಿ, ಇವರು 3 ಜನಕ್ಕೆ ಗರ್ಭವಾಸನೆ ಇಲ್ಲಂತ. ಅಂದ್ರೆ ಡೈರೆಕ್ಟ್ ಹುಟ್ಟೇ ಬಿಡ್ತಾರೆ ಅವರು. ಅವರಿಗೆ 9 ತಿಂಗಳಾಗಿ ಹುಟ್ಟೋದು, ಅವರು ಇವರ ಗರ್ಭವನ್ನ ಪ್ರವೇಶಿಸಿ ಅಲ್ಲಿ 9 ತಿಂಗಳಿದ್ದು ಅಲ್ಲಿ ಪಡುವಂತಹ ದುಃಖಗಳನ್ನೆಲ್ಲ ಪಡುವುದು, ಇದು ಯಾವುದೂ ಇಲ್ಲಂತೆ. ಬೇರೆ ದೇವತೆಗಳಾದ್ರೆ ಗರ್ಭವಾಸವನ್ನ ಅನುಭವಿಸ್ತಾರಂತವ್ರು. ಆದ್ರೆ ಮುಖ್ಯ ಪ್ರಾಣನಿಗೆ, ಲಕ್ಷ್ಮಿ, ನಾರಾಯಣರಿಗೆ ಗರ್ಭವಾಸ ಇಲ್ಲ. ಆದ್ರಿಂದ ಇಷ್ಟು ಸ್ಪರ್ಶ ಮಾಡಿದ ಮಾತ್ರಕ್ಕೆ ಆ ಅಂಜನೆಯಲ್ಲಿ ಮಗು ಉಂಟಾಯ್ತು. ಅಸೂತ ಸೂನುಂ ತಮಸಾಂ ವಿನಾಶಂ ತಮಂಜನ ಸಜ್ಜನ ಕಂಜ ಬಂಧುಂ. ಪೂರ್ವ ದಿಕ್ಕಲ್ಲಿ ಸೂರ್ಯ ಉದಯಿಸ್ತಾ ಇದ್ರೆ ಸೂರ್ಯನನ್ನೇ ಬಂಧು ಅಂತ ಅಂದ್ಕೊಂಡಿರುವಂತಹ ಕಮಲಗಳು ಅರಳಿ ನಿಲ್ತವೆ. ಯಾರೋ ನಮ್ಮವರು ಅತ್ಯಂತ ಆತ್ಮೀಯರು ಮನೆಗೆ ಬಂದಾಗ ನಮಗೆ ಮುಖದಲ್ಲಿ ನಮ್ಮ ಮುಖವೇ ಅರಳುತ್ತದಲ್ಲ, ನಮಗೆ ಸಂತೋಷ ಆಗ್ತದಲ್ಲ, ಆ ರೀತಿ ಆ ಕಮಲಗಳಿಗೆಲ್ಲ ಬಂಧು ಅಂತಂದ್ರೆ ಸೂರ್ಯ. ಸೂರ್ಯ ಬಂದ ಕೂಡ್ಲೆ ಆ ಸೂರ್ಯನನ್ನ ನೋಡಿ ಕಮಲಗಳೆಲ್ಲ ಅರಳಿ ನಿಲ್ತವಂತೆ. ಅದೇ ರೀತಿ ಸಜ್ಜನ ಕಂಜ ಬಂಧುಂ, ಈ ಮುಖ್ಯ ಪ್ರಾಣ ತಾನು ಹುಟ್ಟಿದ್ದನ್ನ ಕಂಡು ಎಲ್ಲ ಸಜ್ಜನರು ಅರಳಿ ನಿಂತರು. ಯಾಕೆ? ಈ ಸೂರ್ಯ ಹುಟ್ಟಬೇಕಾದ್ರೆ ಜಗತ್ತನ್ನಲ್ಲಿರುವ ಎಲ್ಲ ತಮಸ್ಸನ್ನ, ಕತ್ತಲೆಯನ್ನ ನಾಶ ಮಾಡ್ತಾನೆ. ಈ ಮುಖ್ಯ ಪ್ರಾಣ ಹುಟ್ಟುತ್ತಾನೆ ಜನರ ಒಳಗಿರುವ ಅಜ್ಞಾನವನ್ನ ನಾಶ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಆ ಅಜ್ಞಾನವನ್ನ ನಾಶ ಮಾಡುವ ನಮ್ಮ ಬಂಧು ಹುಟ್ಟಿದ ಅಂತ ಹೇಳಿ ಸಜ್ಜನರೆಲ್ಲ ಆನಂದ ಪಟ್ಟರು. ಅಂಥ ಮುಖ್ಯ ಪ್ರಾಣ ಆ ಅಂಜನೆಯಲ್ಲಿ ಹುಟ್ಟಿದ. ಪ್ರಾಣಾತ್ಮಕೆ ಪ್ರಾಣಸುತೆ ಪ್ರಜಾತೆ ನನಂದ ಚೇತಸ್ಸುರ ಸುಂದರೀಣಾಂ. ಪ್ರಾಣಾತ್ಮಕನಾದಂತಹ ಪ್ರಾಣಸುತ ಹುಟ್ಟಿದ. ಅಂದ್ರೆ ಇದು ವಿಚಿತ್ರ, ತನಗೆ ತಾನೇ ಮಗ ಆಗೋದು ಅನ್ನೋ ರೀತಿಯಲ್ಲಿ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನ ಹನುಮಂತ ಮುಖ್ಯ ಪ್ರಾಣನ ಅವತಾರವೂ ಹೌದು, ಮುಖ್ಯ ಪ್ರಾಣನ ಮಗನೂ ಹೌದು. ಇದು ದೇವತೆಗಳಲ್ಲಷ್ಟೇ ಸಾಧ್ಯ. ಅರ್ಜುನ ಇಂದ್ರನ ಮಗನೂ ಹೌದು, ಇಂದ್ರನೂ ಹೌದು. ಆ ರೀತಿ ವ್ಯವಹಾರ ದೇವತೆಗಳಲ್ಲಿ ನಡೀತದಂತೆ. ಆ ರೀತಿ ಈ ಮುಖ್ಯ ಪ್ರಾಣ ಯಾರು ಹುಟ್ಟಿದವನು ಆ ಮುಖ್ಯ ಪ್ರಾಣನ ಮಗನೂ ಹೌದಂತೆ, ಅದು ಮುಖ್ಯ ಪ್ರಾಣನ ಪೂರ್ಣ ಅಂಶವೂ ಹೌದು ಅದರಲ್ಲಿ. ಹಾಗಾಗಿ ಅದನ್ನ ನೋಡಿ ಎಲ್ಲ ದೇವತೆಗಳೆಲ್ಲ ಬಹಳಷ್ಟು ಆನಂದ ಪಟ್ಟರು, ಮುಖ್ಯ ಪ್ರಾಣ ಹುಟ್ಟಿದ ಅಂತ ಹೇಳಿ. ಸಂಜಾತ ಮಾತ್ರಂ ಶಿಶುಮದ್ಭುತಾಂಗಂ ಬುಭುಕ್ಷಿತಂ ತಂ ಬಲಿನಂ ವಿಲೋಕ್ಯ. ಸ್ವಲ್ಪ ದಿವಸ ಕಳೀತದೆ, ಮಗುವಿಗೆ ಜೋರು ಹಠ ಮಾಡ್ತಾ ಇದೆ ಅಂತೆ, ಅದಕ್ಕೆ ಜೋರು ಹಸುವೆ ಆಗಿದೆ ಅಂತ ಗೊತ್ತಾಗ್ತದೆ. ತಾಯಿ, ಇರಪ್ಪ, ಯಾವತ್ ಫಲಾರ್ಥಂ ಜನನಿ ಜಗಾಮ, ನಾನು ಬೇಗ ಹೋಗಿ ನಿಂಗೆ ಏನಾದ್ರೂ ಹಣ್ಣು ತರ್ತೇನೆ ತಿನ್ಲಿಕ್ಕೆ ಅಂತ ತಾಯಿ ಮಗುವನ್ನ ಬಿಟ್ಟು ಹೋಗಿದಾಳಂತೆ. ಅಷ್ಟೊತ್ತಿಗೆ ತಾವತ್ಸ ಬಾಲಸ್ಸಹ ಸೋತ್ಪಪಾತ. ಅಷ್ಟು ಗಡಿಬಿಡಿ, ಅರ್ಜೆಂಟ್ ಅವನಿಗೆ. ಆ ಏನು ತೊಟ್ಟಿಲಲ್ಲಿ ಹಾಕಿದ್ಲಲ್ಲ, ಆ ತೊಟ್ಟಿಲಿಂದ ನೆಗೆದು ಬಿಟ್ಟ, ಅವನು ಜಿಗಿದು ಬಿಟ್ಟ ಅಲ್ಲಿಂದ ಅಂತ. ಎಲ್ಲಿಗೆ ಜಿಗಿದಪ್ಪ ಅಂತಂದ್ರೆ ಉದ್ಯದ್ದಿನೇಶಂ ಗ್ರಸಿತುಂ ಪ್ರಯಾಂತಂ ತತ್ತೇಜಸಾ ಲೋಹಿತಮಾಶುರಾಹುಂ ಪ್ರತ್ಯುದ್ಯಯೌ ನಾಮ ಫಲಂ ವಿಚಿನ್ವನ್ ನಿಸರ್ಗತೋ ದುಷ್ಟ ಜನಾ ಸಹೋಸೌ. ಈ ಮುಖ್ಯ ಪ್ರಾಣ ದೇವರಿಗೆ ದುಷ್ಟರನ್ನ ಕಂಡ್ರೆ ಆಗುದಿಲ್ಲ. ಅದಕ್ಕೆ ಕಲಿಯನ್ನ ನಿಗ್ರಹ ಮಾಡ್ಲಿಕ್ಕೆ ನಾವು ನಿತ್ಯ ಮುಖ್ಯ ಪ್ರಾಣರನ್ನ ಚಿಂತನೆ ಮಾಡಬೇಕು ಅಂತ. ಯಾಕೆ? ಮುಖ್ಯ ಪ್ರಾಣನನ್ನ ಬಿಟ್ರೆ ಬೇರೆ ಯಾವ ದೇವತೆಗಳಿಗೂ ಕಲಿಯನ್ನ ನಿಗ್ರಹ ಮಾಡುವ ಶಕ್ತಿ ಇಲ್ಲಂತೆ. ಕಲಿ ಬೇರೆ ದೇವತೆಗಳ ಒಳಗೂ ಪ್ರವೇಶ ಮಾಡಬಲ್ಲ, ಆದ್ರೆ ಮುಖ್ಯ ಪ್ರಾಣನಿಗೆ ಆಖಣಾಶ್ಮ ಸಮ, ಅವನ ಒಳಗೆ ಎಂದೂ ಕೂಡ ಕಲಿ ಪ್ರವೇಶ ಆಗ್ಲಿಕ್ಕೆ ಆಗುದಿಲ್ಲಂತೆ. ಹಾಗಾಗಿ ಅವನು ನಿಸರ್ಗತೋ ದುಷ್ಟ ಜನಾಸ ಹೋಸವು. ನಿಸರ್ಗ ಅವನ ಸ್ವಭಾವವೇ ಹಾಗೆ, ಮುಖ್ಯ ಪ್ರಾಣನ ಸ್ವಭಾವವೇ ದುಷ್ಟ ಜನರನ್ನ
ಸಹನೆ ಮಾಡದೇ ಇರೋದು. ಈ ಪುಟ್ಟ ಬಾಲಕ ಆ ತನ್ನ ಜೋಕಾಲಿಯಿಂದ ಜಿಗಿದಿದ್ದಾನಂತೆ. ಎಲ್ಲಿಗೆ ಕೇಳಿದ್ರೆ ಉದ್ಯದ್ದಿನೇಶಂ ಗ್ರಸಿತುಂ ಪ್ರಯಾಂತಂ, ಆಗಷ್ಟೇ ಸೂರ್ಯ ಉದಯಿಸಿದಾನಂತೆ. ಉದಯಿಸಿದವನನ್ನ ಆ ರಾಹು ತಾನು ಗ್ರಸನೆ, ಅವನನ್ನ ತಿನ್ನಬೇಕು ಅಂತ ಬರ್ತಾ ಇದ್ದಾನೆ. ಅಂದ್ರೆ ಸೂರ್ಯನ ಪ್ರಕಾಶ ಭೂಮಿಗೆ ಬೀಳ್ತಾ ಇದೆ, ರಾಹು ಹೋದ್ರೆ ಸೂರ್ಯನ ಪ್ರಕಾಶ ಬರುವುದಿಲ್ಲ. ಆ ರೀತಿ ಸೂರ್ಯನ ಪ್ರಕಾಶ ಬರದೇ ಇರುವಂತೆ ಮಾಡ್ಲಿಕ್ಕೆ ಅಂತ ರಾಹು ಹೊರಟಿದ್ದಾನೆ. ಇದನ್ನ ನೋಡಿದಂತಹ ಈ ಯಾರು ಮುಖ್ಯ ಪ್ರಾಣ ಇದ್ದಾನೆ ಆಂಜನೇಯ, ತತ್ತೇಜಸಾಲೋಹಿತಮಾಶು ರಾಹುಂ, ಇದೇನು ಕೆಂಪು ಕೆಂಪು ಕಾಣ್ತಾ ಇದೆ ಅಲ್ಲ, ಅದನ್ನ ಹಣ್ಣು ಅಂತ ತಿಳ್ಕೊಂಡು ತಾನು ಚಂಗನೆ ಅದನ್ನ ಹಿಡಿಲಿಕ್ಕೆ ನೆಗೆದಿದ್ದಾನೆ. ಬಹಳಷ್ಟು ಜನ ಸೂರ್ಯನನ್ನೇ ಹಿಡಿಲಿಕ್ಕೆ ಹೋದ ಅಂತ ತಿಳ್ಕೊಂಡ್ರು, ಆದರೆ ಸೂರ್ಯನನ್ನಲ್ಲ, ಅಲ್ಲಿದ್ದ ರಾಹುವನ್ನ. ಸೂರ್ಯನನ್ನ ದಿನಾ ನೋಡ್ತಾ ಇದ್ದ ಅವನು, ಸೂರ್ಯ ಹಣ್ಣು ಅಂತ ಅನಿಸ್ಲಿಲ್ಲ ಅಂತೆ. ಸೂರ್ಯನ ಪಕ್ಕ ಇದ್ಯಾವುದೋ ಹಣ್ಣು ಹೋಗ್ತಾ ಇದೆ ಅಂತ ತಿಳ್ಕೊಂಡು ರಾಹುವನ್ನ ಹಿಡಿಲಿಕ್ಕೆ ಅಂತ ಚಂಗನೆ ನೆಗೆದಿದ್ದಾನವನು. ತಮುತ್ಪತಂತಂ ಹರಿಚಕ್ರ ಕಲ್ಪಂ, ಈ ಹರಿಚಕ್ರ ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರ, ಅದು ಒಂದು ಸರ್ತಿ ಬೆನ್ನಟ್ಟಿತು ಅಂತಂದ್ರೆ ಆಮೇಲೆ ಬಿಡುವುದಿಲ್ಲಂತೆ. ಅದನ್ನ ನಾವು ಬೇಕಾದಷ್ಟು ಭಾಗವತ ಕಥೆಗಳಲ್ಲೆಲ್ಲ ನೋಡ್ತೀವಿ. ಅಂಬರೀಷ ಮಹಾರಾಜನ ಅವನನ್ನ ಅನುಗ್ರಹ ಮಾಡ್ಲಿಕ್ಕೆ ಅಂತ ಹೇಳಿ ದೂರ್ವಾಸರನ್ನ ಅದು ಅಟ್ಟಿಸ್ಕೊಂಡು ಹೋಯ್ತು ಅಂತ. ಅವ್ರು ಎಲ್ಲಾ ಕಡೆ ಹೋದ್ರು ಬಿಡ್ಲಿಲ್ಲ. ಅದೇ ರೀತಿ ಈ ರಾಹು ಏನ್ ಮಾಡಿದ್ರು ಈ ಹುಡುಗ ಬಂದವನು ಬಿಡ್ತಾ ಇಲ್ಲ ಇವನನ್ನ. ಇಷ್ಟಾಗ್ತದೆ. ವಿಲೋಕ್ಯ ಲೋಕಸ್ಸು ಕತೂಹಲೋ ಭವತ್ ಸದ್ಯೋಸ್ಯ ಜಾತಸ್ಯ ಸುತೇಜ ಈದೃಕ್ ಯುನೋ ಪ್ರಮೇಯಂ ಹಿ ಭವಿಷ್ಯತೀತಿ. ಆ ಎಲ್ಲ ಅವನನ್ನ ನೋಡಿ ಅಂದ್ಕೊಳ್ತಾ ಇದಾರಂತೆ. ಇವನೇನು ದೇವತೆಗಳೆಲ್ಲ ನೋಡ್ತಾ ಇದಾರಲ್ಲ, ಇದನ್ನ ನೋಡಿ ಅಂದ್ಕೊಳ್ತಾರಂತೆ, ಈ ಸಣ್ಣ ಹುಡುಗ ಆದಾಗ್ಲೇ ಹಿಂಗಾದ್ರೆ ಇನ್ನು ದೊಡ್ಡವನಾದ್ಮೇಲೆ ಏನ್ ಪರಿಸ್ಥಿತಿ. ಈ ಸಣ್ಣ ಹುಡುಗರು ಬಹಳ ಉಡಾಳ ಮಾಡೋರು ನೋಡಿ ಅಂತಿರ್ತೀವಿ ನಾವು, ಅಲ್ಲ ಹೀಗೆ ಹಿಂಗ್ ಮಾಡಿದ್ರೆ ದೊಡ್ಡವನಾದ್ಮೇಲೆ ಏನ್ ಮಾಡ್ತೀನಿ ನೀನು ಅಂತ. ಆ ರೀತಿ ಈ ಸಣ್ಣ ಪುಟ್ಟ ಹುಡುಗ ಇರ್ಬೇಕಾದ್ರೆ ಆಕಾಶಕ್ಕೆ ಹಾರಿ ರಾಹುವನ್ನ ಹಣ್ಣು ಅಂತ ತಿಂತೀನಿ ಅಂತ ಹೋದವನು ನಾಳೆ ದಿವಸ ದೊಡ್ಡವನಾದ್ಮೇಲೆ ಇನ್ ಏನೇನು ಮಾಡವಲ್ಲ ಇವನು ಅಂತ ಹೇಳಿ ಅಂದ್ಕೊಳ್ತಾ ಇದಾರಂತೆ. ಅಷ್ಟೊತ್ತಿಗೆ ರಾಹು ಪೂರ್ತಿ ಹೆದರಿ ಬಿಟ್ಟಿದ್ದಾನೆ. ಹೆದರಿ ರಾಹುಸ್ತು ಶಕ್ರಂ ಶರಣಂ ಜಗಾಮ ಶಕ್ರೋಪಿ ವಜ್ರಂ ಶಿಶವೇ ಮುಮೋಚ. ರಾಹು ಬೇಗ ಇಂದ್ರನ ಬಳಿ ಹೋದಂತ. ಇಂದ್ರನ ಬಳಿ ಹೋಗಿ, ನನ್ನನ್ನು ನೀನೇ ರಕ್ಷಣೆ ಮಾಡ್ಬೇಕಪ್ಪ, ನನ್ನ ಕೆಲಸವೇ ಸೂರ್ಯನ್ ನುಂಗೋದು, ಇನ್ಯಾರನ್ನು ನುಂಗ್ಲಿಕ್ಕೆ ಆಗಲ್ಲ, ನನ್ನ ಕೆಲಸಕ್ಕೂ ಅಡ್ಡ ಬರ್ಲಿಕ್ಕತ್ತಾನ ಅವನು, ಏನಾದ್ರೂ ಮಾಡ್ಬೇಕು ನೀನು ಅಂತ ಹೇಳಿದಾಗ ಶಕ್ರೋಪಿ ವಜ್ರಂ ಶಿಶವೇ ಮುಮೋಚ, ತನ್ನ ಕೈಯಲ್ಲಿ ಇದ್ದ ವಜ್ರಾಯುಧವನ್ನ ಬೀಸಿ ಆ ಮಗುವಿನ ಮೇಲೆ ಎಸೆದ ಇಂದ್ರ. ಇಷ್ಟಾಗ್ತದೆ. ಅನ್ಯಾಭಿಸಕ್ತ ಯನ ಧರ್ಮ ಬುದ್ಧಿ ಮದ್ಯನ್ ಪ್ರಮಾದ್ಯೇತ್ ಸುಜನೋಪಿ ನೂನಂ. ಕೆಲವೊಮ್ಮೆ ಒಳ್ಳೆಯವರಿಗೂ ಕೂಡ ಕೆಟ್ಟ ಬುದ್ಧಿ ಬರ್ತದಂತೆ. ಯಾಕೆ? ಕೆಟ್ಟವರ ಸಹವಾಸ ಮಾಡಿದಾಗ ಅಂತ. ಇಂದ್ರ ಯದ್ಯಪಿ ಒಳ್ಳೆಯವನು, ಅದು ಮುಖ್ಯ ಪ್ರಾಣ ಅಂತ ಗೊತ್ತಿದೆ ಅವನಿಗೆ, ಆದ್ರೂ ವಜ್ರವನ್ನ ಎಸಿಬೇಕು ಅವನ ಮೇಲೆ, ಸಣ್ಣ ಬಾಲಕನ ಮೇಲೆ ಅಂತಂದ್ರೆ ಅವನಿಗೇನೋ ಕೆಟ್ಟ ಬುದ್ಧಿ ಬಂದಿರ್ಬೇಕಲ್ಲ. ಅದು ಹೆಂಗ್ ಬಂತಪ್ಪ ಅಂದ್ರೆ ಈ ರಾಹುವಿನ ಸಂಸರ್ಗದಿಂದ. ಆ ರೀತಿ ಕೆಟ್ಟವರ ಸಂಘದಿಂದ ಒಳ್ಳೆಯವರಿಗೂ ಕೆಟ್ಟ ಬುದ್ಧಿ ಬರ್ತದೆ ಅಂತ ಅನ್ನೋದಕ್ಕೆ ನಿದರ್ಶನ ಇದು. ಇಷ್ಟಾಗ್ತದೆ. ವಜ್ರವನ್ನ ಎಸೆದ್ರೆ ನಿಸ್ತಾಡಿತೋಸೋ ನಿಶಿತೇನ ತೇನ ಶೈಲೇಂದ್ರ ಶೃಂಗೇಥ ಶಿಶು ಪಪಾತ. ಆ ವಜ್ರದ ಏಟು ಈ ಮಗುವಿನ ಮುಖಕ್ಕೆ ಬಡಿತದಂತೆ. ಮುಖಕ್ಕೆ ಬಡಿದು ಆ ಮಗು ಚಂಗನೆ ನೆಗೆದದ್ದು ಸೀದ ಬಂದು ಪರ್ವತದ ಶೃಂಗಕ್ಕೆ ಬಂದು ಬೀಳ್ತದೆ. ಆ ಬಿದ್ದಂಥ ಮಗುವನ್ನ ಪ್ರಾಣಾಧಿನಾಥ ಪ್ರಣಯಾತ್ ಸ್ವಪೋದಂ ಜಗ್ರಾಹ ಗುಪ್ಯನ್ ಕುಲಿಶಾಯುಧಾಯ. ಈ ಮಗು ಬೀಳ್ತಾ ಇದ್ದ ಹಾಗೆ ಮುಖ್ಯ ಪ್ರಾಣನಿಗೆ ಸಿಟ್ಟು ಬರ್ತದಂತೆ. ಸಿಟ್ಟು ಬರ್ತದೆ. ಬೇಗನೆ ಮುಖ್ಯ ಪ್ರಾಣ ಬಂದು ಆ ಮಗುವನ್ನ ತನ್ನ ತೊಡೆ ಮೇಲೆ ಮಲಗಿಸಿ ಸಿಟ್ಟಿನಿಂದ ಇಂದ್ರನನ್ನ ನೋಡ್ತಾ ಇದ್ದಾನಂತೆ. ನೋಡಿ, ತೇನಾಗಸ ಪ್ರಾಣಪತೌ ಸುಕೋಪೆ ಚೇಲುರ್ನ ಲೋಕ ಶಿವಶಕ್ರ ಮುಖ್ಯಾ ಪ್ರಾಣಂ ವಿನಾ ಪ್ರಾಣಿಶುನೋ ಹಿ ಚೇಷ್ಟಾ ಶ್ರೇಷ್ಠಾಪರಾಧ ಹಿ ಫಲಂತಿ ಸದ್ಯ. ಮುಖ್ಯ ಪ್ರಾಣದೇವರ ಸಿಟ್ಟಿಗೆ ಇಡೀ ಜಗತ್ತು ಸ್ತಬ್ಧ ಆಗಿ ಹೋಯಿತು. ಈಗ ಎಲ್ಲ ದೇವತೆಗಳು ಒಂದೊಂದು ಇಂದ್ರಿಯಗಳಿಗೆ ಅಭಿಮಾನಿಗಳು ಅಂತ ಇರ್ತಾರೆ. ಆ ದೇವತೆಗಳಿಗೆ ಸಿಟ್ಟು ಬಂತು ಅಂದ್ರೆ ಆಯಾ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಅಂತ ಇಟ್ಕೊಳ್ಬಹುದು. ಕೈಗೆ ಜಯಂತ ಅಂತ, ಕಣ್ಣಿಗೆ ಸೂರ್ಯಚಂದ್ರರು ಅಂತ. ಸೂರ್ಯನಿಗೆ ಸಿಟ್ಟು ಬಂತು ಅಂದ್ರೆ ಕಣ್ಣು ಕಾಣದೇ ಇರ್ಬೋದು ನಮಗೆ. ಜಯಂತನಿಗೆ ಸಿಟ್ಟು ಬಂತು ಅಂದ್ರೆ ಕೈ ಕೆಲಸ ಮಾಡದೇ ಇರ್ಬೋದು. ಈ ಮುಖ್ಯ ಪ್ರಾಣನಿಗೆ ಸಿಟ್ಟು ಬಂದ್ರೆ ಏನು ಪರಿಸ್ಥಿತಿ? ಉಸಿರೇ ನಿಂತು ಹೋಯ್ತಂತೆ. ಇಡೀ ಜಗತ್ತು ಸ್ತಬ್ಧ ಆಗಿ ಬಿಟ್ಟಿದೆ. ಯಾರ್ಯಾರು ಏನೇನು ಕೆಲಸಗಳು ಮಾಡ್ತಾ ಇದ್ದಾರೆ ಅಲ್ಲೇ ನಿಂತು ಬಿಟ್ಟಿದ್ದಾರಂತೆ. ಯಾಕೆ? ಎಲ್ಲಿಯೂ ಕೂಡ ವಾಯು ಪ್ರವಹಿಸ್ತಾ ಇಲ್ಲ. ಗಿಡ ಮರಗಳು ಸ್ತಬ್ಧವಾಗಿ ನಿಂತು ಬಿಟ್ಟಿದೆ. ಇಷ್ಟನ್ನ ನೋಡಿ ಇದನ್ನ ಹೇಳ್ತಾರೆ, ಶ್ರೇಷ್ಠಾಪರಾಧ ಹಿ ಫಲಂತಿ ಸದ್ಯ. ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಅದಕ್ಕೆ ಫಲ ಅಲ್ಲೇ ಸಿಗುದಿಲ್ಲ ಅಂತ, ಅದಕ್ಕೆ ಪ್ರಾಯಶ್ಚಿತ್ತ ಪಟ್ಟರೆ ಮುಗಿದೋಗ್ತದೆ. ಆದ್ರೆ ದೊಡ್ಡ ದೊಡ್ಡ ತಪ್ಪನ್ನ ಮಾಡಿದರೆ, ಏನೋ ದೊಡ್ಡ ಮರ್ಡರ್ ಮಾಡಿಬಿಟ್ಟ ಅಂತಂದ್ರೆ ಅಲ್ಲೇ ಸಿಗಿಸಿ ಅಲ್ಲೇ ಗಲ್ಲಿ ಶಿಕ್ಷೆ ಕೊಟ್ಟು ಬಿಡ್ತಾರಲ್ಲ, ಆ ರೀತಿ ಶ್ರೇಷ್ಠಾಪರಾಧ ಮಾಡಿದಾನೆ ಇಂದ್ರ. ಅದರ ಫಲವನ್ನ ಇಡೀ ಜಗತ್ತು ಅನುಭವಿಸುವಂತಾಗಿದೆ. ಅಷ್ಟೇ ಅಲ್ಲ, ಶಿವಶಕ್ರ ಮುಖ್ಯಾಹ. ಈ ಎಫೆಕ್ಟ್ ಎಷ್ಟಿತ್ತು ಮುಖ್ಯ ಪ್ರಾಣನ ಎಫೆಕ್ಟ್ ಅಂತಂದ್ರೆ ದೇವತೆಗಳಿಗೂ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ದೇವತೆಗಳಿಗೆ ಉಸಿರಾಡ್ಲಿಕ್ಕೆ ಕಷ್ಟ, ಕೆಳಗಡೆ ಇರುವ ಚರಾಚರ ಪ್ರಾಣಿ ವಸ್ತುಗಳಿಗೆಲ್ಲ ಉಸಿರೇ ನಿಂತು ಹೋಗ್ಬಿಟ್ಟಿತ್ತು.
ಎಲ್ಲ ನಿಂತಲ್ಲೇ ನಿಂತು ಬಿಟ್ಟಿದಾರಂತೆ. ಇಷ್ಟಾದಾಗ ಯಜ್ಞಾನನೈವಾಧ್ಯಯನನ್ನ ಧರ್ಮೋ ನೋಚ್ಛ್ವಾಸ ನಿಶ್ವಾಸ ವಿಧಿ ಕುತೋನ್ಯ. ಯಾರಿಗೂ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಮೇಲೆ ಬೇರೆ ಕೆಲಸಗಳೇನು? ಯಾರು ಧರ್ಮಾಚರಣೆ ಮಾಡ್ತಿರ್ಲಿಲ್ಲ, ಯಜ್ಞಗಳನ್ನೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬೇಕಾಗಿಲ್ಲ ಅಂತೆ. ಉಸಿರಾಟ ಮಾಡಿದ್ರೆ ಆಮೇಲೆ ಏನೋ ಕೆಲಸ ಮಾಡ್ತಾನವನು ಅಂತ. ಏನಾದ್ರೂ ಆದಾಗ ಉಸಿರಾಡ್ತಿದ್ದಾನ ಕೇಳ್ತಾರೆ. ಉಸಿರಾಡಿದ್ರೆ ಮುಂದಿನ ಕೆಲಸ ಏನ್ ಬೇಕಾದ್ರೂ ಮಾಡ್ತಾನವನು. ಉಸಿರಾಡೋದೇ ಇಲ್ಲ ಅಂತಂದ್ಮೇಲೆ ಯಾವ ಯಾವ ಕೆಲಸಗಳು ಕೂಡ ಇಡೀ ಜಗತ್ತಿನಲ್ಲಿ ನಡೀತಾ ಇಲ್ಲ. ಜಗತ್ತು ಸ್ತಬ್ಧವಾಗಿ ಬಿಟ್ಟಿದೆ. ಇಷ್ಟಾದಾಗ ಪ್ರಜಾಪಂ ಶರಣಂ ಪ್ರಜಗ್ಮುಹು. ದೇವತೆಗಳೆಲ್ಲ ಕಷ್ಟ ಆಯ್ತಂತೆ. ಇಂದ್ರ ಮಾಡಿದ ತಪ್ಪಿಂದ ದೇವತೆಗಳೆಲ್ಲ ಶಿಕ್ಷೆ ಅನುಭವಿಸುವಂತಾಯ್ತಲ್ಲ. ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದ್ರಂತೆ. ಬ್ರಹ್ಮಾಥ ಕಿಂಚಿತ್ ಕುಪಿತೋ ಬಭಾಷೆ. ಬ್ರಹ್ಮದೇವರಿಗೂ ಒಂದು ಸರ್ತಿ ಸಿಟ್ಟು ಬಂತಂತೆ. ಸಿಟ್ಟಲ್ಲಿ ಹೇಳ್ತಾರವರು, ಕಸ್ವಾಮಿನೇ ದೃಶ್ಯತಿ ಜೀವನೇಪ್ಸುಹು ಐಶ್ವರ್ಯ ಮತ್ತಸ್ತ್ರಿದಶೇಶ್ವರೋಯಂ ಸ್ವಸ್ಯ ಪ್ರಜಾನಾಂಚ ಚಕಾರ ದುಃಖಂ. ಯಾವತ್ತೂ ಕೂಡ ತನಗಿಂತ ಹಿರಿಯರಾದವರಿಗೆ ದ್ರೋಹ ಬಗೆಬಾರದು. ಇಂದ್ರ ಏನ್ ಮಾಡಿದ್ಯಪ್ಪ ನೀನು ಎಂಥ ದ್ರೋಹ ಮಾಡಿಬಿಟ್ಟಿ. ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ನಿನಗಿಂತ ಎಷ್ಟೋ ಎತ್ತರದ ಸ್ಥಾನದಲ್ಲಿರುವವನು, ಅವನಿಗೆ ನೀನು ವಜ್ರಾಯುಧದಿಂದ ಹೊಡೆದು ಬಿಟ್ಟೆ ಅಂತಂದ್ರೆ ಎಂಥ ವಿಪರ್ಯಾಸ. ಆ ಮುಖ್ಯ ಪ್ರಾಣನಿಗೆ ಇಷ್ಟು ಸಿಟ್ಟು ಬಂದಿದೆ. ಈಗ ನೀ ಮಾಡಿರುವ ಈ ಕೆಲಸದಿಂದ ಇಡೀ ದೇವತೆಗಳು, ಇಡೀ ಮನುಷ್ಯ ಲೋಕ ಎಲ್ಲವೂ ಕೂಡ ಸಂಕಟ ಪಡುವಂತಾಗಿದೆ ಅಂತ ಹೇಳಿ ಬ್ರಹ್ಮದೇವರು ಇಂದ್ರನಿಗೆ ಹೇಳಿ, ನಮೇ ವಶೋಯಂ ನ ಶಿವಾದಿಕಾನಾಂ ನಾಥೋಸ್ತಿ ನಾರಾಯಣ ಏವ ತಸ್ಯ. ಈಗ ಬಂದು ನನ್ನ ಹತ್ರ ಕೇಳಿದ್ರೆ ನಾ ಏನು ಮಾಡ್ಲಿಕ್ಕೆ ಆಗ್ತದೆ? ಈಗ ಬೇರೆ ದೇವತೆಗಳು ಏನಾದ್ರು ಮಾಡಿದ್ರು ಅಂತಂದ್ರೆ ಎಲ್ಲ ದೇವತೆಗಳು ಬ್ರಹ್ಮದೇವರ ವಶದಲ್ಲಿರ್ತಾರಂತೆ. ಹಾಗಾಗಿ ಬ್ರಹ್ಮದೇವರು ಏನಾದ್ರೂ ಹೇಳಿ ಸ್ವಲ್ಪ ಸಾಂತ್ವನ ಪಡಿಸಿ ಅದನ್ನ ಸರಿ ಮಾಡ್ತಾರೆ. ಮುಖ್ಯ ಪ್ರಾಣ ಅವನು ಬ್ರಹ್ಮದೇವರ ವಶದಲ್ಲೇ, ನನ್ನ ವಶದಲ್ಲಿ ಇಲ್ಲ ಮುಖ್ಯ ಪ್ರಾಣ. ಕೇವಲ ನಾಥೋಸ್ತಿ ನಾರಾಯಣ ಏವ ತಸ್ಯ. ಅವನಿಗೆ ಒಬ್ಬನೇ ನಾಥ ಸ್ವಾಮಿ ಅಂತ ಹೇಳಿದ್ರೆ ಅದು ನಾರಾಯಣ ಅಷ್ಟೇ. ಈಗ ಒಂದೇ ಉಪಾಯ ಉಳಿದಿರೋದು, ಒಂದು ನಾರಾಯಣನ ಹತ್ರ ಹೋಗ್ಬೇಕು, ಇಲ್ಲಂದ್ರೆ ಮುಖ್ಯ ಪ್ರಾಣ ದೇವರ ಹತ್ರನೇ ಹೋಗ್ಬೇಕು. ನಾವೊಂದು ಕೆಲಸ ಮಾಡೋಣ, ಎಲ್ಲರೂ ಮುಖ್ಯ ಪ್ರಾಣ ದೇವರ ಹತ್ರನೇ ಹೋಗೋಣ ಅಂತ ಹೇಳಿ ದೇವತೆಗಳನ್ನೆಲ್ಲ ಕರ್ಕೊಂಡು ಮುಖ್ಯ ಪ್ರಾಣ ದೇವರ ಹತ್ರ ಹೋಗ್ತಾ ಇದ್ದಾರೆ. ಆಹೂಯ ದೇವಾನುಪದೇವ ಯುಕ್ತಾನ್ ಸಪುತ್ರಕೋ ಯತ್ರ ಸಜೀವ ದೇವ. ಎಲ್ಲ ದೇವತೆಗಳನ್ನ ಕರ್ಕೊಂಡು ಮುಖ್ಯ ಪ್ರಾಣ ದೇವರ ಹತ್ರ ಹೋಗ್ತಾ ಇದ್ದಾರೆ. ಆ ಮುಖ್ಯ ಪ್ರಾಣ ದೇವರು ಪರ್ವತದ ತುದಿಯಲ್ಲಿ ಆ ಮಗುವನ್ನ ತೊಡೆಯ ಮೇಲೆ ಇಟ್ಕೊಂಡು ಕ್ರುದ್ಧರಾಗಿ ಸಿಟ್ಟಾಗಿ ತಾವು ಕೂತಿದ್ದಾರಂತೆ. ಸವೇದ ಗರ್ಭ ಕರುಣಾ ಕುಲಾತ್ಮ ತೂರ್ಣಂಕರಾಗ್ರೇಣ ಸುಧಾಮಯೇನ. ಇಷ್ಟಾಗ್ತದೆ. ಬ್ರಹ್ಮದೇವರು ಎದುರು ಹೋಗ್ತಾರಂತೆ. ಯಾಕೆ ಯಾರ್ಯಾರು ಹೋಗ್ಬಿಟ್ರೆ ಮತ್ತೆ ಇನ್ನು ಸಿಟ್ಟು ಜೋರಾಗ್ಬಿಡ್ಬಾರ್ದಲ್ಲ. ಬ್ರಹ್ಮದೇವರು ಅಂತಂದ್ರೆ ಸಮಾನ, ಆ ಮುಖ್ಯ ಪ್ರಾಣ ದೇವರಿಗೆ ಸಮಾನ ಅಣ್ಣ ತಮ್ಮಂದರು ಇದ್ದ ಹಾಗೆ ಅವರು. ಹಾಗಾಗಿ ಬ್ರಹ್ಮದೇವರು ಎದುರುಗಡೆ ಹೋಗಿ ತಮ್ಮ ಕೋಮಲವಾದ ಕೈಯನ್ನ ಆ ಮಗುವಿನ ತಲೆ ಮೇಲೆ ಸವರ್ತಾರಂತೆ. ಮಗು ಎಚ್ಚೆತ್ಕೊಳ್ತದಂತೆ. ನಾಸ್ತೀಶ್ವರಾಣಾಂ ಜಗತೀಶಿತವ್ಯೇ ಮನ್ಯುಃ ಪಿತೃಣಾಂ ಇವ ಪುತ್ರವರ್ಗೇ. ಆ ಮುಖ್ಯ ಪ್ರಾಣ ದೇವರಿಗೆ ಕೇಳಿಸುವಂತೆ ಎಲ್ಲ ದೇವತೆಗಳಿಗೆ ಹೇಳ್ತಾರಂತೆ, ಯಾವತ್ತು ಒಬ್ಬ ತಂದೆ ಮಗುವಿನ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಗುರು ತನ್ನ ಶಿಷ್ಯನ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ. ಈ ಸಿಟ್ಟು ಶಾಶ್ವತವಾಗಿ ಏನು ಉಳಿಯುವುದಿಲ್ಲ. ಅಥವಾ ದ್ವೇಷದಿಂದ ಸಿಟ್ಟು ಮಾಡಿಕೊಂಡು ಜೀವನ ಪರ್ಯಂತ ಮಾತಾಡಿಸೋದೇ ಇಲ್ಲ ಅಂತ ಆ ರೀತಿ ಯಾವತ್ತು ಮಾಡೋದಿಲ್ಲ. ದ್ವೇಷದಿಂದ ಸಿಟ್ಟು ಬಂತು ಅಂತಂದ್ರೆ ಅವನು ತಂದೆನೇ ಅಲ್ಲ, ಅವನು ಗುರುವೇ ಅಲ್ಲ. ಹೊರತು ಏನೋ ಕೆಲಸ ಆಗ್ಲಿಲ್ಲ, ನಾನು ಹೇಳಿದ್ ಕೇಳಲಿಲ್ಲ ಅಂತ ತಂದೆಗೆ, ಗುರುಗಳಿಗೆ, ಶಿಷ್ಯನ ಮೇಲೆ, ಮಗನ ಮೇಲೆ ಸಿಟ್ಟು ಬರುವುದು ಸಹಜ. ಆ ರೀತಿ ಅಷ್ಟೇ ಸಿಟ್ಟು ಬಂದಿದೆ ಮುಖ್ಯ ಪ್ರಾಣನಿಗೆ. ಆ ಸಿಟ್ಟು ಈಗ ಶಾಂತ ಆಗಿದೆ, ಏನು ತೊಂದರೆ ಇಲ್ಲ. ಪ್ರಾಣೇ ಪ್ರಸನ್ನೇ ವಿತತೆ ಜಗಾಮ ಪ್ರಾಣಿವ್ರಜೋ ಎಂ ಪ್ರಕೃತಿ ನಿಪನ್ನಃ. ಇಷ್ಟಾಗಿ ಮುಖ್ಯ ಪ್ರಾಣ ದೇವರು ತಮ್ಮ ಸಿಟ್ಟನ್ನೆಲ್ಲ ಬಿಟ್ರಂತೆ. ಯಾಕೆ ದೇವತೆಗಳು ಬಂದಾಯ್ತು, ಎಲ್ಲ ಕೇಳ್ಕೊಂಡಾಯ್ತು. ಇಂದ್ರ ಬಂದು ಕಾಲಿಗೆ ಬೀಳ್ತಾನೆ. ಇಷ್ಟಾದ್ಮೇಲೆ ಮತ್ತೆ ಸಿಟ್ಟು ಮಾಡಿ ಇನ್ನು ಬೇರೆಯವರೆಲ್ಲ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಕಷ್ಟೇ ಅಂತ ಹೇಳಿ ಮುಖ್ಯ ಪ್ರಾಣ ದೇವರು ತಮ್ಮ ಸಿಟ್ಟನ್ನ, ಕ್ರೋಧವನ್ನ ಬಿಡ್ತಾರೆ. ಅಂದ್ರೆ ಅವರಿಗೆಲ್ಲ ಕ್ರೋಧ ಅಂತಿಲ್ಲ, ಇಂಥ ಅಪಚಾರ ಎಸಗಿದಾಗ ಕ್ರೋಧ ಬಂದಂತೆ ತೋರಿಸ್ಕೊಂಡು ಜಗತ್ತಿನಲ್ಲಿ ಹಿರಿಯರಿಗೆ ಯಾವತ್ತೂ ಕೂಡ ಸಿಟ್ಟು ಬರೆಸಬಾರದು ಅಂತನ್ನೋ ಸಂದೇಶವನ್ನು ಕೊಡೋ ಉದ್ದೇಶದಿಂದ ತಾವು ಸಿಟ್ಟು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಮುಖ್ಯ ಪ್ರಾಣದೇವರ ಸಿಟ್ಟು ಇಳಿತು. ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ತೊಡಗಿದ್ರು. ಭೂಲೋಕದಲ್ಲಿ ಎಲ್ಲ ಸ್ತಬ್ಧ ಆಗಿದ್ರಲ್ಲ, ಏನೋ ಕನಸು ಬಿದ್ದಂಗೆ ಮೂರ್ಛೆಯಿಂದ ಎದ್ದಂತೆ, ಏನೋ ಆಯ್ತು ನಮಗೀಗ, ಸರಿ ಆದ್ವಿ ನಾವು ಅಂತ ಹೇಳಿ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ರು. ಈ ರೀತಿ ಮುಖ್ಯ ಪ್ರಾಣದೇವರಿಗೆ ಸಿಟ್ಟು ಬಂದ್ರೆ ಇಡೀ ಜಗತ್ತೇ ಸ್ತಬ್ಧ ಆಗಿಬಿಡ್ತದೆ. ಇಷ್ಟಾದಾಗ ಇಂದ್ರ ಬಂದು ಆ ಮಗುವಿನ ತಲೆಯನ್ನ ಸವರಿ ಹೇಳ್ತಾನಂತೆ, ಭಂಗೇ ಪ್ರಸಕ್ತೇ ಪಿನ ಭಂಗಮಾಪ ಹನುಶಿಶೋರ್ಯಧನುಮಾನತೋಯಂ. ನಿನಗೆ ಇನ್ಮೇಲೆ ಜಗತ್ತಿನಲ್ಲಿ ಹನುಮಾನ್ ಅಂತ ಎಲ್ಲರೂ ಕರೀರಿ ಅಂತ. ಯಾಕೆ? ಭಂಗೇ ಪ್ರಸಕ್ತೇಪಿ ನ ಭಂಗಮಾಪ. ಈ ವಜ್ರಾಯುಧದಿಂದ ಯಾರಿಗಾದ್ರೂ ಬರೀ ಸ್ಪರ್ಶ ಮಾಡಿದ್ರೆ ಸಾಕು, ನಾನೀಗ ಎಸ್ದು ಬಿಟ್ಟಿದ್ದೇನೆ ಈ ಮಗು ಮೇಲೆ, ಎಸೆಯೋದಲ್ಲ, ಸ್ಪರ್ಶ ಮಾಡಿದ್ರೆ ಸಾಕು ಮೂತಿ ಕಿತ್ಕೊಂಡು ಹೋಗ್ಬಿಡ್ತದೆ. ಅಂಥದ್ರಲ್ಲಿ ಈ ಮಗುವಿನ ಮೇಲೆ ವಜ್ರಾಯುಧವನ್ನ ಪ್ರಹಾರ ಮಾಡಿದ್ರೂ ಈ ಮಗುವಿನ ಮೂತಿಗೆ ಏನೂ ಆಗ್ಲಿಲ್ಲಲ್ಲ, ಒಂದು ಸಣ್ಣ ಚುಕ್ಕಿ ಗಾಯದ ಕಲೆನೂ ಇಲ್ಲಲ್ಲ. ಆದ್ರಿಂದ ಎಲ್ಲಿ ಭಂಗ ಪ್ರಸಕ್ತವಾಗಿತ್ತೋ,
ಅಲ್ಲಿ ಏನೂ ಆಗದೆ ಇದ್ದಿದ್ರಿಂದ ಹನುಹು ಅಂದ್ರೆ ಹನು ಅಂದ್ರೆ ಈ ಗಲ್ಲಕ್ಕೆ ಹೊಡೆತ ಬಿದ್ರೆ ಅದು ಇನ್ನಷ್ಟು ಊದ್ಕೊಳ್ಬೇಕಿತ್ತು, ಏನೂ ಆಗ್ಲಿಲ್ಲ ಇವನಿಗೆ. ಆದ್ರಿಂದ ಗಟ್ಟಿಯಾದ ಗಲ್ಲ ಉಳ್ಳವ ಇವನು ಹನುಮಾನ್ ಅಂತ ಆಗ್ಲಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿದ. ಕೆಲವೊಬ್ಬರೆಲ್ಲ ಹೇಳ್ತಾರೆ ಇಂದ್ರ ಹೊಡೆದಿದ್ರಿಂದ ಆ ಹನುಮಂತನಿಗೆ ಊದ್ಕೊಳ್ತು, ಅದಕ್ಕಾಗಿ ಹನುಮಂತ ಅಂತ ಹೆಸರಿಟ್ಟ ಅಂತ. ಅದು ಕಪಿಗಳಿಗೆ ಸಹಜವಾಗಿಯೇ ಇರ್ತದೆ, ಊದ್ಕೊಂಡೇ ಇರ್ತದೆ. ಅದರಿಂದ ಇಂದ್ರ ಹೊಡೆದು ಊದಿಸ್ಬೇಕಂತಿಲ್ಲ. ಹೇಳ್ಬೇಕಾದ್ರೆ ಅವನ ಅಪ್ಪನೂ ಕೇಸರಿ ಕಪಿ, ಅಂಜನೆಯೂ ಕಪಿ. ಹೀಗಿರ್ಬೇಕಾದ್ರೆ ಮಗು ಸರಿಯಾಗಿ ಹುಟ್ಟಿ ಆಮೇಲೆ ಇಂದ್ರ ಹೊಡೆದು ಅದನ್ನ ಊದಿಸ್ಬೇಕಿತ್ತ? ಇಲ್ಲ ಅಲ್ಲ. ಹಾಗಾದ್ರೆ ಇಂದ್ರ ವರ ಕೊಟ್ಟಿದ್ದೇ ಹಾಗೆ. ಬೇರೆ ಯಾರಾದ್ರೂ ಈ ಹೊಡೆತ ತಿಂದಿದ್ರೆ ಅವ್ರಿಗೆಲ್ಲ 3-4 ಕಪಿಗಳ ಒಟ್ಟಿಗೆ ಸೇರಿದ ಗಲ್ಲದಂತೆ ಆಗ್ಬೇಕಿತ್ತು. ನಿನಗೆ ಏನೂ ಆಗ್ಲಿಲ್ಲಲ್ಲಪ್ಪ, ನೀನು ಗಟ್ಟಿಯಾದ ಗಲ್ಲ ಉಳ್ಳವಾದ್ರಿಂದ ನಿನ್ನನ್ನು ಹನುಮಾನ್ ಅಂತ ಕರೀಲಿ ಅಂತ ಹೇಳಿ ಆ ಇಂದ್ರ ದಿವ್ಯಾಂ ಮಹೇಂದ್ರೋ ನಿದಧೇ ತದಂಸೆ ಅವನಿಗೆ ಒಂದು ಹಾರವನ್ನ ಹಾಕಿ, ಒಂದು ಸನ್ಮಾನ ಮಾಡಿದ ಹಾಗೆ ಒಂದು ಹಾರವನ್ನ ಹಾಕಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಇಷ್ಟಾಗಿ ಶಸ್ತ್ರಾಸ್ತ್ರ ಸೋಢಾಖಿಲ ಶತ್ರುಹಂತ ಶಾಸ್ತ್ರೇಶು ಸರ್ವೇಶು ವಿದಗ್ರಿಯ ಬುದ್ಧಿ. ಬ್ರಹ್ಮದೇವರು ಆಶೀರ್ವಾದ ಮಾಡ್ತಾರಂತ ಅವನಿಗೆ. ಏನು? ಎಲ್ಲ ಶಸ್ತ್ರ ಅಸ್ತ್ರಗಳನ್ನ ಸಹಿಸುವ ಶಕ್ತಿ ನಿನಗೆ ಬರಲಿ. ಈಗ ಇಂದ್ರ ಹೊಡೆದ ಅಂತ ಬಿದ್ದಿದ್ದಕ್ಕೆ ಮುಖ್ಯ ಪ್ರಾಣದಂದು ಸಿಟ್ಟುಕೊಂಡ, ಇನ್ನು ಮತ್ತೆ ನಾಳೆ ದಿವಸ ಯಾವುದೋ ಶಸ್ತ್ರ ಬಂದು ಬಿತ್ತು ಅಂತ ಮತ್ತೆ ಮುಖ್ಯ ಪ್ರಾಣದೇವರ ಸಿಟ್ಟು ಬೆಳಬಾರದಲ್ಲ. ಅದಕ್ಕೆ ಎಲ್ಲ ಶಸ್ತ್ರ ಅಸ್ತ್ರ ಸೋಢ, ಎಲ್ಲ ಶಸ್ತ್ರ ಅಸ್ತ್ರಗಳನ್ನ ಸಹಿಸುವ ಶಕ್ತಿ ಬರಲಿ. ಮುಂದೆ ಗೊತ್ತಾಗ್ತದೆ ನಮಗೆ, ಎಂತ ಸಣ್ಣ ಸಣ್ಣ ರಾಕ್ಷಸರು ಎಷ್ಟು ಅಸ್ತ್ರ ಶಸ್ತ್ರ ಹೊಡೆದರೂ ಕೂಡ ಅವನಿಗೇನು ಆಗುದಿಲ್ಲ. ಹಾಗಾಗಿ ಆ ಶಸ್ತ್ರಾಸ್ತ್ರಗಳನ್ನ ಸಹಿಸುವ ಶಕ್ತಿ ಸಿಗಲಿ. ಅಖಿಲ ಶತ್ರುಹಂತ, ಎಲ್ಲ ಶತ್ರುಗಳನ್ನ ಸಾಯಿಸುವಂತಹ ವಿಶಿಷ್ಟ ಶಕ್ತಿ ನಿನಗೆ ಸಿಗಲಿ. ಶಾಸ್ತ್ರೇಶು ಸರ್ವೇಶು ವಿದಗ್ರಿಯ ಬುದ್ಧಿ. ಕೆಲವೊಮ್ಮೆ ಬಹಳಷ್ಟು ಶಕ್ತಿ ಇರ್ತದೆ, ಎಲ್ಲ ಇರ್ತದೆ, ಆದ್ರೆ ತಲೆ ಉಪಯೋಗಿಸ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರುವುದಿಲ್ಲ. ಆದ್ರೆ ಈ ಹನುಮಂತ ಬರೀ ಕೈಗಳಲ್ಲಿ ಅಷ್ಟೇ ನಿಪುಣ ಅಲ್ಲ, ತನ್ನ ಬುದ್ಧಿಯಲ್ಲಿಯೂ ಕೂಡ ಅತ್ಯಂತ ಚುರುಕಾಗಿದ್ದ. ಶಾಸ್ತ್ರೇಶು ಸರ್ವೇಶು ವಿದಗ್ರಿಯ ಬುದ್ಧಿ, ಎಲ್ಲ ಶಾಸ್ತ್ರಗಳು ಕೂಡ ನಿನಗೆ ಹೊಳೆಯುವಂತಾಗ್ಲಿ. ತಥೋ ಹನುಮಾನ್ ಭಗವತ್ ಪ್ರಿಯಾಣ ಶ್ರೇಷ್ಠೋಯಮಿತ್ಯಭ್ಯಭಿತಾಬ್ಜಯೋನಿ. ಆ ಬ್ರಹ್ಮದೇವರ ಅನುಗ್ರಹ ಮಾಡಿದ್ರಂತೆ, ಭಗವದ್ ಭಕ್ತರು ಅಂತ ಯಾರಿದಾರೋ ಅವರಲ್ಲಿ ಶ್ರೇಷ್ಠ ಭಕ್ತನಾಗಿ ನೀನು ಬೆಳೆ ಅಂತ ಹೇಳಿ ಆ ಬ್ರಹ್ಮದೇವರು ಆ ಮಗುವಿಗೆ ಅನುಗ್ರಹ ಮಾಡಿದರು. ಈ ರೀತಿ ಆ ಮಗು ಮುಂದೆ ಬೆಳಿತಾ ಹೋಯ್ತು. ಬೆಳಿತಾ ಇನ್ನು ಪಾಠ ಕಲಿಬೇಕಲ್ಲ. ಅದು ಹೇಗ್ ಕಲಿತು ಅಂದ್ರೆ, ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ಸೂರ್ಯಾಭಿಮುಖೇನ ಪತಂಶ್ಚ ಪಶ್ಚಾತ್. ಆ ಹನುಮಂತ ಸೂರ್ಯನ ಒಳಗಿರುವ ಸೂರ್ಯನಾರಾಯಣನಿಂದ ಪಾಠವನ್ನು ಕಲ್ತ. ಇನ್ನು ಪಾಠ ಕಲ್ತಿದ್ದೇ ಇನ್ನು ರೋಚಕ. ಹೇಗೆ? ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾನಲ್ಲ, ಸೂರ್ಯ ಅಭಿಮುಖವಾಗಿ ನಿಲ್ತಾನಂತವನು. ಸೂರ್ಯ ಎದುರುಗಡೆ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದಾನೆ, ಇವನು ಎದುರುಗಡೆಯಿಂದ ಹಿಂದೆ ಹೋಗ್ತಾ ಪಾಠ ಕೇಳಿದಾನೆ ಅಂತ. ಅಂದ್ರೆ ಸೂರ್ಯನ ವೇಗವೇ ಎಷ್ಟು ಸ್ಪೀಡ್ ಇರ್ತದೆ. ಒಂದು ಭೂಮಿ ಹಿಂಗೆ ಚಕ್ರ ತಿರುಗೋದು ಅಂದ್ರೆ ಸೂರ್ಯ ಒಂದ್ಸರ್ತಿ ತಿರುಗುವುದು ಅಂತಂದ್ರೇನೆ ಒಂದು ದಿನದಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಕಿಲೋಮೀಟರ್ ಹೋಗಿ ಬಿಡ್ತಾನ ಅವನು. ಅಂತ ಸೂರ್ಯನ ವೇಗವನ್ನ ಇವನು ತಾನು ಉಲ್ಟ ನಡಿಗೆಯಲ್ಲಿ ಅದನ್ನ ಸಾಧಿಸಿದಾನವನು ಅಂತ. ಹಾಗಾದ್ರೆ ಕೈಯಲ್ಲಿ ಗ್ರಂಥವನ್ನ ಹಿಡ್ಕೊಂಡು ಸೂರ್ಯನಾರಾಯಣನಲ್ಲಿ ಪಾಠವನ್ನ ಕೇಳ್ತಾ ಸೂರ್ಯ ಎದುರುಗಡೆ ಬರ್ತಾ ಇದ್ರೆ ಇವನು ಹಿಂದೆ ನಡೆಯುವ ನಡಿಗೆಯಿಂದ ಆ ಪಾಠವನ್ನೆಲ್ಲ ಕೇಳಿದಾನವನು. ಅದರಿಂದ ಗ್ರಂಥಂ ಮಹಾಂತಂ ಹನುಮಾನ್ ದಧಾನಃ, ಅದರಲ್ಲಿಯೂ ಮಹತ್ತರವಾದ ಗ್ರಂಥವನ್ನ ಹಿಡಿದು ತಾನು ಪಾಠವನ್ನ ಕೇಳಿದಾನೆ. ಅದರಲ್ಲಿ ವ್ಯಾಕರಣ ಅನೇಕ ಗ್ರಂಥಗಳು, ಇದರಲ್ಲಿ ವ್ಯಾಕರಣ ಅಂತ ಬರ್ತದೆ. ವ್ಯಾಕರಣ ಅಂತ ಅನ್ನೋದು ಉಪಲಕ್ಷಣ ಅಂತ. ಅದು ಬಿಟ್ಟು ಬೇರೆ ಅನೇಕ ಗ್ರಂಥಗಳನ್ನ ಆ ಸೂರ್ಯನಾರಾಯಣನಿಂದ ತಾನು ಪಡೆದ. ತಸ್ಯೇಂದ್ರಿಯಾರತಿ ಜಯಧ್ವಜೋಭೂತ್ ಸುಬ್ರಹ್ಮಚರ್ಯಂ ಭುವನಾಧಿಪೂಜ್ಯಂ. ಇಷ್ಟಾಗಿ ಅವನಿಗೆ ಇಂದ್ರಿಯ ನಿಗ್ರಹ ಅದು ಸಂಪಾದನೆ ಆಯ್ತಂತೆ. ಅಂದ್ರೆ ಇಂದ್ರಿಯಗಳು ಯಾವತ್ತೂ ಕೂಡ ವಿಚಲಿತಗಳಾಗೋದಿಲ್ಲ. ಯಾವತ್ತು ನಮ್ಮ ಮನಸ್ಸು ಯಾವ ರೀತಿ ಹೇಳ್ತದೋ ಇಂದ್ರಿಯಗಳು ಅದನ್ನ ಕೇಳಬೇಕಂತ. ಇಂದ್ರಿಯ ಹೇಳಿದಂತೆ ಮನಸ್ಸು ಕೇಳುವಂತೆ ಇಟ್ಕೊಳ್ಬಾರ್ದು. ಇಂದ್ರಿಯಗಳು ಬಹಳಷ್ಟು ಕೇಳುತ್ತವೆ, ಮನಸ್ಸು ಇಲ್ಲ ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗಲ್ಲ ನಿನಗೆ ಅಂತ ಬಾರ್ಗೇನು ಮಾಡಿ ಇಂದ್ರಿಯಗಳನ್ನ ಅಲ್ಲೇ ಸಪ್ಪಗೆ ಸುಮ್ಮನೆ ಮಾಡಿಸ್ಬೇಕಂತೆ. ಆ ರೀತಿ ಇವನು ಇಂದ್ರಿಯವನ್ನ ಪೂರ್ಣ ನಿಗ್ರಹದಲ್ಲಿಟ್ಕೊಂಡೋನು ಸುಬ್ರಹ್ಮಚರ್ಯಂ, ಅವನು ತನ್ನ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದಂತೆ. ಎಂದೂ ಕೂಡ ಅವನು ಮದುವೆ ಆಗ್ಲಿಲ್ಲ ಹನುಮಂತ, ತಾನು ಬ್ರಹ್ಮಚರ್ಯದಲ್ಲೇ ಇದ್ದ. ಭುವನಾಭಿಪೂಜ್ಯಂ, ಇಡೀ ಜಗತ್ತು ಅವನನ್ನ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಜಪಿ ಅವನು ಪೂರ್ತಿ ವೈರಾಗ್ಯ ಶಿರೋಮಣಿ ಅಂತ. ಯಾಕೆ? ತನ್ನ ತಂದೆಯ ಕಪಿರಾಜ್ಯ ಇತ್ತು, ಆ ಕಪಿರಾಜ್ಯ ಯಾವುದು ಬೇಡ ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ಕೇವಲ ದೇವರನ್ನೇ ಎಲ್ಲ ಕಡೆ ಕಾಣ್ತಾ ಇದ್ದಾನಂತೆ. ಅವನಲ್ಲಿ ಇಲ್ಲದೆ ಇರುವ ಗುಣಗಳೇ ಇರಲಿಲ್ಲಂತೆ. ಚಾತುರ್ಯ ಮಾಧುರ್ಯ ಸುವೀರ್ಯ ಶೌರ್ಯೈಹಿ ಔದಾರ್ಯ ಧೈರ್ಯ ಪ್ರಮುಖೈರ್ಗುಣೈ ಸ್ವೈಹಿ. ಚಾತುರ್ಯ, ಯಾರಲ್ಲಿ ಯಾವ ರೀತಿ ನಾವು ಮಾತಾಡಬೇಕು ಅನ್ನೋ ಚಾತುರ್ಯ. ಮಾಧುರ್ಯ, ಮಾತಾಡಬೇಕಾದ್ರೆ ಒಂದು ಸ್ವೀಟ್ನೆಸ್ ಬೇಕಲ್ಲ, ಮಾಧುರ್ಯ. ಉತ್ತಮ ವೀರ್ಯ, ಅತ್ಯಂತ ಹೆಚ್ಚಿನ ಪರಾಕ್ರಮ. ಶೌರ್ಯ, ಉದಾರತೆ, ಧೈರ್ಯ, ಸರ್ವಜ್ಞತ್ವ, ಇದೆಲ್ಲಕ್ಕೂ ಕೂಡ
ಅವನು ಹನುಮಂತ ಆಗರನಾಗಿದ್ದ. ಅಂದ್ರೆ ಎಲ್ಲ ಗುಣಗಳು ಹನುಮಂತನಲ್ಲಿ ಬಂದು ಸೇರ್ಕೊಂಡಿದ್ವು. ಅಸಾವಸಂಗೋ ವಿವಿಧೇಪಿ ಲೋಕೆ ಸರ್ವತ್ರ ಸರ್ವೇಶ್ವರಮೇವ ಪಶ್ಯನ್ ಮರುತ್ಸಮಾನೋ ಮರುತಸ್ತನೂಜಃ. ಅವನು ಯಾವ ರೀತಿ ಇದ್ದ ಕೇಳಿದ್ರೆ ಎಲ್ಲ ಕಡೆ ತಾನು ದೇವರನ್ನೇ ಕಾಣ್ತಾ ಇದ್ದಂತೆ. ದೇವರು ಬಿಟ್ಟು ಇನ್ಯಾರು ಕಾಣೋದಿಲ್ಲಂತೆ ಅವನಿಗೆ. ಹೇಗೆ ಅಂತಂದ್ರೆ ಮರುತ್ಸಮಾನೋ ಮರುತಸ್ತನೂಜಃ, ಆ ಮುಖ್ಯ ಪ್ರಾಣನಂತೆ ಅವನ ಮಗನಾದಂತಹ ಈ ಹನುಮಂತನು ಆದ. ಅಂದ್ರೆ ಆ ಹನುಮಂತನು ಮುಖ್ಯ ಪ್ರಾಣನೇ, ಆದ್ರೆ ಮಗ ಅನ್ನೋ ವ್ಯವಹಾರ ದೇವತೆಗಳಲ್ಲಿದೆ. ಆದ್ರಿಂದಾಗಿ ಅವನಂತೆ ಆದ. ಮುಖ್ಯ ಪ್ರಾಣ ದೇವರು ಯಾವ ರೀತಿ ಸದಾ ಕಾಲ ಕೈಯನ್ನು ಮುಕ್ಕೊಂಡೇ ಇರ್ತಾರಂತೆ. ಧ್ಯಾಯೇದ್ ಗದಾ ಅಭಯಕರಂ ಸುಕೃತ ಅಂಜಲಿಂತಂ, ನಿತ್ಯದಲ್ಲಿಯೂ ದೇವರನ್ನ ಚಿಂತಿಸ್ತಾ ಕೈ ಮುಗದೇ ಇರ್ತಾರಂತ ಮುಖ್ಯ ಪ್ರಾಣದೇವರು. ಅಂಥ ಮುಖ್ಯ ಪ್ರಾಣದೇವರು ಯಾವ ರೀತಿ ಎಲ್ಲರಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ದೇವರನ್ನ ಕಾಣ್ತಾರೋ ಅದೇ ರೀತಿ ಈ ಹನುಮಂತ ಎಲ್ಲರಲ್ಲಿಯೂ ಕೂಡ ದೇವರನ್ನೇ ಕಾಣ್ತಾ ಇದ್ದಾನೆ. ಆದ್ರೆ ಸೌಖ್ಯಾಯ ಸಖ್ಯಂ ಸ್ವಯಮಾಪತೇನ ಸುಗ್ರೀವ ನಾಮ ಪ್ಲವಗ ಪ್ರಬರ್ಹ ಶ್ರೀಮಾನ್ ಅನೇಕೈ ಸಚಿವೈರ್ಯುತೋಪಿ ಶತಕ್ರತುರ್ಯದ್ವದುರುಕ್ರಮೇಣ. ಇಷ್ಟಾಗಿ ಅವನು ಸುಗ್ರೀವನೊಟ್ಟಿಗೆ ಗೆಳತನ ಮಾಡಿದ್ದಾನೆ. ಯಾಕೆ? ಸುಗ್ರೀವನೇ ಬಂದು ನೀನು ಹನುಮಂತ, ನೀನು ನನ್ನೊಟ್ಟಿಗೆ ಗೆಳೆಯನಾಗ್ಬೇಕಪ್ಪ, ನನಗೆ ಅನೇಕ ಜನ ಮಂತ್ರಿಗಳಿದ್ದಾರೆ, ಆದ್ರೆ ನನಗೆ ನನ್ನೊಟ್ಟಿಗೆ ನೀನು ಇರಬೇಕು, ನೀನಿದ್ರೆ ನನಗೇನೋ ಧೈರ್ಯ, ಹಾಗಾಗಿ ನೀನು ನನ್ನ ಸ್ನೇಹಿತನಾಗಿ ನನ್ನೊಟ್ಟಿಗೆ ಸದಾಕಾಲ ಇರಬೇಕು ಅಂತ ಹೇಳಿದ್ದಕ್ಕೆ ಸುಗ್ರೀವನೊಟ್ಟಿಗೆ ಹನುಮಂತ ಸದಾಕಾಲ ಒಟ್ಟಿಗೆ ಇರ್ತಾ ಇದ್ದ ಋಷ್ಯಮುಖ ಪರ್ವತದಲ್ಲಿ. ಇಷ್ಟಾದಾಗ ಅಂಥ ಋಷ್ಯಮುಖ ಪರ್ವತಕ್ಕೆ ಲಕ್ಷ್ಮಣ ಮತ್ತು ರಾಮಚಂದ್ರ ಇಬ್ಬರು ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡ್ತಾ ಇದ್ದ ಹಾಗೆ ಸಿಂಹಪ್ರಭಂ ಪೂರುಷ ಸಿಂಹಮೇನಂ ನಿರೀಕ್ಷ್ಯ ರಕ್ತಾಯತ ನೇತ್ರಮತ್ರ. ಇಂಥ ಸಿಂಹದ ನಡಿಗೆಯುಳ್ಳ ಪುರುಷ ಸಿಂಹನಾದಂತಹ ರಾಮಚಂದ್ರ ಲಕ್ಷ್ಮಣನನ್ನ ಈ ಸುಗ್ರೀವ ನೋಡಿದಂತೆ ಋಷ್ಯಮುಖ ಪರ್ವತದಿಂದ. ನೋಡಿ ಅವನು ಹೆದರಿಬಿಟ್ಟ. ಹೆದರಿ ಆ ಋಷ್ಯಮುಖ ಪರ್ವತ ಬಿಟ್ಟು ಮೇಲೆ ಅದರ ಮೇಲೆ ಶಿಖರಕ್ಕೆ ಹಾರಿ ಹೋಗಿ ಕುಳಿತು ಬಿಟ್ಟ ಅಂತ. ಕೂತು ಹನುಮಂತನನ್ನ ಕರೆದು ಹೇಳ್ತಾ ಇದ್ದಾನೆ, ಯಾರೋ ಬಂದಿದಾರಪ್ಪ, ಯಾರೋ ಇಬ್ರು ಬಿಲ್ಲು ಬಾಣ ಕತ್ತಿ ಇದನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ, ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಅನ್ಯಾದ್ರಿ ಸಂಸ್ಥಾನ್ ಭಯಕಂ ಪಿತಾಂಗಾನ್ ಪ್ರಕಂಪಿತಾಂಗಾನ್ ಪ್ಲವಗಾನ ವೀಕ್ಷ್ಯ ಅಪ್ರಾಕೃತಾತ್ಮ ಪುರುಷೋತ್ತಮೋಯಂ ನವೋ ಭಯಾಯೇತ್ಯವದಧನುಮಾನ್. ಹನುಮಂತನಿಗೆ ಹೀಗೆ ಹೇಳಿದ ಕೂಡಲೇ ಹನುಮಂತ ಒಂದ್ ಸರ್ತಿ ಬಗ್ಗಿ ನೋಡ್ತಾನಂತೆ, ಯಾರದು? ಆ ರಾಮಚಂದ್ರ ಲಕ್ಷ್ಮಣನನ್ನ ನೋಡ್ತಾನಂತೆ. ನೋಡಿ ಹೇಳ್ತಾನಂತೆ, ಸುಗ್ರೀವ, ಇವರನ್ನು ನೋಡು, ಇವ್ರು ಏನೋ ನಿನ್ನನ್ನು ಸಾಯಿಸ್ಲಿಕ್ಕೆ ಬಂದವರ ಕಾಣ್ತಾರ. ಈ ಸಾಯಿಸ್ಲಿಕ್ಕೆ ಬಂದವರು ಗೂಢಚರರು, ಅವ್ರ ಮುಖಲಕ್ಷಣದಲ್ಲೇ ಗೊತ್ತಾಗಿ ಬಿಡ್ತದಂತೆಲ್ಲ ಇವ್ರು ಏನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ, ಇವ್ರು ಹಿಂಗ ನೋಡ್ತಾ ಇದ್ದಾರೆ ಅಂದ್ರೆ ಏನೋ ಕೆಲಸ ಮಾಡ್ತಾರೆ ಈಗ ಅಂತ ಅನ್ನೋದು ನಮಗೆ ಡೌಟ್ ಆಗಿಬಿಡ್ತದಂತೆ. ಅಂದ್ರೆ ಎಲ್ರಿಗೂ ಗೊತ್ತಾಗೋದಿಲ್ಲ, ಹನುಮಂತನಷ್ಟು ಬುದ್ಧಿ ಚುರುಕಾಗಿದ್ರೆ ಅವಾಗ ಗೊತ್ತಾಗ್ತದೆ. ಹನುಮಂತ ನೋಡಿಯೇ ಹೇಳ್ತಾನಂತೆ, ಅವ್ರ ಕಣ್ಣನ್ನು ನೋಡು, ಅವರು ನಡೆಯುವ ನಡಿಗೆಯನ್ನು ನೋಡು, ಹೀಗೆ ಈ ಏನೋ ಕೊಲ್ಲಬೇಕು, ಯಾರ್ದೋ ವಿಷಯಗಳನ್ನ ಸಂಗ್ರಹ ಮಾಡಬೇಕು ಅಂತ ಬಂದವರು ಮೆಲ್ಲಕ್ಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಬಚ್ಚಿಟ್ಕೊಂಡು ಎಲ್ಲ ಬರ್ತಾರೆ. ಆ ಪುರುಷನ ನಡಿಗೆ ನೋಡು, ಆ ನಡಿಗೆ ನೋಡಿದ್ರೆ ಅನಿಸ್ತದ ಏನೋ ನಿನ್ನನ್ನು ಸಾಯಿಸ್ಲಿಕ್ಕೆ ಬಂದಿದ್ದಾರೆ, ನಿನ್ನನ್ನು ಹುಡುಕ್ತಾ ಇದ್ದಾರೆ ಅನ್ನೋ ರೀತಿ ಇದೇನಾ? ಆ ನಡಿಗೆ ನೋಡು, ಅವನ ಕಣ್ಣನ್ನು ನೋಡು ಅಂತ ಹೇಳಿ, ಇಲ್ಲ ಇಲ್ಲ ಇವ್ರು ಯಾರು ನಿನ್ನ ಸಾಯಿಸ್ಲಿಕ್ಕೆ ಬಂದಿಲ್ಲ, ಆ ಭ್ರಾಂತಿಯನ್ನ ನಿನ್ನ ಬಿಟ್ಬಿಡು ಅಂತ ಹೇಳ್ತಾನಂತೆ. ಅವಾಗ ಆ ಸುಗ್ರೀವ ಹೇಳ್ತಾನೆ, ಏತೌ ಪರೀಕ್ಷಸ್ವ ವಿಚಕ್ಷಣೇತಿ. ಸರಿ ಸರಿ, ನನಗಂತೂ ಧೈರ್ಯ ಬರ್ತಾ ಇಲ್ಲ, ನೀನಿಷ್ಟು ಧೈರ್ಯದಲ್ಲಿ ಇದೆಯಲ್ಲ, ನೀನೇ ಹೋಗಿ ಅವ್ರನ್ನ ಪರೀಕ್ಷೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ಅವಾಗ ಸರಿ ಆಯ್ತು, ನಾನು ಹೋಗ್ತೇನೆ ಅಂತ ಹನುಮಂತ ಹೊರಟಂತ. ಅಮ್ಮ ಸುಗ್ರೀವ, ತಡಿ ತಡಿ ತಡಿ, ಹಂಗಲ್ಲ, ನೀ ಹಿಂಗೆ ಹೋಗ್ಬಿಡ್ಬೇಡ, ಆಮೇಲೆ ನಾವು ಕಪಿಗಳು ಅಂತ ಗೊತ್ತಾಗೋದು ಬೇಡ. ವಾಲಿ ಒಂದು ವೇಳೆ ನನ್ನ ಅಣ್ಣ ವಾಲಿ ನನ್ನನ್ನು ಸಾಯಿಸ್ಬೇಕು ಅಂತ ಕಳಿಸಿದ್ರೆ ನೀನ್ ಕಪಿ ವೇಷದಲ್ಲಿ ಹೋದ್ರೆ ಗೊತ್ತಾಗಿ ಬಿಡ್ತದೆ, ನೀನ್ ಏನಾದ್ರೂ ಬೇರೆ ವೇಷಗಳನ್ನ ತೊಟ್ಟು ಹೋಗು, ಏನಿಲ್ಲ ಏನಾಗುದಿಲ್ಲ ಅಂತ ಹೇಳಿದ್ರು ಸುಗ್ರೀವ ಹಠ, ಇಲ್ಲ ಇಲ್ಲ ನೀ ಈ ವೇಷದಲ್ಲಿ ಹೋಗಬಾರ್ದು, ಬೇರೆ ವೇಷದಲ್ಲಿ ಹೋಗ್ಬೇಕು. ಸರಿ ಆಯ್ತು ಅಂತ ಹೇಳಿ ಸುಗ್ರೀವನ ಮಾತನ್ನ ಕೇಳಿ ಸುಗ್ರೀವನಿಗೋಸ್ಕರ ಹನುಮಂತ ಸ ಭಿಕ್ಷು ವೇಷೋ ಹನುಮಾನ್ ಸ್ವವೇಷಂ ವಿಹಾಯ ವಿಶ್ವೇಶ್ವರ ಪಾರ್ಶ್ವಮಸ್ಯ. ಅವನು ಒಬ್ಬ ಸನ್ಯಾಸಿಯ ವೇಷವನ್ನು ಧಾರಣೆ ಮಾಡ್ತಾನೆ ಹನುಮಂತ. ಆ ಸನ್ಯಾಸಿ ವೇಷ ಧಾರಣೆ ಮಾಡಿದ್ದು ಕೇವಲ ಸುಗ್ರೀವನಿಗೋಸ್ಕರ ಅಂತ. ಸನ್ಯಾಸಿಗಳು ಅಂತಂದ್ರೆ ಅವರಿಗೆಲ್ಲರೂ ನಮಸ್ಕಾರ ಮಾಡ್ಬೇಕು. ಇವನು ಹನುಮಂತ ಸನ್ಯಾಸಿ ವೇಷದಲ್ಲಿದ್ದು ರಾಮನ ಮುಂದೆ ಹೋಗಿ ದೀರ್ಘ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನಂತ. ಅಂದ್ರೆ ಅದರಲ್ಲೇ ಗೊತ್ತಾಗ್ತದೆ ಈ ವೇಷ ಹಾಕಿದ್ದು ಸುಗ್ರೀವನಿಗೋಸ್ಕರ, ಈ ನಮಸ್ಕಾರ ಮಾಡ್ತಾ ಇರೋದು ನನಗೋಸ್ಕರ ಅಂತ ಹೇಳಿ ಹನುಮಂತ ತಾನು ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡ್ತಾ ಇದ್ದಾನೆ. ರಾಮನಿಗೆ ಆಶ್ಚರ್ಯ, ಸನ್ಯಾಸಿ ವೇಷ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ, ಏನಿದು ಅಂತ ಹೇಳಿ. ಇಷ್ಟಾಗಿ ಆ ನಮಸ್ಕಾರ ಮಾಡಿಸ್ಕೊಂಡಂತಹ ರಾಮಚಂದ್ರ ಚರಣ ತರುಣ ಪದ್ಮಪಾತಿನಂ ತಂ ರಘುಕುಲ ತಿಲಕೋ ಹನುಮಂತಮಾತ್ಮದಾಸಂ ಉದಹರದಥ ಚಕ್ರ ಲಕ್ಷ್ಮ ಭಾಜಾ ಕರಕಮಲೇನ ಸುಕೋಮಲೇನ ರಾಮ. ಇಷ್ಟಾದಾಗ ಆ ಕೆಳಗಡೆ ಪಾದಕ್ಕೆ ಎರಗಿದಾನೆ ಹನುಮಂತ. ಅಂಥ ಹನುಮಂತನನ್ನ ತನ್ನ ಎರಡು ಕೋಮಲವಾದಂತಹ ಕೈಗಳು, ಅವನು ನಮಸ್ಕಾರ ಮಾಡಿದ್ದು
ಪರಮಾತ್ಮನ ಕೋಮಲವಾದ ಕಮಲದಂತೆ ನುಣುಪಾದ ಕಾಲುಗಳಿಗೆ. ಅಂತಹ ಕಾಲುಗಳಿಗೆ ಬಿದ್ದ ಹನುಮಂತನನ್ನ ಕಮಲದಂತಿರುವ ತನ್ನ ಕೈಗಳಿಂದ ಎಬ್ಬಿಸ್ತಾ ಇದ್ದಾನಂತೆ. ಈ ರೀತಿ ಮೊದಲ ಬಾರಿ ಆ ರಾಮಚಂದ್ರ ತನ್ನ ಅನನ್ಯ ಭಕ್ತನಾದಂತಹ ಹನುಮಂತನನ್ನ ನೋಡಿದ. ಇಷ್ಟು ನೋಡಿದ ನಂತರ ಆ ವೇಷಧಾರಿಯಾದಂತಹ ಹನುಮಂತ ಮಾತಾಡ್ತಾನೆ, ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ಭಿಕ್ಷುರೂಪಂ ತಥೋ ಭೇಜೆ ಶಟಬುದ್ಧಿತಯಾ ಕಪಿ ತತಶ್ಚ ಹನುಮಾನ್ ವಾಚ ಶ್ಲಕ್ಷ್ಣಯ ಸುಮನೋಜ್ಞಯ ವಿನೀತವದುಪಾಗಮ್ಯ ರಾಘವೌ ಪ್ರಣಿಪತ್ಯ ಚ. ನಮಸ್ಕಾರ ಮಾಡಿದವನನ್ನ ಎಬ್ಬಿಸಿ ಹನುಮಂತ ಮೊದಲು ಮಾತಾಡ್ತಾ ಇದ್ದಾನೆ. ದೇಶಂ ಕಥಮಿಮಂ ಪ್ರಾಪ್ತೌ ಭವಂತೌ ವರವರ್ಣಿನೌ ತ್ರಾಸಯಂತೋ ಮೃಗಗಣಾನ್ ಅನ್ಯಾಂಶ್ಚ ವನಚಾರಿಣಃ. ನಾವು ಹನುಮಂತನನ್ನ ಸ್ತೋತ್ರ ಮಾಡಬೇಕಾದ್ರೆ ಅಜಾಡ್ಯಂ ವಾಕ್ಪಟುತ್ವಂಚ. ವಾಕ್ಪಟುತ್ವ ಅಂದ್ರೆ ಮಾತಾಡುವಂತಹ ಶಕ್ತಿ, ಯಾರತ್ರ ಹೇಗೆ ಮಾತಾಡಬೇಕು ಅಂತ ಅನ್ನೋದನ್ನ ಹನುಮಂತ ನಮಗೆ ಅನುಗ್ರಹ ಮಾಡಬೇಕು ಅಂತ. ಯಾಕೆಂದ್ರೆ ಹನುಮಂತನ ಹಾಗೆ ಯಾರತ್ರ ಹೇಗೆ ಮಾತಾಡಬೇಕು, ಈಗ ರಾಮಚಂದ್ರನ ಹತ್ರ ಹೇಗೆ ಮಾತಾಡ್ತಾನೆ, ನಾಳೆ ದಿವಸ ಅಲ್ಲಿ ಸುಂದರಕಾಂಡದಲ್ಲಿ ಅಲ್ಲಿ ರಾವಣನ ಅರಮನೆಗೆ ಹೋಗ್ತಾನೆ, ಅಲ್ಲಿ ರಾವಣನ ಹತ್ರ ಯಾವ ರೀತಿ ಮಾತಾಡಬೇಕು, ಇದನ್ನೆಲ್ಲ ತೋರಿಸ್ಕೊಟ್ಟವನು ಹನುಮಂತ. ಅವನು ಮಾತಾಡ್ತಾ ಇದ್ದಾನೆ, ಭವಂತೌ ವರವರ್ಣಿನೌ, ಇಂಥ ಸುಂದರವಾದಂತಹ ದೇಹಕಾಂತಿಯುಳ್ಳ ನೀವಿಬ್ಬರು ಈ ಪ್ರದೇಶಕ್ಕೆ ಹೇಗೆ ಬಂದ್ರಿ? ತ್ರಾಸಯಂತೋ ಮೃಗಗಣಾನ್ ಅನ್ಯಾಂಶ್ಚ ವನಚಾರಿಣಃ, ನೀವು ಬಂದಿದ್ದನ್ನ ನೋಡಿ ನಮ್ಮ ಕಾಡಿನ ಅನೇಕ ಮೃಗಗಳೆಲ್ಲ ಹೆದರಿ ಓಡಿ ಹೋಗ್ತಾ ಇವೆ. ಯಾಕೆಂದ್ರೆ ಮನುಷ್ಯರನ್ನ ಮೊದಲನೇ ಸರಿ ನೋಡ್ತಾ ಇವೆ ಇಲ್ಲಿ ಕಾಡಿನ ಜನಗಳು. ಹಾಗಾಗಿ ನೀವು ಹೆದರಿಸ್ತಾ ಬರುವಂತಹ ಇಬ್ಬರು ವೀರರು ನೀವು ಯಾರು? ನಿಮ್ಮನ್ನ ನೋಡ್ತಾ ಇದ್ರೆ ಧೈರ್ಯವಂತವು ಸುವರ್ಣಾಭೌ ಕೌಯುವಾಂ ಚೀರವಾಸಸವು, ನೋಡ್ಲಿಕ್ಕೆ ಧೈರ್ಯವಂತರಂತೆ ಕಾಣ್ತೀರಿ. ಸುವರ್ಣಾಭೌ, ಸುವರ್ಣಮಯವಾದಂತಹ ಕಾಂತಿಯುಳ್ಳವರು. ಚೀರವಾಸಸವು, ನೋಡ್ಲಿಕ್ಕೆ ರಾಜಲಕ್ಷಣಗಳು ಕಾಣ್ತಾ ಇದೆ, ಆದರೆ ಹುಟ್ಟಿದ್ದು ಮಾತ್ರ ನಾರುಮಡಿಯನ್ನು ಹುಟ್ಟಿದ್ದೀರಿ. ನೀವು ಯಾರು? ನಿಶ್ವಸಂತೌ ವರಭುಜೌ ಪೀಡಯಂತಾ ವಿಮಾ ಪ್ರಜಾಹ. ಈ ನಿಶ್ವಸಂತೌ ದೀರ್ಘ ಶ್ವಾಸವನ್ನ ಬಿಡುವಂತವರು. ಯಾಕೆಂದ್ರೆ ಏನೋ ಟೆನ್ಷನ್ ಇತ್ತು, ಏನೋ ಬೇರೆ ಕೆಲಸಕ್ಕೆ ಬಂದಾಗ ಜೋರಾಗಿ ಉಸಿರಾಡ್ತೀವಿ ನಾವು, ಆದ್ರೆ ನಿಮ್ಮಲ್ಲಿ ಆ ಯಾವ ಚಿಂತೆ ಕಾಣಿಸ್ತಾ ಇಲ್ಲ, ದೀರ್ಘವಾಗಿ ಉಸಿರಾಡ್ತಾ ಇದ್ದೀರಿ ನೀವು. ಅಂದ್ರೆ ನಾವು ಹನುಮಂತ ಎಷ್ಟು ಗಮನಿಸಿದ್ದ ಒಬ್ಬ ವ್ಯಕ್ತಿಯನ್ನ, ಅವನು ಏನು ಆಲೋಚನೆ ಮಾಡ್ತಿದ್ದಾನೆ ಅಂತ ಅನ್ನೋದೇ ಗೊತ್ತಾಗ್ಬಿಡ್ತದೆ, ಅವನ ಮನಸ್ಥಿತಿ ಯಾವ ರೀತಿ ಇದ್ದಾನೆ ಅಂತ ಹೇಳಿ ಅವನನ್ನ 2 ನಿಮಿಷ ನೋಡಿದ್ರೆ ಗೊತ್ತಾಗ್ತದಂತೆ. ಅದನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಈ ರೀತಿ ದೀರ್ಘವಾಗಿ ಉಸಿರಾಡ್ತಾ ಇರುವಂತಹ ಉತ್ತಮವಾದ ಅಗಲವಾದ ಭುಜಗಳನ್ನು ಹೊಂದಿದ ನೀವಿಬ್ರು ಯಾರು ಅಂತ ಹೇಳಿ ಹನುಮಂತ ಕೇಳ್ತಾ ಇದ್ದಾನೆ. ಬಹಳಷ್ಟು ಕೇಳ್ತಾನ ಅವನು. ಹೇಳಿ ಇಷ್ಟು ಕೇಳಿ ತಾನೇ ಹೇಳ್ತಾನೆ ಮತ್ತೆ, ತಸ್ಯ ಮಾಂ ಸಚಿವಂ ವಿತ್ತಂ ವಾನರಂ ಪವನಾತ್ಮಜಂ ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿತ್ ವಾನರ ಪುಂಗವಃ. ನಾನ್ ಯಾರು ಗೊತ್ತಾ? ಸುಗ್ರೀವನ ಒಟ್ಟಿಗೆ ಇರುವಂತಹ ಮಿತ್ರ. ಸುಗ್ರೀವ ಅಂತ ಇಲ್ಲೇ ಒಬ್ಬ ಕಪಿಶ್ರೇಷ್ಠ ಕಪಿವೀರ ಇದ್ದಾನೆ, ಕಪಿಗಳ ರಾಜ. ಆ ಕಪಿಗಳ ರಾಜನಾದಂತಹ ಅವನೊಟ್ಟಿಗೆ ನಾನಿರ್ತೇನೆ. ಸ್ವಲ್ಪ ಅವನಿಗೆ ಸಮಸ್ಯೆ ಇದೆ, ಅಣ್ಣನಿಂದ ರಾಜ್ಯದಿಂದ ಹೊರಗೆ ಹಾಕಲ್ಪಟ್ಟವನಾಗಿ ಪಾಪ ಇಡೀ ಜಗತ್ತೆಲ್ಲ ಓಡಾಡ್ತಾ ಇದ್ದಾನೆ, ಹಂಗೆ ಅವನು ಬಹಳ ದುಃಖಿತನಾಗಿದ್ದಾನೆ. ಅಂಥ ಆ ಸುಗ್ರೀವನ ಮಿತ್ರ ನಾನು. ಭಿಕ್ಷು ರೂಪ ಪ್ರತಿಚ್ಛನ್ನಂ ಸುಗ್ರೀವ ಪ್ರಿಯ ಕಾರಣ. ಸುಗ್ರೀವ ಅವನು ಬಹಳಷ್ಟು ಬೇಡ್ಕೊಂಡ, ಅವನಿಗೆ ಖುಷಿ ಆಗ್ಲಿ ಅಂತ ಹೇಳಿ ಭಿಕ್ಷು ರೂಪ, ಈ ಸನ್ಯಾಸಿ ವೇಷವನ್ನು ತೊಟ್ಟು ಬಂದಿದ್ದೇನೆ, ಇದು ನನ್ನ ಮೂಲ ಸ್ವರೂಪ ಅಲ್ಲ ಅಂತ ಹೇಳಿ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ಇದು ನನಗೆ ಇಷ್ಟವಾದದ್ದಲ್ಲ, ಸುಗ್ರೀವ ಬಹಳಷ್ಟು ನಿಮ್ಮನ್ನ ನೋಡಿ ಡೌಟ್ ಪಟ್ಟು ಸ್ವಲ್ಪ ಬಹಳಷ್ಟು ಒತ್ತಾಯ ಮಾಡಿದ, ಹಾಗಾಗಿ ಈ ಭಿಕ್ಷು ರೂಪವನ್ನ ತೊಟ್ಟು ಬಂದಿದ್ದೇನೆ ನಾನು ಅಂತ ಹೇಳಿ ಅವನ ಎಲ್ಲ ಆಂತರ್ಯವನ್ನ ಅವ್ರ ಮುಂದೆ ಇಡ್ತಾ ಇದ್ದಾನಂತೆ. ಇಷ್ಟ ಆಗ್ತದೆ. ರಾಮಚಂದ್ರ ಏನು ಮಾತಾಡುದಿಲ್ಲಂತೆ, ಅವನು ಮಾತಾಡೋದನ್ನ ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದಾನಂತೆ. ಕೇಳಿಸ್ಕೊಂಡು ಮಾತನ್ನು ಒಂದ್ಸರ್ತಿ ನಿಲ್ಲಿಸ್ತಾನಂತೆ. ನಿಲ್ಲಿಸಿದ ಮೇಲೆ ಲಕ್ಷ್ಮಣನನ್ನ ಕರೆದು ಹೇಳ್ತಾನಂತೆ, ನೋಡಿದ್ಯಾ ಲಕ್ಷ್ಮಣ, ಯಾವ ರೀತಿ ಮಾತಾಡಬೇಕು ಅಂತ ಹೇಳಿ ಇವನನ್ನು ನೋಡಿ ಕಲಿಬೇಕು ನೋಡು. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ವಿಭಾಷಿತುಂ. ಒಂದು ತಿಳ್ಕೋ, ಈ ಇವನನ್ನ ನೋಡ್ತಾ ಇದ್ರೆ, ಹನುಮಂತನನ್ನ ನೋಡ್ತಾ ಇದ್ರೆ, ಇವನು ಸಮಗ್ರ ಋಗ್ವೇದವನ್ನ ಕಲಿತಿದ್ದಾನೆ. ಯಾಕೆ? ಯಾರು ಋಗ್ವೇದವನ್ನ, ನಾ ಋಗ್ವೇದ ವಿನೀತಸ್ಯ, ಋಗ್ವೇದವನ್ನ ಕಲಿತರೆ ನಮ್ಮಲ್ಲಿ ವಿನಯ ಬರ್ತದಂತೆ. ನಾವು ಹಿರಿಯರಲ್ಲಿ ಯಾವ ರೀತಿ ಮಾತಾಡಬೇಕು, ಯಾರಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋ ವಿನಯ ಕಲಿಸಿಕೊಡ್ತದೆ ಋಗ್ವೇದ. ನಾ ಯಜುರ್ವೇದ ಧಾರಿಣಃ, ಯಜುರ್ವೇದವನ್ನ ನಾವು ಧಾರಣೆ ಮಾಡಿದ್ರೆ ಧಾರಣಾ ಶಕ್ತಿ, ನಾವು ಏನನ್ನ ಆಲೋಚನೆ ಮಾಡ್ತೀವಿ ಅದೇ ನಮ್ಮ ಬಾಯಿಂದ ಬರ್ತದಂತೆ. ನಾವು ಕೆಲವೊಂದ್ ಸರ್ತಿ ಆಲೋಚನೆ ಮಾಡುವುದೇ ಏನೋ ಆಗ್ತದೆ, ಮಾತಾಡುವುದೇ ಬೇರೆ ಏನೋ ಆಗ್ತದೆ. ಏನೇನೋ ಮಾತಾಡಬೇಕು ಅಂತ ನೋಡ್ಕೊಂಡ್ ಬಂದಿರ್ತೇವೆ, ಅಲ್ಲಿ ಹೋಗಿ ಪ್ರೆಸೆಂಟೇಷನ್ ಟೈಮಲ್ಲಿ ಅದೇನೇನೋ ಅವ್ಯವಸ್ಥೆ ಆಗ್ಬಿಡ್ತದೆ. ಆ ರೀತಿ ಈ ಧಾರಣಾ ಶಕ್ತಿ ಬರ್ಲಿಕ್ಕೆ ಯಜುರ್ವೇದ ಓದಬೇಕಂತೆ. ನಾ ಸಾಮವೇದ ವಿದುಷಃ, ಸಾಮವೇದವನ್ನು ಓದಿದ್ರೆ ವಿದ್ವತ್ ಬರ್ತದೆ. ಹಾಗಾಗಿ ಎಲ್ಲ ಈ ಧಾರಣಾ ಶಕ್ತಿ, ವಿದ್ವತ್ತು ಮತ್ತೆ ವಿನಯ ಎಲ್ಲವೂ ಇವನಲ್ಲಿ ಕಾಣ್ತಾ ಇದೆ. ಆದ್ರಿಂದಾಗಿ ಇವನು ಋಗ್ವೇದ, ಯಜುರ್ವೇದ, ಸಾಮವೇದ ಈ ಮೂರನ್ನ ಓದದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಕಲಿತರೇನೆ ಇಂಥ ಮಾತುಗಾರಿಕೆ ಅನ್ನೋದು ಬರ್ಲಿಕ್ಕೆ ಸಾಧ್ಯ.
ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ರಾಮಚಂದ್ರ ಹೇಳ್ತಾನೆ, ಇವನು ಸಮಗ್ರ ವ್ಯಾಕರಣವನ್ನು ಓದಿದಾನ. ಇವನು ಸಮಗ್ರ ವ್ಯಾಕರಣ, ಅದಕ್ಕೆ ಬೇಕಾದ ಛಂದಶಾಸ್ತ್ರ ಇದನ್ನೆಲ್ಲ ಸರಿಯಾಗಿ ಓದಿದ್ದಾನವನು. ಯಾಕೆ ಅಂತಂದ್ರೆ ಬಹು ವ್ಯಾಹರತಾನೇನ, ಇಷ್ಟೊತ್ತು ಬಂದು ನಮ್ಮ ಮುಂದೆ ಮಾತಾಡಿದ, ನ ಕಿಂಚಿತ್ ಅಪಶಬ್ದಿತಂ, ಒಂದು ಮಾತು ತಪ್ಪು ಕೂಡ ಆಡ್ಲಿಲ್ಲಲ್ಲ ಅವನು. ಯಾಕೆಂದ್ರೆ ನಾವು ಮಾತಾಡ್ಬೇಕಾದ್ರೆ ಎಷ್ಟೋ ಸರ್ತಿ ಅಂತೀವಿ, ಆಮೇಲೆ ಏನೋ ಹೇಳಲಿಕ್ಕೆ ಹೋಗಿ ಏನೋ ಅದನ್ನು ಪ್ರೆಸೆಂಟ್ ಮಾಡಿಬಿಡ್ತೀವಿ. ಇದು ಯಾವುದು ನಡೀಲಿಲ್ಲಲ್ಲ. ನ ಕಿಂಚಿತ್ ಅಪಶಬ್ದಿತಂ, ಅದನ್ನ ಯಾವ ವಿಷಯವನ್ನ ಎಷ್ಟು ಎಲ್ಲಿಗೆ ಹೇಳಬೇಕೋ ಅಷ್ಟನ್ನೇ ಹೇಳಿ ಅವನ ಅರ್ಥ ಮಾಡಿಸಿದ್ನಲ್ಲ. ಅದನ್ನ ನೋಡಿ ರಾಮಚಂದ್ರ ಅವನನ್ನ ಹೊಗಳಿದಂತೆ. ಅವನು ಮುಂದಲ್ಲ, ಲಕ್ಷ್ಮಣನ ಹತ್ರ ಹೇಳ್ತಾ ಇದ್ದಾನೆ. ಇನ್ನು ಹೇಳ್ತಾನೆ, ಏವಂ ವಿಧೋ ಯಸ್ಯ ದೂತು ನ ಭವೇತ್ ಪಾರ್ಥಿವಸ್ಯತು ಸಿದ್ಧ್ಯಂತಿ ಕಥಂ ತಸ್ಯ ಕಾರ್ಯಾಣಾಂ ಗತಯೋನಘ. ಒಬ್ಬ ರಾಜ ಅಂತಿದ್ರೆ ಅವನಿಗೆ ದೂತರಿರ್ಬೇಕು. ದೂತರ ಕೆಲಸ ಏನು? ಹೋಗಿ ಕಾರ್ಯ ಸಾಧನೆ ಮಾಡ್ಕೊಂಡ್ ಬರೋದು. ಈ ರಾಜರು ತಮಗೆಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ವೋ ಅಲ್ಲಿ ದೂತರನ್ನು ಕಳಿಸ್ತಾರೆ. ದೂತರು ಈ ರಾಜನ ಹೃದ್ಗತವಾದ ಮನೋರಥವನ್ನ ಅಲ್ಲಿ ಪ್ರೆಸೆಂಟ್ ಮಾಡಿ, ರಾಜನಿಗೆ ಏನಿದೆ ಆ ವಿಷಯ, ಈಗ ಒಂದು ಯುದ್ಧ ಆಗೋ ಸನ್ನಿವೇಶ ಇದ್ರೆ ಯುದ್ಧ ನಿಲ್ಲಬೇಕು ಅಂತ ರಾಜನಿಗಿದ್ದು ಅವನು ದೂತನನ್ನ ಕಳಿಸಿದ್ರೆ ಯುದ್ಧ ನಿಲ್ಲುವಂತೆ ಮಾಡಿ ಬರಬೇಕು ದೂತನಾದವನು. ಅಂದ್ರೆ ರಾಜನ ಮನಸ್ಸಿನ ಮನೋರಥವನ್ನ ತಿಳಿದು ಅಲ್ಲಿ ಅದನ್ನ ಸಾಧಿಸಿಕೊಂಡು ಬರುವವನು ದೂತ. ಅಂಥ ಈ ಹನುಮಂತ ಯಾರಿಗಾದ್ರೂ ದೂತ ಅಂತ ಸಿಕ್ಕಿಬಿಟ್ರೆ ಇನ್ನು ರಾಜನಿಗೆ ಎಲ್ಲಿಯೂ ಹೋಗ್ಬೇಕಾಗಿಲ್ಲ. ಅವ್ನು ಕೂತಲ್ಲೇ ಕೂತ್ರೆ ಸಾಕು, ಎಲ್ಲ ಕೆಲಸವನ್ನ ಇಂಥವನು ಹೋಗಿ ಸಾಧನೆ ಮಾಡ್ಕೊಂಡ್ ಬರ್ತಾನೆ. ಏವಂ ಗುಣಗಣೈ ಯುಕ್ತ ಯಸ್ಯಸ್ಯು ಕಾರ್ಯ ಸಾಧಕಾ ತಸ್ಯ ಸಿದ್ಧ್ಯಂತಿ ಸರ್ವೇ ಅರ್ಥಾಃ ದೂತವಾಕ್ಯ ಪ್ರಚೋದಿತಾಃ. ಇಂಥ ದೂತರನ್ನ ಯಾರು ಪಡಿತಾರೋ ಅಂಥವರು ಎಲ್ಲಿಯೂ ಹೋಗ್ಬೇಕಾಗಿಲ್ಲ, ಎಲ್ಲ ಕೆಲಸಗಳು ಅವ್ರದ್ದು ಸಿದ್ಧಿಸ್ತದೆ ಅಂತ ಹೇಳಿ ಅವನಿಗೆ ಹೇಳಿ ಇಷ್ಟಾಗ್ತದೆ. ವಿದಿತಾ ನೌ ಗುಣ ವಿದ್ವನ್ ಸುಗ್ರೀವಸ್ಯ ಮಹಾತ್ಮನಃ ತಮೇವ ಚಾವಾಂ ಮಾರ್ಗಾವಹ ಸುಗ್ರೀವಂ ಪ್ಲವಗೇಶ್ವರಂ. ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಇಲ್ಲಪ್ಪ ಹನುಮಂತ, ನಾವು ನೀನು ಇಷ್ಟೊತ್ತು ಹೇಳಿದೆಯಲ್ಲ ಸುಗ್ರೀವನ ಬಗ್ಗೆ, ಆ ಸುಗ್ರೀವನನ್ನೇ ಹುಡ್ಕೊಂಡು ಬಂದ್ವಿ ನಾವು. ಯಾಕೆ ಅಂತಂದ್ರೆ ಹಿಂದೆ ಕಬಂಧ ಅನ್ನೋ ರಾಕ್ಷಸ ಸಾಯ್ಬೇಕಾದ್ರೆ ಸುಗ್ರೀವನನ್ನ ಹೋಗಿ ಭೇಟಿಯಾಗ್ರಿ ಅಂತ ಹೇಳಿದ್ದ. ನಾವಿಬ್ರು ಇಕ್ಷ್ವಾಕು ಕುಲದ ರಾಜನಾದ ದಶರಥನ ಮಕ್ಕಳು. ಕಾರಣಾಂತರಗಳಿಂದ ಎಲ್ಲ ಕಾರಣಗಳನ್ನ ವಿವರಿಸಿ ನಾವು ಕಾಡಿಗೆ ಬರಬೇಕಾದ ಪ್ರಸಂಗ ಬಂತು. ಕಾಡಲ್ಲಿ ಮೊನ್ನೆನೆ ಸೀತೆಯ ಅಪಹಾರ ಆಗಿಬಿಟ್ಟಿದೆ. ಆ ಸೀತೆ ಸಿಗಬೇಕು ಅಂತಾದ್ರೆ ಸುಗ್ರೀವನ ಸಖ್ಯ ಮಾಡಬೇಕು. ಸುಗ್ರೀವನ ವಾನರ ಸೈನ್ಯ ಇದೆ, ಆ ವಾನರ ಸೈನ್ಯದ ಬಲದಿಂದ ಸೀತೆಯನ್ನು ಕಾಣಬಹುದು ಅಂತ ಹೇಳಿ ನಮಗೆ ವಿಷಯ ತಿಳಿದು ಬಂತು. ಅದಕ್ಕೋಸ್ಕರ ಆ ಸುಗ್ರೀವನನ್ನ ಭೇಟಿ ಆಗ್ಲಿಕ್ಕೆ ಅಂತ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಆ ಲಕ್ಷ್ಮಣ ಅವನ ಎಲ್ಲ ವಿಚಾರಗಳನ್ನ ಹನುಮಂತನ ಮುಂದೆ ಇಡ್ತಾನೆ. ಹನುಮಂತ ಹೇಳ್ತಾನೆ, ಸಹಿರಾಜ್ಯಾಶ್ಚ ವಿಭ್ರಷ್ಟ ಕೃತ ವೈರಶ್ಚ ವಾಲಿನ ಕೃತದಾರೋ ವನೇತ್ರಸ್ಥೋ ಭ್ರಾತ್ರ ವಿನಿಕೃತೋ ಭೃಶಂ. ಹೌದಾ, ಹಾಗಾದ್ರೆ ಸರಿಯಾದ ಜಾಗಕ್ಕೆ ಬಂದಿದ್ದೀರಿ ನೀವು. ನಾನ್ ನಿಮ್ಮನ್ನ ಸುಗ್ರೀವನ ಹತ್ರ ಕರ್ಕೊಂಡು ಹೋಗ್ತೇನೆ. ಸುಗ್ರೀವನಿಗೂ ಬಹಳಷ್ಟು ಬೇಸರ ಆಗ್ಬಿಟ್ಟಿದೆ. ಯಾಕೆ ಪಾಪ ಅವನಿಗೆ ಸಿಗಬೇಕಾದ ರಾಜ್ಯದಿಂದ ಅವನನ್ನ ಓಡಿಸಿ ಅವನಣ್ಣ ಈ ಋಷ್ಯಮುಖ ಪರ್ವತದಲ್ಲಿ ಇರೋ ಹಾಗೆ ಮಾಡಿದಾನೆ. ಅವನಿಗೆ ಯಾರೂ ಇಲ್ಲ. ಈಗ ಅವನ ಹೆಂಡತಿಯನ್ನು ಕೂಡ ಬಲಾತ್ಕಾರವಾಗಿ ವಾಲಿಯೇ ಅವನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಹೀಗಾಗಿ ಹೃತದಾರೋ ವನೇತ್ರಸ್ಥ, ಪಾಪ ಹೆದರ್ಕೊಂಡು ಈ ಕಾಡಲ್ಲೇ ಬಚ್ಚಿಟ್ಕೊಂಡು ವಾಸ ಮಾಡ್ತಾ ಇದ್ದಾನೆ ಸುಗ್ರೀವ. ಕರಿಷ್ಯತಿ ಸಹಾಯಂ ಯುವಯೋ ಭಾಸ್ಕರಾತ್ಮಜ ಸುಗ್ರೀವ ಸಹ ಚಾಸ್ಮಾಭಿ ಸೀತಾಯಾ ಪರಿಮಾರ್ಗಣೆ. ಆಗ್ಲಿ, ನಿಮಗಿಬ್ಬರಿಗೂ ಕೂಡ ಆ ಸೀತೆಯನ್ನು ಹುಡುಕುವಲ್ಲಿ ಅವಶ್ಯವಾಗಿ ಸುಗ್ರೀವ ಸಹಾಯ ಮಾಡ್ತಾನೆ. ಇದಕ್ಕೆ ನಾನ್ ನಿಮಗೆ ಮಾತು ಕೊಡ್ತೇನೆ, ಸುಗ್ರೀವನಿಂದ ನಾನ್ ಮಾಡಿಸ್ತೇನೆ ಅಂತ ಹೇಳಿ ಅವರನ್ನ ನಾನು ನಡಿ, ನಾವು ಸುಗ್ರೀವ ಇರೋ ಕಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ತತಸ್ಸ ಸುಮಃ ಪ್ರಾಜ್ಞೋ ಹನುಮಾನ್ ಮಾರುತಾತ್ಮಜ ಜಗಾಮಾದಾಯ ತೌ ವೀರೌ ಹರಿರಾಜಾಯ ರಾಘವವು. ಇಷ್ಟಾಗ್ತಿದ್ದಾಗೆ ಹನುಮಂತ ಆ ಭಿಕ್ಷು ವೇಷವನ್ನ ಬಿಟ್ಟು ತನ್ನ ನಿಜ ಸ್ವರೂಪವನ್ನ ತೋರಿಸಿದಂತೆ ಸ್ವಲ್ಪ ಶರೀರವನ್ನ ದೊಡ್ಡದು ಮಾಡ್ಕೊಂಡ ಇಬ್ಬರನ್ನು ಭುಜದ ಮೇಲೆ ಕೂಡಿಸ್ಕೊಂಡು ಅಲ್ಲಿಂದ ಮೇಲ್ಗಡೆ ಈ ಸುಗ್ರೀವ ಹೆದರಿ ಮೇಲೆ ಹೋಗ್ಬಿಟ್ಟಿದ್ನಲ್ಲ ಆ ಋಷ್ಯಶೃಂಗದ ಮೇಲ್ಗಡೆ ಮಲಯ ಪರ್ವತ, ಆ ಮಲಯ ಪರ್ವತಕ್ಕೆ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗಿ ಆ ಸುಗ್ರೀವನಿಗೆ ಭೇಟಿ ಮಾಡಿಸ್ತಾ ಇದ್ದಾನೆ. ಭವತಾ ಸಖ್ಯ ಕಾಮೌತೌ ಭ್ರಾತರೌ ರಾಮ ಲಕ್ಷ್ಮಣೌ ಪ್ರಗೃಹ್ಯ ಚಾರ್ಚಯ ಸ್ವೈತೌ ಪೂಜನೀಯತಮಾಬುಭವು. ಇವರಿಬ್ಬರನ್ನು ಪರಿಚಯ ಮಾಡಿಸ್ತಾ ಇದ್ದಾನೆ. ಇವನು ರಾಮ, ಇವನು ಲಕ್ಷ್ಮಣ, ದಶರಥನ ಮಕ್ಕಳು, ಈ ರೀತಿ ಅಂತ ಹೇಳಿ ಎಲ್ಲ ಪರಿಚಯ ಮಾಡಿಸಿ, ಇವನು ನಿನ್ನ ಸಖ್ಯಕ್ಕಾಗಿ ಬಂದಿದ್ದಾನೆ, ನಿನ್ನನ್ನ ಮಿತ್ರನನ್ನಾಗಿ ಪಡಿಬೇಕು ಅಂತ ಹೇಳಿ ರಾಮಚಂದ್ರ ಬಂದಿದ್ದಾನೆ ಅಂತ ಹೇಳಿ ಸುಗ್ರೀವನಿಗೆ ಎಲ್ಲ ವಿಷಯಗಳನ್ನ ಹೇಳಿ, ಇವರಿಗೆ ಆತಿಥ್ಯವನ್ನು ಮಾಡು, ನಮ್ಮ ಕಡೆ ಬಂದಿದ್ದಾರೆ ಇವರು, ಇವರಿಗೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಹೇಳಿ ಸುಗ್ರೀವನಿಂದ ರಾಮ ಲಕ್ಷ್ಮಣರಿಗೆ ಆತಿಥ್ಯವನ್ನ ಮಾಡಿಸಿ ಸುಗ್ರೀವ ಹೇಳ್ತಾನೆ, ಭವಾನ್ ಧರ್ಮ ವಿನೀತಶ್ಚ ಸುತಪಾ ಸರ್ವವತ್ಸಲಃ ಆಖ್ಯಾತ ವಾಯುಪುತ್ರೇಣ ತತ್ವತೋ ಮೇ ಭವೇದ್ ಗುಣ. ಹನುಮಂತ ಬಹಳಷ್ಟು ಹೇಳ್ಬಿಟ್ಟಪ್ಪ ರಾಮ, ನಿನ್ನ ಬಗ್ಗೆ ಏನೆಲ್ಲ ಗುಣಗಳಿದೆ ಅಂತ ಬಹಳಷ್ಟು ಗುಣಗಳ ಪಟ್ಟಿ ಮಾಡಿಕೊಟ್ಟ.
ಯಾವತ್ತು ಬೇರೆ ಯಾರಾದ್ರೂ ಹೇಳಿದ್ರೆ ಸುಮ್ಮನೆ ಹೊಗಳಿಕ್ ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈ ವಾಯುಪುತ್ರ ಹನುಮಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಆ ಗುಣಗಳು ನಿಜವಾಗಿಯೂ ನಿನ್ನಲ್ಲಿ ಇದ್ದೇ ಇರಬೇಕು. ಇಲ್ಲದೆ ಅವನು ಹೇಳುವವನಲ್ಲ, ಅವನು ಹೇಳಿದಾನೆ ಅಂತಂದ್ಮೇಲೆ ಆ ಎಲ್ಲ ಗುಣಗಳು ನಿನ್ನಲ್ಲಿ ಇದ್ದೇ ಇದೆ ಅಂತ ಹೇಳಿ ಇಷ್ಟಾಗಿ ಇಬ್ಬರು ಕೂಡ ಮೈತ್ರಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಇಬ್ರು ಮಿತ್ರರಾಗ್ತಾರಂತೆ. ಸುಗ್ರೀವ ಮತ್ತು ರಾಮಚಂದ್ರ ಇಬ್ರು ಕೂಡ ನಾವಿಬ್ರು ಸಖ್ಯವನ್ನ ಇವತ್ತಿನಿಂದ ಪ್ರಾರಂಭ ಮಾಡೋಣ. ಅಂದ್ರೆ ನಾವು ಮದುವೆ ಮಾತ್ರ ಒಟ್ಟಿಗೆ ಹೀಗೆ ಆಗ್ತದೆ ಅಂತ ಅನ್ಕೊಂಡ್ವಿ, ಸಖ್ಯಕ್ಕೂ ಕೂಡ ಇವತ್ತಿಂದ ನಾವು ಫ್ರೆಂಡ್ಸ್ ಆದ್ವಿ ಅಂತ ಹೇಳ್ಕೊಂಡು ತಾವು ತಮ್ಮ ಸಖ್ಯವನ್ನ ನಿಭಾಯಿಸ್ತಾರವರು. ಅಷ್ಟಾದ ಕೂಡ್ಲೆ ಹನುಮಂತ ಕಾಷ್ಠಯೋ ಸ್ವೇನ ರೂಪೇಣ ಜನಯಾಮಾಸ ಪಾವಕಂ, ಅಲ್ಲಿದ್ದ 2 ಕಟ್ಟಿಗೆಗಳನ್ನ ತೆಗೆದು ಅದರಿಂದ ಬೆಂಕಿ ಹಚ್ತಾ ಇದ್ದಾನಂತೆ. ಹಚ್ಚಿ ದೀಪ್ಯಮಾನಂ ತಥೋ ವನ್ಹಿಂ ಪುಷ್ಪೈರಭ್ಯರ್ಚ ಸತ್ಕೃತಂ ತಯೋರ್ ಮಧ್ಯೆ ತು ಸುಪ್ರೀತೋ ನಿದಧೌ ಸುಸಮಾಹಿತಃ. ಇಷ್ಟಾಗಿ ಆ ಅಗ್ನಿದೇವರನ್ನ ಆವಾಹನೆ ಮಾಡಿ ಅದಕ್ಕೆ ಬೇಕಾದ ಸಂಸ್ಕಾರಗಳನ್ನ ಮಾಡಿ ಅದಕ್ಕೆ ಹೂ ಹಣ್ಣುಗಳಿಂದೆಲ್ಲ ಸಮರ್ಪಣೆ ಮಾಡಿ ಹನುಮಂತ ಹೇಳಿದಂತೆ ಈ ಅಗ್ನಿ ಸಾಕ್ಷಿಯಾಗಿ ನೀವಿಬ್ರು ಮೈತ್ರಿಯನ್ನ ಮಾಡಬೇಕು. ಯಾವತ್ತು ಮದುವೆಯನ್ನ ಅಗ್ನಿ ಸಾಕ್ಷಿಯಾಗಿ ಮಾಡ್ತೀವಿ, ಸಪ್ತಪದಿ ಒಟ್ಟಿಗೆ 7 ಹೆಜ್ಜೆಯನ್ನು ಇಡ್ತೇವೆ ನಾವು. ಇದು ಇಡೋ ಉದ್ದೇಶ ಏನು ಅಂತಂದ್ರೆ ಇದು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೆ, ಇನ್ನ ಇದನ್ನ ಬ್ರೇಕ್ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಡೈವರ್ಸ್ ಕೊಟ್ಟರು ಆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ರೆ ಅದು ಒಂದ್ ಸರ್ತಿ ಹತ್ತಿದ ಬಂಧ ಅದು ಹೋಗುದಿಲ್ಲ ಅಂತ. ಹಾಗಾಗಿ ಆ ಅಗ್ನಿ ಸಾಕ್ಷಿಯಾಗಿ ನೀವಿಬ್ರು ಮೈತ್ರಿಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಹನುಮಂತ ಅಗ್ನಿಯನ್ನ ಜ್ವಲಿಸಿ ಆ ಅಗ್ನಿ ಸಮ್ಮುಖದಲ್ಲಿ ಸುಗ್ರೀವನಿಗೂ ಮತ್ತು ರಾಮಚಂದ್ರನಿಗೂ ಮಿತ್ರತ್ವವನ್ನ ತಂದು ಕೊಡ್ತಾನೆ. ಇಷ್ಟಾಗಿ ಸುಗ್ರೀವ ರಾಮಚಂದ್ರ ಇಬ್ರು ಆ ಅಗ್ನಿಗೆ ಪ್ರದಕ್ಷಿಣೆ ಬರ್ತಾರಂತೆ. ಇನ್ಮೇಲೆ ನಾವೆಲ್ಲರೂ ಕೂಡ ಮಿತ್ರ ಭಾವದಿಂದ ಇರೋಣ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಇಷ್ಟು ಈ ಫ್ರೆಂಡ್ಶಿಪ್ಪಿಗೂ ಕೂಡ ಇಷ್ಟು ಪ್ರೊಸೀಜರ್ ಇರ್ತಾವ. ಅಂದ್ರೆ ಯಾವತ್ತೂ ನಿನ್ನನ್ನು ನಾನು ಬಿಟ್ಕೊಡೋದಿಲ್ಲ, ನನ್ನನ್ನು ನೀನು ಬಿಟ್ಕೊಡ್ಬಾರ್ದು ಅಂತ ಗಾಢ ಮೈತ್ರಿಯನ್ನ ಇಬ್ರು ಮಾಡ್ಕೊಂಡ್ರಂತೆ. ಇಷ್ಟೆಲ್ಲ ಆದ ಕೂಡ್ಲೆ ಆ ಸುಗ್ರೀವ ತನ್ನ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾನೆ. ನನಗೆ ಬಹಳ ಬೇಜಾರಾಗ್ಬಿಟ್ಟಿದೆ, ವಾಲಿ ನನ್ನನ್ನ ತನ್ನ ರಾಜ್ಯದಿಂದ ತೆಗೆದು ಹಾಕಿಬಿಟ್ಟಿದ್ದಾನೆ, ನನಗೆ ಸೇರ್ಬೇಕಾದ ರಾಜ್ಯವೂ ಸಿಗ್ಲಿಲ್ಲ, ನನ್ನ ಹೆಂಡತಿಯನ್ನು ಕೂಡ ಬಲಾತ್ಕಾರವಾಗಿ ಅವನೇ ಇಟ್ಕೊಂಡಿದ್ದಾನೆ, ಬಿಟ್ಟು ಕಳಿಸ್ಲಿಲ್ಲ ಇದೆಲ್ಲ ಹೇಳಿದಾಗ ರಾಮಚಂದ್ರ ಹೇಳ್ತಾನಂತೆ, ಉಪಕಾರ ಫಲಂ ಮಿತ್ರಂ ವಿದಿತಂತೆ ಮಹಾಕಪೆ ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯ ಅಪಹಾರಿಣಂ. ಒಂದು ತಿಳ್ಕೋಪ್ಪ, ನಾವು ಇಬ್ರು ಇವತ್ತು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೇವೆ, ನಮ್ಮ ಮಿತ್ರತ್ವಕ್ಕೆ ಏನಾದ್ರೂ ಒಂದು ಫಲ ಇದೆ ಅಂತಾದ್ರೆ, ಮಿತ್ರತ್ವ ಈ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಏನಾದ್ರೂ ಇದರಿಂದ ಉಪಯೋಗ ಇರಬೇಕಲ್ಲ, ಅದರ ಉಪಯೋಗವಾಗಿ ಅದರ ಫಲವಾಗಿ ನಾನು ಏನ್ ಮಾಡ್ತೇನೆ ಗೊತ್ತಾ, ನಾನು ವಾಲಿಯನ್ನ ಸಂಹಾರ ಮಾಡ್ತೀನಿ, ನಿನಗೆ ಆ ವಾಲಿಯನ್ನ ಸಂಹಾರ ಮಾಡಿ ನಿನಗೆ ಸಿಗಬೇಕಾದಂತಹ ರಾಜ್ಯವನ್ನ ನಿನ್ನ ಹೆಂಡತಿಯನ್ನ ನಾನು ನಿನಗೆ ಕೊಡಿಸುತ್ತೇನೆ ಅಂತ ಹೇಳಿ ರಾಮ ಸಂಕಲ್ಪ ಮಾಡ್ತಾನಂತೆ. ಅಮೋಘಾಹ ಸೂರ್ಯ ಸಂಕಾಶ ಮಮೇಮೇ ನಿಶಿತಾಶರಾಹ, ನನ್ನ ಹತ್ರ ಸೂರ್ಯನ ಪ್ರಕಾಶದಂತೆ ಪ್ರಕಾಶವುಳ್ಳ ಅಮೋಘವಾದಂತಹ ಬಾಣಗಳಿವೆ, ಆ ಬಾಣಗಳಿಂದ ವಾಲಿಯನ್ನ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಆ ರಾಮ ಸುಗ್ರೀವನಿಗೆ ಮಾತು ಕೊಡ್ತಾನಂತೆ. ಇಷ್ಟಾದಾಗ ಆ ಸುಗ್ರೀವನು ಆ ವಾಲಿ ಹೇಳಿದ್ದಕ್ಕೆ ಮಾತು ಕೊಡ್ಬೇಕಲ್ಲ, ತಾನು ಮಾತು ಕೊಡ್ತಾ ಇದ್ದಾನೆ. ಭಾರ್ಯಾ ವಿಯೋಗಜಂ ದುಃಖಂ ನಚಿರಾತ್ವಂ ವಿಮೋಕ್ಷ್ಯಸೇ ಅಹಂ ತಾವನು ಆನಯಿಷ್ಯಾಮಿ ಅಹಂ ತಾಮಾನಯಿಷ್ಯಾಮಿ ನಷ್ಟಾಂ ವೇದ ಶ್ರುತಿಮಿವ. ನಾನು ಮಾತು ಕೊಡ್ತಾ ಇದ್ದೇನೆ ರಾಮಚಂದ್ರ, ನೀನು ನಿನ್ನ ಹೆಂಡತಿಯನ್ನ ಕಳ್ಕೊಂಡಿದೆಯಲ್ಲ, ಇದು ಬಹಳ ದಿವಸ ಅಲ್ಲ, ಸ್ವಲ್ಪವೇ ದಿನದಲ್ಲಿ ನಾನು ನಿನ್ನ ಹೆಂಡತಿಯನ್ನ ತರಿಸಿಕೊಡ್ತೇನೆ. ನಷ್ಟಾಂ ವೇದ ಶ್ರುತಿಮಿವ, ಹಿಂದೆ ಅಸುರರೆಲ್ಲ ದೈತ್ಯರೆಲ್ಲ ಸೇರಿ ವೇದವನ್ನ ಕದ್ದೊಯ್ದು ಬಿಟ್ಟರು, ವೇದಕ್ಕೆ ಅಪಾರ್ಥವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ದೇವರು ಅವತಾರ ಮಾಡಿ ಆ ವೇದಗಳನ್ನ ಮತ್ತೆ ಅದನ್ನ ತಂದು ಯಾರಿಗೆ ಸಿಗಬೇಕೋ ಅವರಿಗೆ ಸಿಗುವಂತೆ ಮಾಡಿದ ಅಂತ. ಅದೇ ರೀತಿ ಈ ವೇದ ಶ್ರುತಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ ಸೀತೆ, ಅವಳು ಅಪಹೃತಳಾಗಿದ್ದಾಳೆ, ಅಂತ ಸೀತೆಯನ್ನ ವಾಪಸ್ ತರಿಸುವ ಜವಾಬ್ದಾರಿ ನಂದು ಅಂತ ಹೇಳಿ ಸುಗ್ರೀವ ಹೇಳ್ತಾನೆ. ರಸಾತಲೇವಾ ವರ್ತಂತೀಂ ವಾನಭಸ್ಥಲೆ, ಕೆಳಗಿನ ಲೋಕಗಳಲ್ಲಾದ್ರೂ ಇರ್ಲಿ, ಮೇಲಿನ ಊರ್ಧ್ವ ಲೋಕಗಳಲ್ಲಾದ್ರೂ ಇರ್ಲಿ, ಎಲ್ಲಿದ್ರೂ ಕೂಡ ನನ್ನ ವಾನರ ಸೈನ್ಯವನ್ನ ಕಳಿಸಿ ಆ ಸೀತೆಯನ್ನ ಹುಡುಕಿಸಿ ಕೊಡುವ ಜವಾಬ್ದಾರಿ ನಂದು ಅಂತ ಹೇಳಿ ಆ ರಾಮಚಂದ್ರನ ಮುಂದೆ ಅವನು ಕೂಡ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಈ ರೀತಿ ಪರಸ್ಪರ ಪ್ರತಿಜ್ಞೆ ಮಾಡಿಕೊಂಡು ಆ ಸುಗ್ರೀವ ತಾನು ಗುಹೆ ಒಳಗೆ ಹೋಗ್ತಾ ಇದ್ದಾನಂತೆ. ಗುಹೆ ಒಳಗೆ ಹೋಗಿ ಆ ಉತ್ತರೀಯವನ್ನ ತರ್ತಾ ಇದ್ದಾನೆ. ಉತ್ತರೀಯಂ ಗೃಹೀತ್ವಾತು ಸತಾನ್ಯಾಭರಣಾನಿ ಚ ಇದಂ ಪಶ್ಯೇತಿ ರಾಮಾಯ ದರ್ಶಯಾಮಾಸ ವಾನರಃ. ಲಪ ಸ್ವಲ್ಪ ದಿನದ ಹಿಂದೆ ಮೇಲೆ ಒಬ್ಬ ರಾಕ್ಷಸ ಒಬ್ಬ ಸ್ತ್ರೀಯನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದ. ಅವಾಗ ಆ ಸ್ತ್ರೀ ಎಸೆದ ಉತ್ತರೀಯ ಇದು, ನನಗೆ ಯಾಕೋ ಸಂಶಯ ಬರ್ತಾ ಇದೆ, ಅದು ನಿನ್ನ ಹೆಂಡತಿನೇನಾ ಅಂತ ಹೇಳಿ ಉತ್ತರೀಯವನ್ನ ತಂದು ಆಭರಣಗಳನ್ನೆಲ್ಲ ತೋರಿಸ್ತಾ ಇದ್ದಾನಂತೆ. ಆ ಆಭರಣಗಳನ್ನ ನೋಡ್ತಾ ಇದ್ದ ಹಾಗೆ ರಾಮನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇದೆ, ಬಹಳಷ್ಟು ದುಃಖ ಪಡ್ತಾನೆ. ಪಶ್ಯ ಲಕ್ಷ್ಮಣ ವೈದೇಹ್ಯ ಸಂತ್ಯಕ್ತಂ ಹ್ರಿಯಮಾಣಯ ಉತ್ತರೀಯಮಿದಂ ಭೂಮೌ ಶರೀರಾತ್ ಭೂಷಣಾನಿಚ. ಮೊದಲು ಈ ಆಭರಣಗಳೆಲ್ಲ ಸೀತೆಯ ಮೈ ಮೇಲೆ ಕಾಣ್ತಾ ಇದ್ದು,
ಈಗ ಸೀತೆಯ ಇಲ್ಲ, ಸೀತೆಯ ಶರೀರ ಇಲ್ಲ, ಬರೀ ಆಭರಣ ಅಷ್ಟೇ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿ, ನೋಡಿ ಇಷ್ಟೆಲ್ಲ ಆಭರಣಗಳಿವೆ ಅಂತ ಹೇಳಿ ಲಕ್ಷ್ಮಣನಿಗೆ ತೋರಿಸ್ತಾ ಇದ್ದಾನಂತೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಲಕ್ಷ್ಮಣ ಹೇಳ್ತಾನಂತೆ, ಇದೆಲ್ಲ ಸೀತೆಯ ಆಭರಣನ, ಇದ್ಯಾವುದು ನನಗೆ ಗೊತ್ತಿಲ್ಲಲ್ಲ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ, ಅವಳ ಕೇಯೂರ ಕೈಗೆ ಹಾಕುವಂತಹ ಆಭರಣ, ಬಳೆ, ಇದ್ಯಾವುದು ಸೀತೆದು ಅಂತ ನನ್ಗೆ ಗೊತ್ತಿಲ್ಲ. ಕುಂಡಲೆ, ಕಿವಿಯಲ್ಲಿದ್ದಂತಹ ಕುಂಡಲಗಳು, ಇದು ಸೀತೆದು ಅಂತ ಗೊತ್ತಿಲ್ಲ ನನಗೆ. ಆದರೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್, ಈ ಗೆಜ್ಜೆ ಮಾತ್ರ ಸೀತೆದೇ ಅನ್ನೋದು ನನಗೆ ಖಾತ್ರಿ ಇದೆ. ಯಾಕೆಂದ್ರೆ ನಿತ್ಯ ನಾನು ಸೀತಾಮಾತೆಗೆ ಕಾಲಿಗೆ ನಮಸ್ಕಾರ ಮಾಡುವಾಗ ಆ ಗೆಜ್ಜೆಗಳನ್ನ ನೋಡ್ತಾ ಇದ್ದೇನೆ ನಾನು. ಹಾಗಾಗಿ ಈ ಬೇರೆ ಆಭರಣಗಳೆಲ್ಲ ಸೀತೆಯದ್ದು ಹೌದೋ ಅಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಗೆಜ್ಜೆಯಿಂದ ಮಾತ್ರ ನಾನು ಹೇಳಬಲ್ಲೆ ಇದು ಸೀತೆಯೇ ಎಸೆದ ಆಭರಣಗಳು ಅಂತ ಹೇಳಿ ಆ ಲಕ್ಷ್ಮಣ ಅಷ್ಟು ನಿಷ್ಠೆಯಿಂದ ತನ್ನ ತಾಯಿಯಂತೆ ಸೀತಾರಾಮ, ತಂದೆ ತಾಯಿಗಳಂತೆ ಸೀತಾರಾಮರನ್ನ ಸೇವೆ ಮಾಡಿದವನು. ಅದರಿಂದ ಅಂಥ ಆ ಆಭರಣಗಳನ್ನ ತೋರಿಸಿದಾಗ ರಾಮಚಂದ್ರ ಬಹಳಷ್ಟು ದುಃಖಪಟ್ಟ. ಆ ದುಃಖಪಟ್ಟ ರಾಮಚಂದ್ರನನ್ನ ಸುಗ್ರೀವ ಸಮಾಧಾನ ಪಡಿಸ್ತಾ ಇದ್ದಾನೆ. ಸಮಾಧಾನ ಪಡಿಸಿ ಮತ್ತೆ ಸುಗ್ರೀವನಿಗೆ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಯ್ತು, ನನ್ನ ಹೆಂಡತಿ ನೀವು ಇಲ್ಲ ಅಂತ ಹೇಳಿ. ರಾಮಚಂದ್ರ ಸಮಾಧಾನ, ಈ ರೀತಿ ದುಃಖಗೊಂಡಾಗ ಪರಸ್ಪರ ಸಮಾಧಾನ ಪಡಿಸ್ಕೊಂಡು ರಾಮಚಂದ್ರ ಕೇಳ್ತಾನಂತೆ, ಅರಪ್ಪ ಸುಗ್ರೀವ, ಏನು ನಿಮ್ದು ಕಾಂಟ್ರವರ್ಸಿ, ವಾಲಿ ನಿಮ್ಮ ಮಧ್ಯದಲ್ಲಿ ಏನಾಗಿದೆ, ಯಾಕೆ ನೀವಿಬ್ರು ಬೇರೆ ಬೇರೆ ಇದ್ದೀರಿ ಅಂತ ಕೇಳಿದಾಗ ಆ ಸುಗ್ರೀವ ಅಲ್ಲಿ ನಡೆದ ಕೆಲವು ಕಥೆಗಳನ್ನ, ಅವನ ಇತಿಹಾಸವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಾಯಾವಿ ನಾಮ ತೇಜಸ್ವಿ ಪೂರ್ವಜೋ ದುಂದುಭೆ ಸುತಃ. ಋಕ್ಷಶಿರಸ್ ಅಂತ ಒಬ್ಬ ಕಪಿ, ಆ ಋಕ್ಷಶಿರಸ್ ಕಪಿಯ ಮಕ್ಕಳೇ ಈ ವಾಲಿ ಮತ್ತು ಸುಗ್ರೀವ. ಈ ವಾಲಿ ಸುಗ್ರೀವ, ವಾಲಿ ದೊಡ್ಡವನು, ಸುಗ್ರೀವ ಸಣ್ಣವನು. ಋಕ್ಷಶಿರಸ್ಸು ತಾನು ತನ್ನ ದೇಹ ತ್ಯಾಗ ಮಾಡಬೇಕಾದ್ರೆ ವಾಲಿಯನ್ನ ಪಟ್ಟಾಭಿಷೇಕ ಮಾಡಿ ತಾನು ಸಾಯ್ತಾನೆ. ವಾಲಿ ಪಟ್ಟಾಭಿಷಿಕ್ತನಾಗಿ ರಾಜನಾಗಿರ್ತಾನೆ, ಸುಗ್ರೀವ ಯುವರಾಜ ಪದವಿಯನ್ನ ಅಲಂಕರಿಸಿರ್ತಾನೆ. ಈ ರೀತಿ ರಾಜ ಯುವರಾಜ ಪದವಿಯಲ್ಲಿ ಅಣ್ಣ ತಮ್ಮಂದ್ರು ಸರಿಯಾಗಿದ್ರು. ಒಂದು ಸರ್ತಿ ಮಾಯಾವಿ ಅಂತ ಒಬ್ಬ ರಾಕ್ಷಸ, ಅವನು ಯಾರಪ್ಪ ಅಂತಂದ್ರೆ ದುಂದುಭೇಹೆ ಪೂರ್ವಜಃ, ದುಂದುಭಿ ಅಂತ ಒಬ್ಬ ರಾಕ್ಷಸ, ಅವನ ಅಣ್ಣ ಮಾಯಾವಿ ಅಂತ. ಇವರಿಬ್ಬರು ಮಯಾಸುರನ ಮಕ್ಕಳು. ಈ ಮಾಯಾವಿ ಬಂದವನೇ ತೇನ ತಸ್ಯ ಮಹದ್ವೈರಂ ಬಲಿನ ಸ್ತ್ರೀಕೃತಂ ಪುರ, ಯಾವುದೋ ಸ್ತ್ರೀ ನಿಮಿತ್ತವಾಗಿ ವಾಲಿಗೂ ಮತ್ತು ಈ ಮಾಯಾವಿಗೂ ಬದ್ಧವೈರ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರ್ಲಿಲ್ಲ. ಒಂದು ಸರ್ತಿ ರಾತ್ರಿ ಏನಾಗ್ತದೆ, ಈ ಮಾಯಾವಿ ಬಂದು ಜೋರಾಗಿ ಒದರಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ನಿನಗೆ ಶಕ್ತಿ ಇದ್ರೆ ನೀನು ನಿಜವಾಗಿಯೂ ಪರಾಕ್ರಮಿ ಅಂತಾದ್ರೆ ಬಾ ಯುದ್ಧಕ್ಕೆ ಅಂತ ಹೇಳಿ ಮಾಯಾವಿ ಆ ವಾಲಿಯನ್ನು ಕರಿತಾ ಇದ್ದಾನೆ. ವಾಲಿ ತಾನು ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳಿ ನಿಂತ್ಬಿಟ್ಟಿದ್ದಾನೆ. ಸುಗ್ರೀವ ಹೇಳ್ತಾನೆ, ಅವನ ಹೆಂಡತಿ ಎಲ್ಲ ಹೇಳ್ತಾರೆ, ಬೇಡ ಬೇಡ, ಈಗ ಹೋಗೋದಲ್ಲ, ಅವನು ಕರೆದಾಗ ಹೋಗೋದಲ್ಲ ಯುದ್ಧಕ್ಕೆ, ಕತ್ಲೆ ಆಗಿದೆ, ಈಗ ಯಾಕೆ ಹೋಗ್ತೀವಿ? ಇಲ್ಲ ಇಲ್ಲ, ಒಬ್ಬ ಯುದ್ಧಕ್ಕೆ ಕರೆದಾಗ ನಾವು ಹೋಗ್ಲಿಲ್ಲ ಅಂತಂದ್ರೆ ನಾವು ಪುರುಷತ್ವ ಇಲ್ಲದೆ ಇರೋರು, ನಾವು ನಮಗೆ ಯುದ್ಧ ಮಾಡ್ಲಿಕ್ಕೆ ಬರಲ್ಲ ಅಂತ ಅರ್ಥ. ಅವನು ಯಾವಾಗ ಬೇಕಾದ್ರೂ ಕರೀಲಿ, ಮಧ್ಯರಾತ್ರಿ ಎಬ್ಬಿಸಿಬೇಕಾದ್ರೂ ಕರೀಲಿ, ನಾನು ಹೋಗ್ತೀನಿ ಅಂತ ಹೇಳಿ ವಾಲಿ ಯುದ್ಧಕ್ಕೆ ಹೊರಟಾಗ ಸುಗ್ರೀವ ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ನನ್ನ ಅಣ್ಣ ಯುದ್ಧಕ್ಕೆ ಹೊರಟ ಅಂತ ಹೇಳಿ ಅಣ್ಣನೊಟ್ಟಿಗೆ ಸುಗ್ರೀವನು ಹೊರಟಂತ. ಹೊರಟ್ರೆ ಇವರಿಬ್ಬರನ್ನ ಓಡಿಸ್ಕೊಂಡು ಆ ಮಾಯಾವಿ ಕೊನೆಗೆ ಒಂದು ದೊಡ್ಡ ಗುಹೆ ಒಳಗೆ ಪ್ರವೇಶ ಮಾಡಿಬಿಡ್ತಾನಂತ. ಗುಹೆ ಒಳಗೆ ಪ್ರವೇಶ ಮಾಡಿದ್ರೆ ಈ ವಾಲಿ ತಾನು ಗುಹೆ ಒಳಗೆ ಹೋಗ್ತೀನಿ ಅಂತ ಹೊರಟು ಸುಗ್ರೀವನಿಗೆ ಹೇಳ್ತಾನಂತೆ, ನೀನು ಬರ್ಲಿಕ್ಕೆ ಹೋಗ್ಬೇಡ, ನೀನ್ ಇಲ್ಲೇ ಇರು, ಆ ಗುಹೆ ಒಳಗೆ ಹೋಗಿ ಆ ರಾಕ್ಷಸನಿಗೆ ಒಂದು ಗತಿ ಕಾಣಿಸಿ ಬರ್ತೀನಿ, ಯಾಕೋ ಬಹಳ ಆಯ್ತವದು ಅಂತ ಹೇಳಿ ಆ ಗುಹೆ ಒಳಗೆ ಇವ್ರು ಹೋಗ್ತಾನೆ, ವಾಲಿ ಹೋಗ್ತಾನೆ. ಸುಗ್ರೀವ ಗುಹೆ ಹೊರಗಡೆನೆ ನಿಂತ್ಕೊಳ್ತಾನಂತೆ. ವಾಪಸ್ ಓಡಿ ಬಂದ್ರೆ ಹಿಡ್ಕೋಬೇಕಲ್ಲ ಅವನ ರಾಕ್ಷಸನ, ಅದಕ್ಕೆ ಅಂತ ಹೇಳಿ ಸುಗ್ರೀವ ಅಲ್ಲೇ ನಿಂತ್ಕೊಳ್ತಾನೆ. ವಾಲಿ ಒಳಗೆ ಹೋಗ್ತಾನೆ, ಇವನು ಕಾಯ್ತಾ ಇದ್ದಾನೆ, ವಾಲಿ ಬರ್ತಾನೆ, ಇವತ್ತು ಬರ್ತಾನೆ ಅಂತ. ಈ ರೀತಿ ಕಳೆದು ತಸ್ಯ ಪ್ರವಿಷ್ಟಸ್ಯ ಬಿಲಂ ಸಾಗ್ರ ಸಂವತ್ಸರೋಗತಃ, 1 ವರ್ಷ ಕಳೆದು ಹೋಯ್ತಂತೆ. ಆ ಗುಹೆ ಒಳಗಿಂದ ವಾಲಿ ಹೊರಗೆ ಬರಲಿಲ್ಲ. ಇವನು ಸುಗ್ರೀವನು ಪಾಪ ನೋಡ್ತಾ ಇದ್ದಾನೆ, ಇವತ್ತು ಬರ್ತಾನ ಅಣ್ಣ ಅಂತ. ಅಣ್ಣನ ಸುದ್ದಿನೇ ಇಲ್ಲ. ಏನೋ ಶಬ್ದ ಬರ್ತದೆ, ಶಬ್ದ ನಿಲ್ತದೆ. ಹಿಂಗಾದಾಗ ಏನ್ ಮಾಡೋದು ಅನ್ನೋಷ್ಟೊತ್ತಿಗೆ ಆ ರಾಕ್ಷಸನ ಜೋರಾದ ಗರ್ಜನೆ ಶಬ್ದ ಕೇಳ್ತದೆ. ಗರ್ಜನೆ ಶಬ್ದ ಕೇಳಿದ ಕೂಡಲೇ, ಓ ಏನೋ ಆಗ್ತಾ ಇದೆ, ನಾನು ಒಳಗೆ ಹೋಗಿ ನೋಡಿ ಬರ್ತೀನಿ. ಯಾಕೆ ಅಣ್ಣನ್ನೇ ಏನಾದ್ರ ಅಪಾಯದಲ್ಲಿದ್ರೆ ನಾನು ರಕ್ಷಣೆ ಮಾಡ್ಬೇಕು, ಸುಮ್ಮನೆ ಇಲ್ಲಿ ಎಷ್ಟು ವರ್ಷ ಅಂತ ಕೂತ್ಕೊಳ್ಳೋದು ನಾನು ಅಂತ ಹೇಳಿ ತಾನು ಒಳಗೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ದ. ಏನು ಒಳಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಧಾರಾಕಾರವಾಗಿ ಬಿಸಿ ಬಿಸಿಯಾದ ರಕ್ತ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ರಕ್ತ ಬಂದ ಕೂಡಲೇ ಅವನಿಗೆ ಆಶ್ಚರ್ಯ ಆಗ್ತದೆ. ಒಳಗಡೆ ಆ ಮಾಯಾವಿಯ ಶಬ್ದ ಕೇಳಿಸ್ತಾ ಇದೆ, ಗರ್ಜನೆ ಕೇಳಿಸ್ತಾ ಇದೆ, ಇಲ್ಲಿ ಬಿಸಿ ಬಿಸಿ ರಕ್ತ ಬರ್ತಾ ಇದೆ. ಹಾಗಾದ್ರೆ ಗರ್ಜನೆ ಕೇಳುತ್ತಿರುವುದರಿಂದ ಮಾಯಾವಿ ಬದುಕೇ ಇದ್ದಾನೆ ಇನ್ನು. ಅಣ್ಣನ ಶಬ್ದ ಏನು ಕೇಳಿಸ್ತಿಲ್ಲ, ರಕ್ತ ಬರ್ತಾ ಇದೆ ಅಂದ್ರೆ ಅಣ್ಣ ಸತ್ತು ಹೋಗಿದ್ದಾನೆ. ಹಾಗಾದ್ರೆ ಈ ಮಾಯಾವಿ ನಿಜವಾಗಿಯೂ ಮಾಯಾವಿ, ಯಾಕೆಂದ್ರೆ ವಾಲಿಯಂತಹ ಪರಾಕ್ರಮಿಯನ್ನೇ ಕೊಂದುಬಿಟ್ಟಿದ್ದಾನಲ್ಲವನು. ಹಾಗಾದ್ರೆ ಇವನನ್ನ ಎದುರಿಸುವ ಶಕ್ತಿ ನನಗಿಲ್ಲ, ಯಾಕೆ ವಾಲಿಯಷ್ಟು ಶಕ್ತಿ ನನಗಿಲ್ಲ ಅಂತ ಗೊತ್ತು ಸುಗ್ರೀವನಿಗೆ. ಹಾಗಾಗಿ ಇವನೇನಾದ್ರೂ ಬಿಲದಿಂದ ಹೊರಗೆ ಬಂದ್ಬಿಟ್ರೆ ಆಮೇಲೆ ನನ್ನ ಬಿಡುವುದಿಲ್ಲ, ನಮ್ಮ ಇಡೀ ರಾಜ್ಯವನ್ನ ನಾಶಪಡಿಸ್ತಾನೆ ಅಂತ ಹೇಳಿ ದೊಡ್ಡ ಪರ್ವತದ ಶಿಖರ ಬಂಡೆಗಳನ್ನೆಲ್ಲ ತಂದು ಆ ಗುಹೆಯನ್ನ ಮುಚ್ಚಿಸಿ ಬಿಡ್ತಾನೆ.
ಮುಚ್ಚಿಸಿ ಅಣ್ಣನನ್ನ ಕಳ್ಕೊಂಡೆ ಅಂತ ಬಹಳಷ್ಟು ದುಃಖಪಟ್ಟು ತಾನು ಅಣ್ಣನಿಗೆ ಬೇಕಾದ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡ್ತಾನೆ ವಾಲಿ. ಸುಗ್ರೀವ ಮಾಡಿ ತಾನು ಪಾಪ ಇರಬೇಕಾದ್ರೆ ಅವನ ಮಂತ್ರಿಗಳೆಲ್ಲ ಹೇಳ್ತಾರೆ, ಅಲ್ಲಪ್ಪ ಎಷ್ಟು ದಿನ ಅಂತ ಈ ರಾಜ ಇಲ್ಲದೆ ಇರ್ಲಿಕ್ಕಾಗ್ತದೆ, ಅಣ್ಣ ಹೋಗೋನು ಹೋಗಿ ಆಯ್ತು, ಇನ್ಮೇಲೆ ನೀನಾದ್ರೂ ರಾಜ ಆಗು. ಇವನು ಪಾಪ ಏನೂ ಮನಸ್ಸಿಲ್ಲ ನನಗೆ ಅಂತ ಹೇಳಿದ್ರು, ಇನ್ಯಾರು ರಾಜ ಇಲ್ಲ, ಹಾಗಾಗಿ ಅನಿವಾರ್ಯ ಕಾರಣದಿಂದ ತಾನು ರಾಜ ಆಗಲೇಬೇಕಾಯ್ತು. ಆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಈ ಕಡೆಯಿಂದ ವಾಲಿ ಪ್ರತ್ಯಕ್ಷ ಆಗಿಬಿಟ್ಟಿದೆ. ಅಂದ್ರೆ ವಾಲಿ ಸತ್ತಿದ್ದಲ್ಲ, ಅಲ್ಲಿ ಸತ್ತಿದ್ದು ರಾಕ್ಷಸ. ಆ ರಾಕ್ಷಸ ಸಾಯ್ಬೇಕಾದ್ರೆ ಜೋರಾಗಿ ಗರ್ಜನೆ ಮಾಡಿ ಸತ್ತಿದ್ದಾನೆ. ಇವನು ಸತ್ತಿದ್ದು ವಾಲಿ ಅಂತ ತಿಳ್ಕೊಂಡು ಬಂದು ಅದು ಕರೆಕ್ಟ್ ಆಗಿ ಪಟ್ಟಾಭಿಷೇಕದ ಸಮಯಕ್ಕೆ ವಾಲಿ ಎದುರುಗಡೆ ನಿಂತು ನೋಡ್ತಾ ಇದ್ದಾನೆ. ಅವನಿಗೆ ಸಿಟ್ಟು ತಡಿಲಿಕ್ಕೆ ಆಗೋದಿಲ್ಲ ಅಂತ ಅವನನ್ನ, ಆ ಸುಗ್ರೀವನನ್ನ ರಾಜ್ಯದಿಂದಲೇ ಓಡಿಸಿ ಬಿಡ್ತಾನ ಅವನು. ಅದು ಹೇಳ್ತಾನೆ ಏಕವಸ್ತ್ರ, ಪಾಪ ಮೇಲ್ಗಡೆ ಏನು ಹೊದ್ಕೊಂಡಿಲ್ಲ ಅಂತ, ಕೆಳಗಡೆ ಅಷ್ಟೇ ಕಟ್ಕೊಂಡಿದ್ದಾನೆ ಸುಗ್ರೀವ. ಅವನನ್ನು ಅಲ್ಲಿಂದಲೇ ಓಡಿಸಿಬಿಟ್ಟ ಅವನು. ಸುಗ್ರೀವ ಬಹಳಷ್ಟು ಬೇಸರ ಪಟ್ಟು ವಾಪಸ್ ಹೋಗ್ತಾನಂತೆ ವಾಲಿ ಹತ್ರ. ಅಣ್ಣ, ಅಲ್ಲಿ ನಡೆದಿದ್ದೇ ಬೇರೆ, 1 ವರ್ಷ ಕಾದೆ, ಹಿಂಗಾಯ್ತು, ರಾಕ್ಷಸ ನೀನು ಸತ್ತಿ ಅಂತ ಅನ್ಕೊಂಡ್ಬಿಟ್ಟೆ, ರಕ್ತ ಬಂದಿದ್ದು ನೋಡಿ, ಹಾಗಾಗಿ ರಾಕ್ಷಸ ವಾಪಸ್ ಬರಬಾರ್ದು ಅಂತ ಹೇಳಿ ಅದಕ್ಕೆ ಬೇಕಾದ ಕವರ್ ಮಾಡಿ ಬಂದೆ ನಾನು. ಅವಾಗ ವಾಲಿ ಹೇಳ್ತಾನಂತೆ, ನೀನು ಹೊರಗಡೆ ಇದ್ದಿ ಅಂತ ನಾನು ಕರಿತಾ ಇದ್ದೇನೆ, ಎಷ್ಟು ದಿವಸ ಅಂತ ಕರೀಲಿ, ಆ ಗುಹೆಯನ್ನು ಒಡ್ಕೊಂಡೇ ಬಂದೆ ನಾನು ಅಂತ ಹೇಳಿ, ನೀನು ಬೇಕಂತ ನನ್ನನ್ನ ಸಾಯಿಸಿ ಈ ರಾಜ್ಯದ ಆಸೆಯಿಂದ ಈ ರೀತಿ ಮಾಡಿದ್ದಿ ಅಂತ ಹೇಳಿ ಸಿಟ್ಟಿನಿಂದ ಆ ಸುಗ್ರೀವನನ್ನ ಅಲ್ಲಿಂದ ಓಡಿಸೇ ಬಿಟ್ಟ ಅಂತ. ಓಡಿಸಿ ಬಿಟ್ರೆ ಪಾಪ ಹೆಂಡತಿ ಮಕ್ಕಳನ್ನು ಬಿಡ್ಲಿಲ್ಲಂತೆ. ಹೆಂಡತಿಯನ್ನು ಕೂಡ ನಿನ್ನ ಹೆಂಡತಿಯನ್ನು ಬಿಡೋದಿಲ್ಲ, ನಾನೇ ಅನುಭವಿಸ್ತೇನೆ ಅಂತ ಹೇಳಿ ಆ ಸುಗ್ರೀವನ ಹೆಂಡತಿಯನ್ನ ತಾನೇ ಭೋಗಕ್ಕಾಗಿ ಇಟ್ಕೊಂಡ್ಬಿಟ್ಟಿದ್ದ ವಾಲಿ. ಇಷ್ಟು ಕಥೆಯನ್ನ ಆ ಸುಗ್ರೀವ ರಾಮಚಂದ್ರನ ಮುಂದೆ ಹೇಳ್ತಾನೆ. ರಾಮಚಂದ್ರ ಹೇಳ್ತಾನಂತೆ, ಅಲ್ಲಪ್ಪ ಇಲ್ಲಿದೆಯಲ್ಲ, ಇಲ್ಲಿ ಬರುವುದಿಲ್ಲ ಏನು ವಾಲಿ ಅಂತ ಕೇಳಿದ್ರೆ, ಇಲ್ಲ ಇದು ಋಷ್ಯಮುಖ ಪರ್ವತ, ಇಲ್ಲಿಗೆ ವಾಲಿ ಬರುವುದಿಲ್ಲ. ಅದ್ಯಾಕೆ ಬರುವುದಿಲ್ಲ? ಎಲ್ಲ ಕಡೆ ಹೋಗ್ತಾನೆ, ಎಲ್ಲಿ ಸಿಕ್ಕರೂ ನನ್ನ ಸಾಯಿಸ್ಬಿಡ್ತಾನೆ ಸುಗ್ರೀವನನ್ನ, ಆದ್ರೆ ಋಷ್ಯಮುಖ ಪರ್ವತಕ್ಕೆ ಮಾತ್ರ ಅವನು ವಾಲಿ ಕಾಲಿಡುವುದಿಲ್ಲ. ಯಾಕೆ? ಇಷ್ಟೊತ್ತು ನಾವು ನೋಡಿದ್ವಿ ಮಾಯಾವಿ ಅಂತ, ಅವನ ಅಣ್ಣ ದುಂದುಭಿ ಅಂತಿದ್ದ. ಆ ದುಂದುಭಿ ಏನು ಮಾಡಿದ್ದ ಅಂತಂದ್ರೆ, ಅವನಿಗೆ ಸ್ವಲ್ಪ ಸೊಕ್ಕು ಜಾಸ್ತಿ. ಬಹಳಷ್ಟು ಪರಾಕ್ರಮ ಇದ್ದಾಗ ಎಲ್ಲಾದ್ರೂ ತೋರಿಸ್ಬೇಕು ನಮ್ಮ ಪರಾಕ್ರಮವನ್ನ. ಬಹಳಷ್ಟು ಓದ್ಕೊಂಡ್ಬಿಟ್ರೆ ಈ ನನ್ನ ವ್ಯಕ್ತಿತ್ವವನ್ನ, ನನ್ನ ಒಳಗಿನ ಜ್ಞಾನವನ್ನ ಎಲ್ಲಾದ್ರೂ ಪ್ರದರ್ಶನ ಮಾಡ್ಬೇಕು ಅನ್ನಿಸ್ತದಲ್ಲ, ಆ ರೀತಿ ಅವನಿಗೇನೋ ಸ್ವಲ್ಪ ಕೈ ಕೆರೆತ ಅಂತ ಹೇಳಿ. ಹಾಗಾಗಿ ನನ್ನ ಪರಾಕ್ರಮಿ ನಾನು, ನನ್ನಂತ ಪರಾಕ್ರಮ ಇನ್ನೊಬ್ಬ ಇಲ್ಲ, ನನ್ನ ಪರಾಕ್ರಮವನ್ನ ನಾನು ತೋರಿಸ್ಬೇಕು ಅಂತ ಹೇಳಿ ಸಮುದ್ರಕ್ಕೆ ಹೋದನಂತವನು ದುಂದುಬಿ ಹೋಗಿ, ಸಮುದ್ರ ರಾಜ ಬಾ, ಇಲ್ಲಿ ಇರೋದ್ರಲ್ಲಿ ಅತ್ಯಂತ ವಿಶಾಲ ನೀನೇ ಅಲ್ಲ, ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡಿ ನಿನ್ನನ್ನು ಗೆದ್ದು ನಾನು ಸರ್ವಶ್ರೇಷ್ಠ ಅನಿಸ್ಕೊಳ್ಬೇಕು, ನನ್ನೊಟ್ಟಿಗೆ ಬಾ, ಕಾದಾಡು ಅಂತ ಹೇಳಿದ್ರೆ ಸಮುದ್ರ ಹೇಳಿದಂತೆ, ಇಲ್ಲಪ್ಪ ನೀನ್ ಅನ್ಕೊಂಡಂಗೆ ನನಗೆ ಅಷ್ಟು ಸಾಮರ್ಥ್ಯ ಇಲ್ಲ, ನೀನು ನಿಜವಾಗಿಯೂ ಯುದ್ಧ ಮಾಡಿ ಗೆಲ್ಲಬೇಕು ಅಂತಿದ್ರೆ ಅಲ್ಲಿ ರುದ್ರದೇವರ ಮಾವ ಇದ್ದಾನೆ, ಹಿಮವತ್ ಪರ್ವತ, ಅವನತ್ರ ಹೋಗು, ಅವನತ್ರ ಯುದ್ಧ ಮಾಡಿ ಗೆಲ್ಲು, ಅವಾಗ ಹೇಳ್ಕೊಳ್ಬೋದು ನೀನು ಹಿಮಾಲಯನನ್ನೇ ಗೆದ್ದೆ ನಾನು ಅಂತ ಹೇಳಿ. ಹೌದಾ, ಆಯ್ತು, ನೀನ್ ಸೋತೆಯಲ್ಲ, ಹಾಗಾದ್ರೆ ನಾನ್ ಸೋತೆ ಅಂತ ಒಪ್ಕೊಳ್ತಾನೆ ಸಮುದ್ರ. ಅಲ್ಲಿಂದ ಹೋಗ್ತಾನೆ, ಹಿಮವಂತನ ಹತ್ರ ಹೋಗಿ ಕೇಳಿದ್ರೆ ಹಿಮವಂತನ ಹಂಗೆ ಹೇಳ್ತಾನಂತೆ, ನೀ ಏನೋ ತಿಳ್ಕೊಂಡ್ಬಿಟ್ಟಿದ್ಯಪ್ಪ, ಅಷ್ಟೆಲ್ಲ ಶಕ್ತಿ ನನಗಿಲ್ಲ, ನಿನಗೆ ನಿಜವಾಗಿಯೂ ಗೆಲ್ಲಬೇಕು ಅಂತಿದ್ರೆ ನನ್ನಂತಹ ಹಿಮಾಲಯ, ಎಷ್ಟೋ ಹಿಮಾಲಯಗಳನ್ನ ಒಟ್ಟಿಗೆ ಹಾರಬಲ್ಲಂತಹ ವಾಲಿ ಇದ್ದಾನೆ ಕಿಷ್ಕಿಂಧೆಯಲ್ಲಿ, ಆ ಕಿಷ್ಕಿಂಧೆ ಹೋಗು, ವಾಲಿಯನ್ನ ಗೆಲ್ಲು, ಆಮೇಲೆ ನೀನ್ ಹೇಳ್ಕೋಬಹುದು ಎಲ್ಲ ಕಡೆ ನಾನು ಗೆದ್ದೆ ಅಂತ ಹೇಳಿ. ಹೌದಾ, ಆಯ್ತಾಯ್ತು ಅಂತ ಹೇಳಿ ಅದೊಂದು ವಾಲಿ ಹತ್ರ ಕಿಷ್ಕಿಂಧೆಗೆ ಬರ್ತಾ ಇದ್ದಾನೆ. ಕಿಷ್ಕಿಂಧೆಯ ಮಹಾದ್ವಾರ ಇದೆ, ಅಲ್ಲಿ ಒಂದು ದೊಡ್ಡ ಕೋಣದ ರೂಪವನ್ನ ತಾಳಿ, ಆ ಕೋಣಕ್ಕೆ ಚೂಪಾದ ಕೊಂಬುಗಳಂತೆ, ಆ ಕೊಂಬುಗಳಿಂದ ಅಲ್ಲಿ ಇಲ್ಲಿ ಎಲ್ಲ ಮರಗಳನ್ನೆಲ್ಲ ಕಿತ್ತಾ ಇದ್ದಾನವನು, ಅಲ್ಲಿದ್ದ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಕತ್ಲಾಗಿದೆ, ವಾಲಿಗೆ ಗೊತ್ತಾಗ್ತದಂತೆ ಯಾವುದೋ ಒಂದು ದೊಡ್ಡ ಕೋಣ ಬಂದ್ಬಿಟ್ಟಿದೆ, ಈ ರೀತಿ ಊರನ್ನೆಲ್ಲ ಹಾಳು ಮಾಡ್ತಾ ಇದೆ ಅಂತ. ಈ ವಾಲಿ ಎದುರುಗಡೆ ಹೋಗ್ತಾನಂತೆ, ಗೊತ್ತಾಗ್ತದೆ ಇವನು ದುಂದುಬಿ ಕೋಣ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿ, ಬಾ ನನ್ನೊಟ್ಟಿಗೆ ಯುದ್ಧಕ್ಕೆ, ನನ್ನನ್ನು ಗೆದ್ದು ಆಮೇಲೆ ನೀನು ಎಲ್ಲವನ್ನು ಗೆದ್ದವನು ಅಂತ ಹೇಳ್ಕೊ ಅಂತ ಹೇಳಿ ದುಂದುಬಿ ಹೇಳ್ತಾನಂತೆ. ಆ ದುಂದುಬಿಗೂ ಮತ್ತು ವಾಲಿಗೂ ಘೋರವಾದಂತಹ ಯುದ್ಧ ನಡೀತದೆ. ಯುದ್ಧ ನಡಿಬೇಕಾದ್ರೆ ಬಹಳಷ್ಟೊತ್ತು ಯುದ್ಧ ನಡೆದ ಮೇಲೆ ಆ ದುಂದುಬಿಯನ್ನ, 2 ಕೋಡಿ ಇರ್ತದಲ್ಲ, ಕೋಡ್ ಹಿಡ್ಕೊಂಡು ಆ ವಾಲಿ ದರ ತಿರುಗಿಸಿ ಜೋರಾಗಿ ನೆಲಕ್ಕೆ ಅಪ್ಪಳಿಸಿ ಬಿಡ್ತಾನಂತೆ. ಅಲ್ಲಿಗೆ ಮೂಗಲ್ಲಿ ಕಿವಿಯಲ್ಲಿ ಎಲ್ಲ ಕಡೆಯಿಂದ ರಕ್ತ ಕಾರಿ ಆ ದುಂದುಬಿ ಸಾಯುವಂತಾಗ್ತದೆ. ಈ ಸತ್ತ ಮೇಲೆ ಒಂದು ನಾನು ಗೆದ್ದೆ, ನಾನು ವಿನ್ನಾದೆ ಅನ್ಲಿಕ್ಕೆ ಒಂದು ಸಂಭ್ರಮ ವ್ಯಕ್ತಪಡಿಸ್ಬೇಕಲ್ಲ, ಆ ಸಂಭ್ರಮದಲ್ಲಿ ಮತ್ತೆ ಆ ದುಂದುಬಿಯ ಶರೀರವನ್ನು ತಗೊಂಡು 4 ಸರ್ತಿ ತಿರುಗಿಸಿ ಜೋರಾಗಿ ಎಸ್ಬಿಟ್ಟ. ಅದು ಎಸೆದ ಶರೀರ 1 ಯೋಜನ ದೂರ ಹೋಗಿ ಬಿತ್ತು ಅಂತ. ಅದೆಲ್ಲಿ ಬಿದ್ದಿದ್ದು ಅಂತಂದ್ರೆ ಈ ಋಷ್ಯಮುಖ ಪರ್ವತದಲ್ಲಿ ಬಿದ್ದಿದ್ದು. ಇಲ್ಲಿ ಏನಾಗಿತ್ತು, ಮತಂಗ ಋಷಿಗಳಿದ್ರು. ಆ ಮತಂಗ ಋಷಿಗಳ ಆಶ್ರಮವನ್ನ ಹಾಸಿ ಆ ಶರೀರ ಹೋಗಿ ಬೀಳ್ತಾ ಇದೆ. ಬೀಳಬೇಕಾದ್ರೆ ಆಗಷ್ಟೇ ಹಸಿ ಶರೀರ, ಎಲ್ಲಾ ಕಡೆ ರಕ್ತದಿಂದ ಸಿಕ್ತವಾಗಿತ್ತು, ರಕ್ತಗಳೆಲ್ಲ ಹರಿತಾ ಇತ್ತು. ಮತಂಗ ಋಷಿಗಳ ಪಾಪ ತಪಸ್ಸಿ ಕೂತ್ರೆ ಅವ್ರ ಮೇಲೆ ರಕ್ತಗಳೆಲ್ಲ ಬೀಳ್ಲಿಕ್ಕೆ ಪ್ರಾರಂಭ ಆಯ್ತು. ಆ ಬಿದ್ದ ಶರೀರ, ಇಷ್ಟು ದೊಡ್ಡ ಕೋಣ,
ಅದು ಬಿದ್ದದ್ದೇ ಋಷ್ಯಮುಖದ ಎಷ್ಟೋ ಮರ ಗಿಡಗಳನ್ನೆಲ್ಲ ಉರುಳಿಸಿ ಬೀಳ್ತಾ ಎಲ್ಲೋ ದೂರ ಹೋಗಿ ಬಿದ್ದುಬಿಟ್ಟಿದೆ ಅದು ಶರೀರ. ಇದನ್ನ ನೋಡ್ತಾರೆ ಮತಂಗ ಋಷಿಗಳಿಗೆ ಬಹಳಷ್ಟು ಸಿಟ್ಟು ಬರ್ತದಂತೆ. ಸಿಟ್ಟು ಬಂದು ಯಾರಿದು ಮಾಡಿದ್ದು ಅಂತ ನೋಡಿ ಹೋದ್ರೆ ಅವ್ವ ದುಂದುಬಿ ರಾಕ್ಷಸ ಸತ್ತು ಬಿದ್ದಿದ್ದಾನೆ. ಯಾರು ಸಾಯಿಸಿದ್ದು ಅಂತ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರಂತೆ. ವಾಲಿ ಸಾಯಿಸಿ ಅದನ್ನ ಎಸ್ತಿದ್ದಾನೆ ಅಂತ ಗೊತ್ತಾಗ್ತದೆ. ಹೌದಾ, ಅಷ್ಟು ಸೊಕ್ಕ ಅವನಿಗೆ. ನಾನು ಇಲ್ಲಿ ತಪಸ್ಸಿಗೆ ಕೂತಾಗ ನನ್ನ ತಪಸ್ಸನ್ನ ಅಪಾವಿತ್ರ್ಯಗೊಳಿಸಿ ಭಂಗ ಮಾಡಿದಾನಲ್ಲ ಆ ವಾಲಿ ಇನ್ಮೇಲೆ ಈ ಮತಂಗ ಋಷಿಗಳ ಆಶ್ರಮಕ್ಕೆ ಕಾಲಿಡಬಾರದು. ಅಷ್ಟೇ ಅಲ್ಲ, ಈ ಇಡೀ ಋಷ್ಯಮುಖ ಪರ್ವತವನ್ನೆಲ್ಲ ಪರಿಸರ ಹಾಳು ಮಾಡಿದಾನಲ್ಲ, ಈ ಋಷ್ಯಮುಖ ಇಡೀ ಪರ್ವತದ 1 ಯೋಜನ ದೂರದಷ್ಟು ಅವನು ಕಾಲಿಡಬಾರದು. ಕಾಲಿಟ್ರೆ ಅವನ ತಲೆ 1000 ಹೋಳಾಗ್ತದೆ ಅಂತ ಹೇಳಿ ಉತ್ಸಸರ್ಜ ಮಹಾಶಾಪಂ ಕ್ಷೇಪ್ತಾರಂ ವಾನರಂ ಪ್ರತಿ ಹಾಕಿದ ಆ ದುಂದುಬಿಯ ಶರೀರವನ್ನ ಎಸೆದ ವಾನರನಿಗೆ ಈ ಮತಂಗ ಋಷಿಗಳು ಶಾಪ ಕೊಡ್ತಾರೆ. ಹಾಗಾಗಿ ಅದು ಅಲ್ಲಿದ್ದ ಕಪಿಗಳಿಗೆಲ್ಲ ಗೊತ್ತಾಗಿ ಕಪಿಗಳ ಹೋಗಿ ವಾಲಿಗೆ ಹೇಳಿದ್ವಂತ, ಋಷ್ಯಮುಖಕ್ಕೆ ಹೋಗ್ಬೇಡಪ್ಪ, ನಿನ್ ತಲೆ ಹೋಗ್ತದೆ, ಮತಂಗ ಋಷಿಗಳು ಹೇಳಿದ್ದಾರೆ. ಆ ಕಾರಣದಿಂದ ವಾಲಿ ಈ ಋಷ್ಯಮುಖ ಪರ್ವತಕ್ಕೊಂದು ಬರುವುದಿಲ್ಲ. ಹಾಗಾಗಿ ನಾವಿಲ್ಲಿ ಸುಖವಾಗಿದ್ದೇವೆ. ನಾವು ಎಲ್ಲಿ ಹೋದ್ರು ಅವನು ಅಟ್ಟಿಸ್ಕೊಂಡು ಬಂದು ನಾನು ಹೊಡೆದು ಬಿಟ್ಟು ಸಾಯಿಸ್ಬಿಡ್ತಾನ ಅವನು. ಆದ್ರೆ ಈ ಋಷ್ಯಮುಖ ಪರ್ವತದಲ್ಲಿ ಇದ್ದಿದ್ರಿಂದ ನಮಗೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಧೈರ್ಯವಾಗಿ ನಾನು ಇಲ್ಲಿದ್ದೇನೆ ಅಂತ ಹೇಳಿ ಆ ದುಂದುಬಿಯ ಶರೀರವನ್ನ ರಾಮಚಂದ್ರನಿಗೆ ತೋರಿಸ್ತಾ ಇದ್ದಂತೆ. ಋಷ್ಯಮುಖ ಪರ್ವತದಲ್ಲಿ ಎಷ್ಟೋ ವರ್ಷಗಳಿಂದ ಬಿದ್ದುಬಿಟ್ಟಿದೆ ಅದು ದುಂದುಬಿಯ ಶರೀರ. ಅದನ್ನ ಯಾರು ತೆಗೆಯೋರಿಲ್ಲ, ಕಾರ್ಪೊರೇಷನ್ ಅವರು ಯಾರು ತೆಗೆಯೋರಿಲ್ಲ, ಅಲ್ಲೇ ಬಿದ್ದಿದೆ ಅದು. ಬಹಳಷ್ಟು ವರ್ಷಗಳಿಂದ ಅಲ್ಲೇ ಇದೆ ಅಂತೆ. ಅದನ್ನ ತೋರಿಸಿ ಯೇಷೋಸ್ಥಿ ನಿಚಯಸ್ತಸ್ಯ ದುಂದುಭೇ ಸಂಪ್ರಕಾಶತೆ ವೀರ್ಯೋತ್ಸೇಕಾನ್ ನಿರಸ್ತಸ್ಯ ಗಿರಿಕೂಟ ನಿಭೋ ಮಹಾನ್. ದೊಡ್ಡ ಪರ್ವತಾಕಾರವಾದಂತಹ ಶರೀರ ಅಂತ. ಆ ಪರ್ವತಾಕಾರ ಶರೀರ, ಅದರಲ್ಲಿ ಬರೀ ಮೂಳೆಗಳು ಕಾಣ್ತಾ ಇದೆ. ಬಹಳಷ್ಟು ದಿವಸ ಆಗಿದೆ, ಮಾಂಸಗಳೆಲ್ಲ ಒಣಗೋಗ್ಬಿಟ್ಟಿದೆ ಒಳಗಿಂದು. ಅದನ್ನ ತೋರಿಸಿ ಹೇಳ್ತಾನಂತೆ, ನೋಡು ಇಂಥ ಶರೀರವನ್ನ ವಾಲಿ ಕಿಷ್ಕಿಂದೆಯಿಂದ ಎಸ್ದಿದ್ದು ಇಲ್ಲಿ ಬಂದು ಬಿದ್ದಿದೆ ಅದು. ಅಂದ್ರೆ ವಾಲಿಯ ಸಾಮರ್ಥ್ಯ ಎಂಥದ್ದು. ವಾಲಿ ಹೇಗೆ ಅಂತಂದ್ರೆ ಈ ಪರ್ವತಗಳನ್ನ ಚಂಡಂತೆ ಎತ್ತಿ ಹಿಂಗೆ ಎತ್ತಿ ಎಸ್ತು ಮತ್ತೆ ಕೈಯಲ್ಲಿ ಹಿಡ್ಕೊಳ್ತಿದ್ದಂತೆ. ಅಷ್ಟು ಸಾಮರ್ಥ್ಯ ಒಂದು. ಇಡೀ ಸಾಗರವನ್ನ ಬಾವಿಯಂತೆ ಆಟ ಆಡಿಬಿಡ್ತಿದ್ದ ಅವನು. ಹೋಗಿ ಒಂದ್ಸರ್ತಿ ಸಾಗರದಲ್ಲಿ ಹಿಂಗೆ ಸ್ನಾನ ಮಾಡಿದ ಅಂತಂದ್ರೆ ಸುನಾಮಿ ಎದ್ದಂಗೆ ಆಗ್ತಿತ್ತಂತೆ. ಅಂದ್ರೆ ಎಲ್ಲವೂ ಕೂಡ ಆಟದ ರೀತಿಯಲ್ಲಿ ಮಾಡ್ತಿದ್ದವನು. ಅಷ್ಟು ಪರಾಕ್ರಮಶಾಲಿ ವಾಲಿ. ಅವನನ್ನ ನೀನು ಕೊಲ್ತೇನೆ ಅಂತ ಹೇಳಿದೆಲ್ಲ, ನಿನಗೆ ಅಷ್ಟು ಸಾಮರ್ಥ್ಯ ಇದೇನಾ ಅಂತ ಸುಗ್ರೀವನಿಗೆ ಸ್ವಲ್ಪ ಡೌಟ್. ಅದನ್ನ ಬಾಯಿ ಬಿಟ್ಟು ಕೇಳಲಿಕ್ಕೆ ಆಗುದಿಲ್ಲ. ರಾಮಚಂದ್ರ ಹೇಳ್ತಾನಂತೆ, ಈ ದುಂದುಬಿಯ ಶರೀರ ನೋಡ್ತಾ ಇದೆಯಲ್ಲ, ಅವನು ಅಲ್ಲಿಂದ ಎಸ್ದಿದ್ದು ಇಲ್ಲಿಗೆ ಬಿದ್ದಿದೆ. ಹಂಗೆ ನೀ ಒಂದ್ಸರ್ತಿ ಎಸಿತೀಯ, ಇದನ್ನ ನೀನು ಎಸಿದ್ರೆ ನಮಗ್ ಗೊತ್ತಾಗ್ತದೆ. ಅಂದ್ರೆ ನಿನ್ನ ಸಾಮರ್ಥ್ಯ ಎಷ್ಟು, ವಾಲಿಯ ಸಾಮರ್ಥ್ಯ ಎಷ್ಟು ಅಂತ ನಮಗೊಂದು ಐಡಿಯಾ ಬರ್ತದೆ. ನೀವೊಂದ್ಸರ್ತಿ ಎಸಿಬೋದಾ ಅಂತ ಕೇಳಿದಾಗ ರಾಮಚಂದ್ರ ಹತಸ್ಯ ಮಹಿಷಸ್ಯಾಸ್ಥಿ ಪಾದೇನೈಕೇನ ಲಕ್ಷ್ಮಣ ಉದ್ಯಸ್ಯ ಪ್ರಕ್ಷಿಪೇ ಚಾಪಿ ತರಸಾದ್ವೇ ಧನುಷ್ಯತೆ. ಇಷ್ಟಾದಾಗ ರಾಮಚಂದ್ರ ಆ ಶರೀರವನ್ನ, ದುಂದುಬಿಯ ಶರೀರ ಬಿದ್ದಿತ್ತು, ಆ ಶರೀರವನ್ನ ಕೇವಲ ತನ್ನ ಪಾದದ ಅಂಗುಷ್ಟ ಬೆರಳಿನ ಉಗುರಿನ ತುದಿಯಿಂದ ಅದಕ್ಕೆ ಬಡಿಸಿ, ಇನ್ನೇನು ನೂಕಬೇಕು ಅನ್ನೋಷ್ಟೊತ್ತಿಗೆ ಅದು ಬಡಿಸಿ ಆಗಿದೆ ಅಂತೆ. 100 ಯೋಜನ ದೂರ ಹೋಗ್ಬಿಟ್ಟಿದೆ ಅಂತ. 100 ಯೋಜನ. ಇವನು ಎಸ್ದಿದ್ದು 1 ಯೋಜನ, ಇದು ಹೋಗಿದ್ದು 100 ಯೋಜನ. ಹಾಗಾದ್ರೆ ಸುಗ್ರೀವನಿಗೆ ಬಹಳ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡ್ರೆ ಸುಗ್ರೀವನಿಗೆ ಖುಷಿ ಆಗ್ಲಿಲ್ಲಂತೆ. ಅಲ್ಲ, ಇದನ್ನು ಎಸ್ದಿ ಸರಿ, ಆ ಪೂರ್ತಿ ಒಣಗೋಗಿತ್ತದು. ಇವನು ಎಸಿಬೇಕಾದ್ರೆ ಆರ್ದ್ರಹ ಸಮಾಂಸಹ ಪ್ರತ್ಯಗ್ರಹ ಕ್ಷಿಪ್ತ ಕಾಯ ಪುರಾಸಕೆ. ಪರಾಕ್ರಮ ಏನೋ ಬಹಳ ಇದೆ. ಆದ್ರೆ ಅವನು ವಾಲಿ ಎಸಿಬೇಕಾದ್ರೆ ಇನ್ನೂ ಹಸಿಯಾದ ಶರೀರ, ಪ್ರತ್ಯಗ್ರಹ, ಅವನು ಶರೀರ ಪ್ರಾಣವನ್ನು ಕಳ್ಕೊಂಡಿದ್ದ, ಇನ್ನಷ್ಟು ಭಾರ ಇತ್ತದು. ಆರ್ದ್ರಹ ಪೂರ್ತಿ ಒದ್ದೆ ಆಗಿತ್ತು. ಅಂತಹ ಶರೀರವನ್ನ ಅವನು ಎಸ್ದಾಗ ಇಲ್ಲಿ ಬಂದು ಬಿದ್ದಿದೆ. ಈಗ ಅದ್ರೊಳಗೆ ಏನೂ ಇಲ್ಲ. ಲಘು ಸಂಪ್ರತಿ ನಿರ್ಮಾಂಸಹ ತೃಣಭೂತಶ್ಚ ರಾಘವ. ಒಂದು ಹುಲ್ಲುಕಡ್ಡಿಯಂತೆ ಆಗ್ಬಿಟ್ಟಿದೆ ಅದು ಶರೀರ. ಹಾಗಾಗಿ ಅದನ್ನ ನೀನ್ 100 ಯೋಜನೆ ಎಸ್ತೀಯ, ಇಲ್ಲ ದೊಡ್ಡದೇ ಅದು, ಆದ್ರೂ ಈಗ ವಾಲಿಯನ್ನ ಕೊಲ್ಲಿಕ್ಕೆ ಇಷ್ಟು ಸಾಕಾಗ್ತದೋ ಇಲ್ಲೋ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ ಸುಗ್ರೀವನಿಗೆ. ಇನ್ನೊಂದು ಪರೀಕ್ಷೆ ಮಾಡೋಣ ಅಂತ ಹೇಳಿ ಇನ್ನೊಂದು ಪರೀಕ್ಷೆಯನ್ನ ಅವನ ಮುಂದೆ ಇಡ್ತಾ ಇದ್ದಾನೆ. ಈಗ ಈ ಶರೀರ ತಾಕಿ, ಆ ರಾಮನ ಕಾಲಿಗೆ ತಾಕಿ ಅದು 100 ಯೋಜನ ದೂರ ಹೋಗಿ ಬಿತ್ತು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಆದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಆ ಶರೀರ ಪಾತಾಳಕ್ಕೆ ಹೋಯ್ತಂತೆ. ಪಾತಾಳಕ್ಕೆ ಹೋಗಿ ಪಾತಾಳದಲ್ಲಿ ಎಷ್ಟೋ ರಾಕ್ಷಸರಿದ್ರಂತೆ. ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಬಂತು ಅಂತ. ಅಂದ್ರೆ ಆ ಒದ್ದ ಶರೀರ ಅಲ್ಲಿ ಅಷ್ಟು ಸ್ಪೀಡ್ ಆಗಿ ಹೋಗಿ ಅಲ್ಲಿದ್ದ ರಾಕ್ಷಸರಿಗೆಲ್ಲ ಅವ್ರಿಗೆ ತಾಕಿ ಅವ್ರನ್ನೆಲ್ಲ ಸಂಹಾರ ಮಾಡಿ ವಾಪಸ್ ಬಂದು ಬಿದ್ದಿದೆ ಅದು ಶರೀರ ಅಂತ. ಅಂದ್ರೆ ಆ ರಾಮನ ಪಾದದ ಉಗುರಿಗೆ ಅಷ್ಟು ಶಕ್ತಿ ಇದೆ ಅಂತ. ಅಂಥ ರಾಮಚಂದ್ರನನ್ನ ಮತ್ತೆ ಪರೀಕ್ಷೆ ಮಾಡಬೇಕು ಸುಗ್ರೀವ ಅಂತ ಹೇಳಿ ಅವನು ಹೇಳ್ತಾನಂತೆ. ಸಾಯಕಸ್ತು ಮುಹೂರ್ತೆ, ಅಲ್ಲಿ ಕೆಲವು ಸಾಲ ವೃಕ್ಷಗಳು, ತಾಳೆ ಮರಗಳು. ಆ ತಾಳೆ ಮರಗಳು 7 ಸಪ್ತ ತಾಳ ವೃಕ್ಷಗಳು ಅಂತ. ಅಂದ್ರೆ ಬೇರೆ ವೃಕ್ಷಗಳನ್ನೆಲ್ಲ ಎತ್ತಿ ಎತ್ತಿ ಎಸಿತಿದ್ದ ಅವನು ವಾಲಿ. ಆದ್ರೆ ಈ 7 ಮರಗಳನ್ನು ಮಾತ್ರ
ಅವನಿಗೆ ಅಲಗಾಡಿಸಿದ್ರೆ ಒಂದು ಎಲೆ ಉದುರಿಸ್ಲಿಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ ಅಂತ. ಅದು ಯಾಕೆ ಆ ಸಾಮರ್ಥ್ಯ ಇತ್ತು ಆ ಮರಗಳಿಗೆ ಅಂತಂದ್ರೆ ಅದನ್ನ ಮಧ್ವಾಚಾರ್ಯ ಹೇಳ್ತಾರೆ, ಆ ಮರಗಳಲ್ಲಿ ಸಪ್ತ ರಾಕ್ಷಸರಂತೆ 7 ಜನ ರಾಕ್ಷಸರು ತಪಸ್ಸು ಮಾಡ್ತಾ ಕೂತಿದಾರಂತೆ. ಬ್ರಹ್ಮವರದಿಂದ ಅವಧ್ಯರು ಅಂದ್ರೆ ಬ್ರಹ್ಮದೇವರು ವರ ಕೊಟ್ಬಿಟ್ಟಿದ್ರು ಏನು ಅಂತ, ನೀವು ಮರವಾಗಿ ತಪಸ್ಸು ಮಾಡ್ರಿ, ನಿಮಗೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಈ ಮರನ್ನು ಕಿತ್ತು ಬಿಡ್ತೀನಿ ಅಂತಂದ್ರೆ ಕಿತ್ಲಿಕ್ಕೆ ಆಗುದಿಲ್ಲ. ಹೀಗೆ ಮನುಷ್ಯರಾದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿರ್ತದೆ, ನಮ್ಮ ಶರೀರವೇ ಆ ಕಡೆ ಈ ಕಡೆ ಹೋಗ್ತದೆ, ಮರವಾಗಿ ಕೂತ್ಬಿಟ್ರೆ ತಪಸ್ಸು ನಿಶ್ಚಲವಾಗಿ ಆಗ್ತದೆ ಅಂತ ಹೇಳಿ ಆ ದೈತ್ಯರೆಲ್ಲ ಮರವಾಗಿ ಕೂತು ತಪಸ್ಸು ಮಾಡ್ತಿದಾರಂತೆ. ತಪಸ್ಸು ಮಾಡ್ಲಿ, ಆದ್ರೆ ಅವರ ಏನು ಆಕಾಂಕ್ಷೆ, ಅವರ ಇಚ್ಛೆ ಏನಿತ್ತಲ್ಲ ಅದು ಸರಿ ಇರ್ಲಿಲ್ಲಂತೆ. ಅವ್ರಿಗೆ ಏನಿತ್ತು ಅಂತಂದ್ರೆ ನಾವು 7 ಜನ ತಪಸ್ಸು ಮಾಡಿ ಬ್ರಹ್ಮನಾಗಬೇಕು, ಅಂದ್ರೆ ಈಗೇನು ಬ್ರಹ್ಮ ಇದ್ದಾನೆ ಅವನನ್ನ ಓಡಿಸಿ ಅಲ್ಲಿಂದ ನಾವು ಬ್ರಹ್ಮ ಆಗ್ಬೇಕು ಅಂತ. ಎಷ್ಟೋ ಮಂದಿ ತಾವು ಇಂದ್ರ ಆಗಬೇಕು ಅಂತ ಆಸೆ ಪಟ್ಟಿದ್ದಿದೆ, ಅದಕ್ಕೆ ಅಂತ 100 ಅಶ್ವಮೇಧ ಯಾಗ ಮಾಡಿ ಇಂದ್ರನಿಗೆ ಹೆದರಿಕೆಯಾಗಿ ಕೆಲವೊಂದ್ಸರ್ತಿ ಇಂದ್ರನೇ ಎದ್ದು ಆ ನಹುಷ ರಾಜ ಇಲ್ಲ ಇಂದ್ರ ಆಗಿದ್ದು ಅನೇಕ ಕಥೆಗಳಿದೆ. ಈ ಬ್ರಹ್ಮದೇವರ ಪದವಿಗೆ ಕಣ್ಣು ಹಾಕಿದವರು ಯಾರು ಇರಲಿಲ್ಲ. ಅಂಥದ್ರಲ್ಲಿ 7 ಜನ ಬ್ರಹ್ಮನಿಂದನೇ ವರ ಪಡೆದು ನಾವು ಇಲ್ಲೇ ಇದ್ದು ಅವಧ್ಯರಾಗಿ ತಪಸ್ಸು ಮಾಡಬೇಕು ಅಂತ ವರ ಪಡೆದು ಬ್ರಹ್ಮನನ್ನೇ ಎಬ್ಬಿಸಿ ಆಮೇಲೆ ಬ್ರಹ್ಮನನ್ನೇ ನಾವು ಬ್ರಹ್ಮರೇ ಆಗಿಬಿಡೋಣ ಅಂತನ್ನೋ ಅಭಿಲಾಷೆಯಿಂದ ತಪಸ್ಸು ಮಾಡ್ತಾ ಇದ್ರು. ಅವರನ್ನ ಯಾರು ಏನು ಅಲಗಾಡಿಸ್ಲಿಕ್ಕೂ ಆಗ್ತಿರ್ಲಿಲ್ಲ. ದೊಡ್ಡ ದೊಡ್ಡ ತಾಳೆ ಮರಗಳು, ಆ ತಾಳೆ ಮರಗಳನ್ನ ಅಲಗಾಡಿಸ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅದನ್ನ ತೋರಿಸಿ ಸುಗ್ರೀವ ಹೇಳ್ತಾನಂತೆ, ರಾಮ ಇದನ್ನ ವಾಲಿ ಅಲಗಾಡಿಸ್ಲಿಕ್ಕೂ ಆಗ್ತಾ ಇರ್ಲಿಲ್ಲ ಅಂತ, ಅಲಗಾಡಿಸ್ಲಿಕ್ಕೂ ಆಗದೆ ಇರುವ ಮರವನ್ನ 7 ಇದಾವಿವು, ಒಂದು ಮರವನ್ನ ನೀನು ನಿನ್ನ ಬಾಣದಿಂದ ಬೀಳಿಸಿದಿ ಅಂತ ಆದ್ರೆ ಅವಾಗ ನಾವು ಒಪ್ಬೋದು, ನೀನು ಈ ವಾಲಿಯನ್ನ ಸಾಯಿಸ್ಬೋದು ಅಂತ. ಯಾಕೆಂತಂದ್ರೆ ಯಾವತ್ತು ಒಬ್ಬನನ್ನ ಗೆಲ್ಲಬೇಕು ಅಂತಂದ್ರೆ ಚತುರ್ಗುಣ ಬಲಂ, ಅವನಿಗಿಂತ 4 ಪಟ್ಟು ಬಲ ಜಾಸ್ತಿ ಇರ್ಬೇಕಂತ. ಒಬ್ಬನನ್ನ ಗೆಲ್ಲಬೇಕು ಅಂತಂದ್ರೆ ಯುದ್ಧದಲ್ಲಿ, ಅದೇ ಅವನನ್ನೇ ಸಾಯಿಸ್ಬೇಕು ಅಂತಂದ್ರೆ ಶತಗುಣಂ 100 ಪಟ್ಟಾದ್ರೂ ಬಲ ಜಾಸ್ತಿ ಇರ್ಬೇಕು. ಈಗ ನಾವು ವಾಲಿಯನ್ನ ಗೆಲ್ಲಬೇಕು ಅಂತ ಮಾತಾಡ್ತಿಲ್ಲ, ವಾಲಿಯನ್ನ ಮುಗಿಸೇ ಬಿಡ್ಬೇಕು ಅಂತ ಮಾತಾಡ್ತಾ ಇರೋದ್ರಿಂದಾಗಿ ಅವನಿಗಿಂತ 100 ಪಟ್ಟು ಬಲ ನಿನ್ನ ಬಾಣಕ್ಕಿದೆಯಾ ಅಂತ ಪರೀಕ್ಷೆ ಮಾಡ್ಬೇಕಲ್ಲ ಅಂತ ಹೇಳಿ ಆ ಸಾಲ ವೃಕ್ಷಗಳನ್ನ ತೋರಿಸ್ತಾನೆ. ಸಾಯಕಸ್ತು ಮುಹೂರ್ತೇನ ಸಾಲಾನ್ ಭಿತ್ವಾ ಮಹಾಜವಃ ನಿಷ್ಪತ್ಯ ಚ ಪುನಸ್ತೂಣಂ ತಮೇವ ಪ್ರವಿವೇಶ. ರಾಮಚಂದ್ರ ಇಷ್ಟು ಹೇಳಿದ ಕೂಡಲೇ ಒಂದು ಬಾಣವನ್ನ ತೆಗೆದಂತೆ. ಬಾಣವನ್ನ ತೆಗೆದು ಅದ ಬಿಲ್ಲಿಗೆ ಹೂಡಿ ಕಿವಿಯವರೆಗೆ ಎಳೆದು ಅದನ್ನ ಬಾಣವನ್ನ ಬಿಡ್ತಾ ಇದ್ದಾನೆ. ಬಿಟ್ಟಾಗ ಈ ಸುಗ್ರೀವನ ಎಕ್ಸ್ಪೆಕ್ಟೇಷನ್ ಏನು, ಒಂದು ಮರ ಬೀಳ್ತದೆ. ಈಗ ಆ ಒಂದು ಮರ ಬೀಳ್ಲಿಕ್ಕೆ ಅಂತ ಪ್ರಿಪೇರ್ ಆಗಿದ್ದ. ಯಾಕೆಂದ್ರೆ 7 ಮರ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ಸಾಲಾಗಿರೋದಲ್ಲ ಮರ, ಒಂದೊಂದು ಡೈರೆಕ್ಷನ್ ಅಲ್ಲಿ ಒಂದೊಂದು ಮರ ಇತ್ತು. ಹೀಗಿರ್ಬೇಕಾದ್ರೆ 7 ಮರ ಬೀಳೋದಿಲ್ಲ ಅಂತ ಅಂದ್ಕೊಂಡಿದ್ದ. ಆದ್ರೆ ಆ ರಾಮನ ಬಾಣ, ಆ ಸಣ್ಣ ಬಾಣ, ಚೂಪಾದ ಬಾಣ ಹೋಗಿ 7 ಮರಕ್ಕೆ ತಗಲಿದೆ. ಒಂದು ಮರ ಮುಗಿತು, ಆ ಮರದ ಒಳಗಿಂದ ಇನ್ನೊಂದು ಮರಕ್ಕೆ, ಅದು ವಿರುದ್ಧ ಡೈರೆಕ್ಷನ್, ಹಿಂಗ್ 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 ಹೋಗಿ 7 ಮರಕ್ಕೆ ತಗಲಿ 7 ಮರಗಳು ಒಟ್ಟಿಗೆ ದಪ್ಪ ಅಂತ ಭೂಮಿ ಮೇಲೆ ಬಿದ್ದಿದ್ದಾವೆ. ಅಂದ್ರೆ ಅದರ ಇರುವ ಅಸುರರೆಲ್ಲ ಸತ್ತು ಹೋದ್ರು. ಅವರು ನಮಗೆ ಅನಿಸ್ತದೆ ರಾಮ ತಪಸ್ಸು ಮಾಡೋರ್ನ ಸಾಯಿಸಿದ್ನಲ್ಲ ಅಂತ. ತಪಸ್ಸು ಮಾಡೋರ್ನ ಸಾಯಿಸಿದ್ದಲ್ಲ, ತಪಸ್ಸು ಮಾಡಬೇಕಾದ್ರೂ ನಮ್ಮ ಉದ್ದೇಶ ಚೆನ್ನಾಗಿರ್ಬೇಕು. ಯಾವುದೋ ದುರುದ್ದೇಶದಿಂದ ಮಾಡಿದ್ರೆ ಅವಾಗ ದೇವರು ಅದಕ್ಕೆ ಬೇಕಂತ ಪ್ರತಿಬಂಧಕ ಕೊಟ್ಟೇ ಕೊಡ್ತಾನೆ. ಇವರು ಬ್ರಹ್ಮದೇವರಿಂದ ವರ ಪಡೆದು ಬ್ರಹ್ಮನನ್ನೇ ಎಬ್ಬಿಸಿ ತಾವು ತಪಸ್ಸು ಮಾಡ್ತೀವಿ, ಅಲ್ಲಿ ಆ ಪದವಿಯನ್ನು ಹೊಂದ್ತೇವೆ ನಾವು ಅಂತ ತಪಸ್ಸು ಮಾಡಿದ್ರೆ ಅದಕ್ಕೆ ದೇವರು ಸಮ್ಮತಿ ಕೊಡೋದಿಲ್ಲ. ಮತ್ತೆ ಬ್ರಹ್ಮದೇವರ ವರವನ್ನ ಮೀರುವ ಶಕ್ತಿ ದೇವರಿಗಿದೆ, ವಾಲಿಗಿರ್ಲಿಲ್ಲ. ಆದ್ರೆ ಇವನಿಗಿತ್ತು. ಸುಗ್ರೀವನಿಗೆ ಆಶ್ಚರ್ಯವೋ ಆಶ್ಚರ್ಯ. ತಾನ್ ದೃಷ್ಟ್ವಾ ಸಪ್ತ ನಿರ್ಭಿನ್ನಾನ್ ಸಾಲಾನ್ ವಾನರ ಪುಂಗವಃ ರಾಮಸ್ಯ ಶರವೇಗೇನ ವಿಸ್ಮಯಂ ಪರಮಂ ಗತಃ. ಆಶ್ಚರ್ಯದಿಂದ ಬಾಯಿ ಓಪನ್ ಮಾಡಿ ನೋಡ್ತಾ ಇದ್ದಾನಂತ ಸುಗ್ರೀವ. ಇದೇನಿದು, ಒಂದು ಮರ ಬೀಳ್ತದೆ ಅನ್ಕೊಂಡ್ರೆ 7 ಮರವನ್ನು ಬೀಳ್ತಿದ್ಯಲ್ಲಪ್ಪ, ಆಗ್ಲಿ ನೀನಂತೂ ಅವಶ್ಯವಾಗಿ ವಾಲಿಯನ್ನ ಕೊಲ್ಲಬಹುದು ನೀನು ಅಂತ ಹೇಳಿ ಅವನಿಗೆ ಒಂದು ದೃಢ ನಿರ್ಧಾರ ಬರ್ತದೆ. ಇಷ್ಟಾದಾಗ ಯಾವಾಗ ಹೋಗೋಣ ಯುದ್ಧಕ್ಕೆ ಅಂತ ಹೇಳಿ ಕೇಳ್ತಾನಂತೆ. ಇಷ್ಟ ಆಗ್ತದೆ. ಆವಾಗ ರಾಮಚಂದ್ರ ಹೇಳ್ತಾನೆ, ನಾವು ನಾಳೆನೇ ಯುದ್ಧಕ್ಕೆ ಹೋಗೋಣ, ಕಿಷ್ಕಿಂಧೆಗೆ ಹೋಗು, ನೀವಿಬ್ರು ಯುದ್ಧ ಮಾಡ್ರಿ. ನೀವಿಬ್ರು ಯುದ್ಧ ಮಾಡಬೇಕಾದ್ರೆ ನೀನ್ ಯಾವಾಗ ಕೆಳಗೈ ಅವನ ಮೇಲ್ಗೈ ಅಂತ ಯಾವಾಗ ಆಗ್ತಾನಲ್ಲ, ನಾನು ಅವನನ್ನು ಬಾಣ ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಇಬ್ರು ಎಲ್ಲ ಮಾತಾಡ್ಕೊಂಡು ಪ್ಲಾನ್ ಪ್ರಕಾರ ಆ ವಾಲಿಯನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಮರುದಿನ ಹೋಗ್ತಾರೆ. ಸುಗ್ರೀವ ವಾಲಿಯ ಹೊರಗಡೆ ಕಿಷ್ಕಿಂಧೆ ರಾಜ್ಯದಲ್ಲಿ ಅವನ ಭವನದ ಹೊರಗೆ ನಿಂತು ಜೋರಾಗಿ ಕರಿತಾ ಇದ್ದಾನೆ, ವಾಲಿ ಬಾ, ನಿನಗೆ ಶಕ್ತಿ ಇದ್ರೆ ನೋಡೋಣ ಈ ಸರ್ತಿ ಯಾರು ಯುದ್ಧದಲ್ಲಿ ಗೆಲ್ತಾರೆ ಅಂತ. ಇವನು ಅಂದ್ಕೊಂಡ ವಾಲಿ, ಇವನಿಗೆ ಇಂಥ ಶಕ್ತಿ ಹೆಂಗ್ ಬಂತಪ್ಪ, ಯಾವತ್ತು ಕರೆದವನಲ್ಲ, ನಾನು ನೋಡಿದ್ರೆ ಹೆದರ್ಕೊಳ್ತಿದ್ದ, ಇವನಿಗೆ ಎಂತ ಶಕ್ತಿ ಬಂತಲ್ಲ ಅಂತ ಹೇಳಿ ತಾನು ಯುದ್ಧಕ್ಕೆ ಮುಂದಾಗ್ತಾ ಇದ್ದಾನೆ. ಆ ಯುದ್ಧ ಯಾವ ರೀತಿ ನಡೀತು, ಸುಗ್ರೀವ ಸೋತು ವಾಪಸ್ ಓಡಿ ಬರ್ತಾನೆ, ವಾಲಿಯನ್ನ ರಾಮಚಂದ್ರ ಯಾವ ರೀತಿ ಕೊಲ್ತಾನೆ ಅಂತ ಅನ್ನೋದನ್ನ ನಾಳೆ ದಿವಸ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.
ಶ್ರೀಕೃಷ್ಣಾರ್ಪಣಮಸ್ತು.